ಓಂ ಶಾಂತಿ. ಈ ದಿನ ನಾವು ಭಗವಂತ ನಮ್ಮನ್ನ ಯಾಕೆ ಆರಿಸ್ಕೊಂಡಿದ್ದಾರೆ, ಏನಕ್ಕೆ ಆರಿಸ್ಕೊಂಡಿದ್ದಾರೆ, ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಈ ಒಂದು ಟಾಪಿಕ್ ಬಗ್ಗೆ ಬಾಬಾರವರ ಮೂಲಕವೇ ತಿಳ್ಕೊಳ್ಳೋಣ. ಬಾಬಾ ನಮ್ಮನ್ನ ಆರಿಸ್ಕೊಂಡಿದ್ದಾರೆ, ಹೊಸದಾಗೇನು ಆರಿಸ್ಕೊಂಡಿಲ್ಲ. ನಮ್ಗೆಲ್ಲರಿಗೂ ಸಹ ಗೊತ್ತಿದೆ, ಕಲ್ಪದ ಸೆಲೆಕ್ಟೆಡ್ ಆತ್ಮಗಳು ನಾವು. ಕಲ್ಪಕ್ಕೂ ನಮ್ಮನ್ನೇ ಸೆಲೆಕ್ಟ್ ಮಾಡ್ಕೋತಾರೆ. ಈ ಕಲ್ಪ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮನ್ನ, ನೆಕ್ಸ್ಟ್ ಕಲ್ಪ ಬಿಟ್ಬಿಡ್ತಾರೆ, ಆ ಥರ ಅಲ್ಲ. ಕಲ್ಪದ ಸೆಲೆಕ್ಟೆಡ್ ಆತ್ಮಗಳು ನಾವು. ಅರ್ಧಕಲ್ಪದಿಂದ ನಾವು ಹುಡುಕ್ತಾ ಬಂದ್ವಿ, ಅವರನ್ನ ಕರೀತಾ ಬಂದ್ವಿ, ಕೂಗ್ತಾ ಬಂದ್ವಿ. ಆದರೆ ಅವರನ್ನ ನಾವು ಹುಡುಕೋದಕ್ಕಾಗ್ಲಿಲ್ಲ, ಪಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅವರೇ ನಮ್ಮನ್ನು ಹುಡುಕೊಂಡ್ಬಂದಿದ್ದಾರೆ, ಅವರೇ ಬಂದು ನಮ್ಮನ್ನು ಹುಡುಕಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರೇ ನಮ್ಮನ್ನ ಹುಡುಕಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲ್ಪದ ಆತ್ಮಗಳು ನಾವು. ಹಳಬರೇ ನಾವು, ಹೊಸಬರಂತೂ ಅಲ್ಲ ಅಲ್ವಾ. ಈ ಜನ್ಮ ನಮಗೆ ಹೊಸದಾಗಿದೆ ಅನ್ನೋದ್ರಿಂದ ಹೊಸದು ಅನಿಸ್ತಿದೆ. ಇಂದಿನ ಕಲ್ಪದಲ್ಲೇನೆ ಎಷ್ಟೊಂದು ಕಲ್ಪಗಳು ಸೆಲೆಕ್ಟ್ ಆಗಿ ನಾವು ಪಾಸ್ ಆಗಿ, ಎಷ್ಟು ಜನ ಫೇಲ್ ಆಗಿರ್ತಾರೋ, ಎಷ್ಟು ಜನ ಪಾಸ್ ಆಗಿರ್ತಾರೋ ಅಲ್ವಾ, ಆಗಿದ್ದಾರೆ. ಕಲ್ಪದಿಂದಲೂ ರಿಪೀಟ್ ಆಗ್ತಾ ಇದೆ, ನಮಗೆಲ್ಲರಿಗೂ ಸಹ ಗೊತ್ತಿದೆ. ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಬಾಬಾ? ನಾವು ಅಂದುಕೊಳ್ತೀವಿ ನಮ್ಮಲ್ಲಿ ಶಕ್ತಿ ಇಲ್ಲ, ಯೋಗ ಮಾಡೋಕ್ಕಾಗಲ್ಲ, ಜ್ಞಾನ ಅರ್ಥ ಆಗಲ್ಲ, ನಮ್ಮಲ್ಲಿ ಆ ಶಕ್ತಿ ಇಲ್ಲ. ಬಾಬಾ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಏನನ್ನ ನೋಡಿ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡ್ರೋ ಏನೋ. ಕೆಲವೊಂದ್ಸರಿ ಕ್ವಶನ್ಗಳು ಬರುತ್ತೆ, ನಮ್ಮ ಮೇಲೆ ನಮಗೇನೆ ಸಂಶಯ ಬರುತ್ತೆ. ನಿಜವಾಗ್ಲೂ ನನ್ನಲ್ಲಿ ಆ ಒಂದು ವಿಶೇಷತೆ ಇದೆಯಾ? ಬಾಬಾ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿದೆ. ಆದ್ರೆ ಆ ನಂಬಿಕೆನ ನಾವು ಉಳಿಸ್ಕೋಬೇಕಲ್ಲ. ನಾವೆಲ್ಲ ಮಕ್ಕಳು ಅಲ್ವಾ. ಒಬ್ಬ ತಂದೆ ಮಕ್ಕಳಿದ್ದಾರೆ 4 ಜನ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾರು ತುಂಬಾ ಟ್ಯಾಲೆಂಟ್ ಇದ್ದಾರೆ, ಚೂಟಿ ಇದ್ದಾರೆ, ಯಾರು ಸ್ವಲ್ಪ ಡಲ್ ಆಗಿದ್ದಾರೆ, ಯಾರನ್ನ ಎಂತ ಕೆಲಸಕ್ಕೆ ಕಳಿಸ್ಬೇಕು, ಏನೋ ಯಾವ ಕೋರ್ಸ್ ಅವ್ರ ಕೈಯಲ್ಲಿ ಮಾಡಿಸ್ಬೇಕು, ಯಾವ ರೀತಿ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲರೂ ಒಂದೇ ತರ ಇರೋದಿಲ್ಲ ಅನ್ನುವಂಥದ್ದು ಸಹ ತಂದೆಗೆ ಗೊತ್ತಿರುತ್ತೆ, ತಂದೆ ತಾಯಿಗೆ. ಇಲ್ಲಿ ನಾವೆಲ್ಲ ವಿಶ್ವದ ಆತ್ಮಗಳು, ಬಾಬಾರವರಿಗೆ ಮಕ್ಕಳು. ನಾವೆಲ್ಲರೂ ಸಹ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಹೀರೋಯಿನ್ ಪಾತ್ರಧಾರಿಗಳು. ಅಂದ್ರೆ ಹೀರೋ ಪಾತ್ರಧಾರಿಗಳು ನಾವೀಗ. ನಾವು ಸ್ಟೇಜ್ ಮೇಲೆ ಇದೀವಿ, ಎಲ್ಲರೂ ನಮ್ಮನ್ನ ಗಮನಿಸ್ತಿದ್ದಾರೆ. ಇದರ ಕಡೆ ನಾವು ಗಮನ ಕೊಡಬೇಕು. ನಾವು ಎಲ್ಲರಿಗಿಂತ ಭಿನ್ನ ಆಗಿದ್ದೀವಿ, ಅಲೌಕಿಕವಾಗಿದ್ದೀವಿ. ಗಮನ ಕೊಡಬೇಕು. ನಾವು ಮೊದಲು ಭಗವಂತನ ಮಕ್ಕಳಾಗೋದಕ್ಕಿಂತ ಮುಂಚೆ ನಾವು ಹೇಗಿದ್ವೋ, ಎಲ್ಲರೂ ಮನುಷ್ಯರು ಹೇಗಿದ್ವೋ ನಾವು ಹಾಗೆ ಇದ್ವಿ ಅಲ್ವಾ. ಆದ್ರೆ ಈಗ ಒಂದು ಅತ್ಯಂತ ಉನ್ನತವಾದ ಒಂದು ಸ್ಟೇಜ್ ಮೇಲೆ ಬಂದಿದ್ದೀವಿ ನಾವು. ಇಲ್ಲಿ ನಾವು ಎಲ್ಲರ ದೃಷ್ಟಿ ನಮ್ಮ ಮೇಲೆ ಇದೆ. ಈಗ ಮೊದಲು ನಾವು ಮನುಷ್ಯರು ಅಂತ ದೇಹದಾರಿಗಳ ಜೊತೆ ಸಂಬಂಧಗಳು, ದೇಹದಾರಿಗಳಾಗಿ ಈ ಹಳೆಯ ಪ್ರಪಂಚಕ್ಕೋಸ್ಕರನೇ ನಾವು ಕಷ್ಟಪಡ್ತಾ ಬಂದ್ವಿ. ಒಂದು ಶರೀರಕ್ಕೋಸ್ಕರ, ಶರೀರದ ಸಂಬಂಧಗಳಿಗೋಸ್ಕರ ಅಲ್ವಾ. ಒಂದು ಮನೆ, ಆಸ್ತಿ, ಸಂಪತ್ತು, ದುಡ್ಡು, ಒಡವೆಗಳು, ಪದಾರ್ಥಗಳು, ವೈಭವ, ವಸ್ತುಗಳು, ಇವುಗಳಿಗೋಸ್ಕರನೇ ಒದ್ದಾಡ್ತಾ ಬಂದ್ವಿ ಅರ್ಧಕಲ್ಪದಿಂದ. ಎಲ್ಲರ ತರನೇ ನಾವು ಇದ್ವಿ. ಆದ್ರೆ ಈಗ ಬಾಬಾ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ, ನಾವು ಮಕ್ಕಳಾದ ಮೇಲೆ ಈಗ ಡಿಫರೆನ್ಸ್ ಇದೆ. ಇಲ್ಲಿ ಎಲ್ಲರ ತರ ಇಲ್ಲ ಈಗ ನಾವು ಅಲ್ವಾ. ಇಲ್ಲಿ ನಮ್ಮ ಒಂದು ಗುರಿ ಉದ್ದೇಶನೇ
ಚೇಂಜ್ ಆಗೋಗಿದೆ. ನಮ್ಮ ಒಂದು ಜವಾಬ್ದಾರಿನೇ ಚೇಂಜ್ ಆಗೋಗಿದೆ. ಹಳೆಯ ಒಂದು ಜವಾಬ್ದಾರಿಗಳು ನಿಭಾಯಿಸ್ತಾ ನಿಮಿತ್ತವಾಗಿ ಹೊಸದರ ಒಂದು ಬಾಬಾ ಕೊಟ್ಟಿರುವ ಜವಾಬ್ದಾರಿಯನ್ನ ನಾವು ನಿಭಾಯಿಸಬೇಕಾಗತ್ತೆ. ಎರಡನ್ನೂ ಸಂಭಾಲನೆ ಮಾಡಬೇಕಾಗತ್ತೆ ಇಲ್ಲಿ ಅಲ್ವಾ. ಫ್ಯಾಮಿಲಿ ಇರುತ್ತೆ, ಕೆಲಸ, ವ್ಯವಹಾರ ಎಲ್ಲವೂ, ಅವೆಲ್ಲವನ್ನ ಬಾಬಾರವರಿಗೆ ಸಮರ್ಪಣೆ ಮಾಡಿ ನಿಮಿತ್ತವಾಗಿ ಸಂಭಾಲನೆ ಮಾಡ್ತಾ ಇದ್ರ ಕಡೆನೂ ಸಹ ನಾವು ಸಂಭಾಲನೆ ಮಾಡಬೇಕಾಗಿದೆ ಅಲ್ವಾ. ಡಬಲ್ ಜವಾಬ್ದಾರಿ ಬಾಬಾರವರ ಮಕ್ಕಳಿಗೆ ಬಂದಿದೆ. ನಾವು ರಾವಣನ ವಶದಲ್ಲಿದ್ವಿ. ರಾವಣನ ಸಂಸ್ಕಾರಗಳು ಅಸುರಿ ಸಂಸ್ಕಾರಗಳಿದ್ವು. ರಾವಣ ಪ್ರಪಂಚವನ್ನು ವೃದ್ಧಿ ಮಾಡ್ತಿದ್ವಿ. ಈಗ ಬಾಬಾ ಬಂದು ನಮ್ಮನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮೂಲಕ ನಮ್ಮಿಂದನೇ ಇದು ಸ್ಟಾಪ್ ಆಗೋದಕ್ಕೆ. ಯಾವುದು? ರಾವಣನ ಪ್ರಪಂಚ ನಮ್ಮಿಂದನೇ ಸ್ಟಾರ್ಟ್ ಆಗಿದೆ, ಇದು ಸ್ಟಾಪ್ ಆಗೋದಕ್ಕೆ. ರಾವಣ ಸತ್ಯಯುಗದ ಒಂದು ನೋಡಿ, ಈ ಡ್ರಾಮಾ ಸ್ಟಾರ್ಟ್ ಆಗೋದು ನಮ್ಮಿಂದಾನೆ, ಸ್ಟಾಪ್ ಆಗೋದು ಲಾಸ್ಟ್ ಈಗ ಸ್ಟಾಪ್ ಆಗುತ್ತಲ್ಲ ನಮ್ಮಿಂದಾನೆ. ಸ್ಟಾರ್ಟ್ ಆಗೋವಾಗ ಸತೋಪ್ರಧಾನರಾಗಿ ಸ್ಟಾರ್ಟ್ ಆಗುತ್ತೆ ಡ್ರಾಮಾ, ಎಂಡ್ ಆಗೋವಾಗ ತಮೋ ಪ್ರಧಾನವಾಗಿ ಎಂಡ್ ಆಗತ್ತೆ. ಆದ್ರೆ ಈಗ ಎಂಡ್ ಆದ್ಮೇಲೆ ಭಗವಂತ ಬಂದು ನಮ್ಮನ್ನ ಮತ್ತೆ ಸತೋಪ್ರಧಾನರನ್ನಾಗಿ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿಸ್ತಾರೆ. ಇದು 5000 ವರ್ಷಗಳಿಗೆ ಒಂದು ಸರಿ ನಡೆಯುತ್ತಿರುವಂತಹ ಒಂದು ಡ್ರಾಮಾ, ನಮಗೆಲ್ಲರಿಗೂ ಸಹ ಗೊತ್ತಿದೆ. ಈಗ ನಾವು ಪಾತ್ರವನ್ನ ನಾವು ಮಾಡ್ತಿದ್ದೀವಿ, ಇರೋ ಪಾತ್ರಧಾರಿಗಳಾಗಿದ್ದೀವಿ. ಎಲ್ಲರೂ ನಮ್ಮನ್ನ ಗಮನಿಸ್ತಿದ್ದಾರೆ, ಇವರು ಯಾವ ರೀತಿ ಇದ್ದಾರೆ ಅನ್ನೋದು. ಯಾಕಂದ್ರೆ ಈಗ ಮೊದಲಿನ ತರ ನಾವು ಇಲ್ಲ ಅಲ್ಲ. ನಮ್ಮ ಒಂದು ನಡವಳಿಕೆ ಇರ್ಬೋದು, ನಮ್ಮ ಒಂದು ಏನು ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ನಾವು ಮಾತಾಡೋದು, ನಾವು ತಿನ್ನುವಂಥದ್ದು, ಮತ್ತೆ ನಾವು ಏನನ್ನ ಓದ್ತೀವಿ ಅಲ್ವಾ, ಯೋಗ, ಜ್ಞಾನ, ಧಾರಣೆ, ಸೇವೆ, ಸಾತ್ವಿಕ ಆಹಾರ, ಕರ್ಮಯೋಗ, ಪ್ರತಿಯೊಂದರಲ್ಲೂ ನಮ್ಮಲ್ಲಿ ವ್ಯತ್ಯಾಸ ಬಂದಿದೆಯೋ ಇಲ್ಲೋ ಗಮನಿಸ್ತಾರೆ. ನಮ್ಮಲ್ಲಿ ಪರಿವರ್ತನೆ ಬಂತು ಅಂದ್ರೆ ಡೆಫಿನೆಟ್ಲಿ ಅವರಲ್ಲಿ ಪರಿವರ್ತನೆ ಬರುತ್ತೆ. ನಮ್ಮನ್ನು ನೋಡಿ ಅವರು ಕಲಿತಾರೆ ಅಲ್ವಾ. ಈಗ ನೋಡಿ, ಒಂದು ಮೂವಿ ಸ್ಟಾರ್ ಇದ್ದಾರೆ, ಯಾರಾದರೂ ಸೆಲೆಬ್ರಿಟಿ, ಅವರು ತುಂಬಾ ಅವರ ರೋಲ್, ಅವ್ರು ಮಾಡಿರುವಂಥ ಪಾತ್ರ ರೋಲ್ ತುಂಬಾ ಚೆನ್ನಾಗಿದೆ ಅಲ್ವಾ. ಅದು ಕೆಲವರಿಗೆ ಇನ್ಸ್ಪಿರೇಷನ್ ಆಗಿರುತ್ತೆ. ಅವ್ರೇನ್ ಮಾಡ್ತಾರೆ, ಅವರನ್ನ ತುಂಬಾ ಇಷ್ಟಪಡ್ತಾರೆ, ಅವರನ್ನ ರೋಲ್ ಮಾಡೆಲ್ ಆಗಿದ್ದಾರೆ. ಇವರು ನನಗೆ ಐಡಿಯಲ್ ಆಗಿದ್ದಾರೆ, ರೋಲ್ ಮಾಡೆಲ್ ಆಗಿದ್ದಾರೆ, ಅವರು ನನಗೆ ತುಂಬಾ ಇನ್ಸ್ಪಿರೇಷನ್. ಅವರನ್ನೇ ಫಾಲೋ ಮಾಡ್ತಾರೆ. ಅವ್ರು ಯಾವ ರೀತಿ ಇರ್ತಾರೆ ಅದೇ ರೀತಿನೇ ಇವರು ಚೇಂಜ್ ಆಗ್ತಾರೆ. ಒಂದು ಜನ್ಮದ್ದೇ ಇರ್ಬೋದು, 10 ದಿನದ್ದೇ ಇರ್ಬೋದು, ಅವ್ರಿಗೆ ಇನ್ಸ್ಪೈರ್ ಆಗತ್ತೆ. ಅವರ ಒಂದು ಲೈಫ್ ಸ್ಟೈಲ್ ಕೆಲವರಿಗೆ ಇನ್ಸ್ಪೈರ್ ಆಗತ್ತೆ ಅಲ್ವಾ. ಅವ್ರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ಇನ್ಸ್ಪೈರ್ ಆಗತ್ತೆ, ಯಾವ ರೀತಿ ಆಕ್ಟಿಂಗ್ ಮಾಡ್ತಾರೆ ಅನ್ನೋದು ಇನ್ಸ್ಪೈರ್ ಆಗತ್ತೆ. ಒಬ್ಬೊಬ್ಬರು ಒಂದೊಂದು ವಿಶೇಷತೆ ಇರುತ್ತೆ, ಅದು ಕೆಲವ್ರಿಗೆ ಏನು ಮಾಡ್ತದೆ, ಇನ್ಸ್ಪೈರ್ ಮಾಡುತ್ತೆ ಅಲ್ವಾ. ಇನ್ಸ್ಪೈರ್ ಆಗ್ತಾರೆ. ನನ್ನ ರೋಲ್ ಮಾಡೆಲ್ ಇದ್ರೆ ಇವ್ರ ರೀತಿ ಇರಬೇಕು, ಅವ್ರ ರೀತಿ ಇರೋದಕ್ಕೆ ನನಗಿಷ್ಟ ಅಲ್ವಾ. ಅವ್ರು ಯಾವ್ದನ್ನು ಇವಾಗ ಹೇಗೆ ದೈಹಿಕವಾಗಿ ಅವರನ್ನು ಫಾಲೋ ಮಾಡ್ತಾರಲ್ಲ, ಆ ಹೀರೋಯಿನ್ ಈ ರೀತಿ ಇದ್ದಾರೆ ಅಂದರೆ ಅದೇ ರೀತಿನೇ ಡ್ರೆಸ್ ಹಾಕೋದೇನು, ಸ್ಟೈಲ್ ಏನು, ಸ್ಲಿಪ್ಪರ್ ಏನು, ಪ್ರತಿಯೊಂದು ಅವ್ರ ರೀತಿನೇ ಫಾಲೋ ಮಾಡ್ತಾರೆ ಅವ್ರು ಇಷ್ಟ ಆದ್ರು ಅಂದರೆ ಅಲ್ವಾ. ಇನ್ಸ್ಪೈರ್ ಆಗ್ಬಿಡ್ತಾರೆ ಅವರು. ಇಲ್ಲಿ ನಾವು ಪಾತ್ರ ಮಾಡ್ತಿದ್ದೀವಿ, ಬಾಬಾ ಏನ್ ಹೇಳ್ತಿದ್ದಾರೆ ಹಂಗೆ ನಾವು ಪಾತ್ರ ಮಾಡ್ತಿದ್ದೀವಿ ಅಂದ್ರೆ ಆಗ ಇತರರು ನೋಡಿದಾಗ ಇವರು ಹೇಗಿದ್ದಾರೆ, ನಮಗಿಂತ ಭಿನ್ನ ಆಗಿದ್ದಾರೆ, ಅಲೌಕಿಕ ಆಗಿದ್ದಾರೆ. ಇವರೆಲ್ಲ ಮಾಡ್ತಿರೋವಂಥದ್ದು, ಬ್ರಹ್ಮಕುಮಾರಿಗಳೆಲ್ಲ ಮಾಡ್ತಿರೋವಂಥದ್ದು, ಇವರಿಂದ ಯಾವುದೋ ಒಂದು ಶಕ್ತಿ ಇದೆ. ನಿಜ, ಭಗವಂತನೇ ಮಾಡಿಸ್ತಿದ್ದಾನೆ ಇವ್ರ ಕೈಯಲ್ಲಿ, ಇವರೆಲ್ಲ ಮಾಡಿಸ್ತಿರೋವಂಥದ್ದು ಬಾಬಾರವರ ಪ್ರತ್ಯಕ್ಷತೆ ಆಗತ್ತೆ. ಇವರ ರೀತಿ ನಾವು ಸಹ ನಡೆದುಕೊಳ್ಬೇಕು, ಇರಬೇಕು ಅಂತ ಅವ್ರಿಗೆ ಇನ್ಸ್ಪೈರ್ ಆಗತ್ತೆ
ನೋಡಿ, ಅಲ್ಲಿ ಲೌಕಿಕದಲ್ಲಿ ಅವ್ರು ಇನ್ಸ್ಪೈರ್ ಆದ್ರೆ, ಒಂದು ಸೆಲೆಬ್ರಿಟಿಗೋ ಯಾರಿಗೋ ಒಬ್ಬರಿಗೆ ಇನ್ಸ್ಪೈರ್ ಆದ್ರೂ ಒಂದು ಜನ್ಮಕ್ಕೆ ಅವ್ರ ಪರಿವರ್ತನೆ ಆಗ್ಬೋದೇನೋ. ಆದ್ರೆ ಇಲ್ಲಿ ನಾವು ಅಲೌಕಿಕವಾಗಿ ನಾವು ಇತರರನ್ನ ಇನ್ಸ್ಪೈರ್ ಮಾಡ್ತೀವಿ, ನಮ್ಮಿಂದ ಇತರರು ಇನ್ಸ್ಪೈರ್ ಆದ್ರು ಅಂದ್ರೆ ಅವರು ಜನ್ಮ ಜನ್ಮಾಂತರಗಳು ಅವರ ಜೀವನ ಪರಿವರ್ತನೆ ಆಗ್ಬಿಡತ್ತೆ ಅಲ್ವಾ. ಆತ್ಮಿಕ ಪರಿವರ್ತನೆ ಇದು, ಆತ್ಮಿಕ ಕ್ವಾಲಿಟಿ ಇದು, ಆತ್ಮಿಕ ಒಂದು ಶಕ್ತಿ, ಆ ಗುಣ ಶಕ್ತಿಗಳು, ನಡವಳಿಕೆ, ಅವು ಇತರರನ್ನ ಇನ್ಸ್ಪೈರ್ ಮಾಡಬೇಕು. ಅವ್ರೇನ್ ಮಾಡ್ತಾರೆ, ಒಂದು ಆಕ್ಟಿಂಗ್ ಇಂದ, ದೈಹಿಕವಾಗಿ ಅವ್ರೇನ್ ಮಾಡ್ತಾರೆ, ಭೌತಿಕವಾಗಿ ಇತರರಿಗೆ ಅಟ್ರಾಕ್ಟ್ ಮಾಡ್ತಾರೆ, ಇತರರಿಗೆ ಇನ್ಸ್ಪೈರ್ ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಆತ್ಮಿಕವಾಗಿ ಅಲೌಕಿಕವಾಗಿ ಇನ್ಸ್ಪೈರ್ ಮಾಡಬೇಕು. ಇನ್ಸ್ಪೈರ್ ಆಗ್ತಾರೆ, ನಾವು ಇನ್ಸ್ಪೈರ್ ಮಾಡಬೇಕು ಅಂತ ಮಾಡುವಂಥದ್ದಲ್ಲ. ಬಾಬಾ ಏನು ನಮಗೆ ಶ್ರೀಮತ ಕೊಟ್ಟಿದ್ದಾರೆ ಅದರಂತೆ ನಾವು ನಡೀತಿದ್ದೀವಿ ಅಂತಂದ್ರೆ ಡೆಫಿನೆಟ್ಲಿ ಆತ್ಮಗಳು ಆಕರ್ಷಣೆ ಆಗತ್ತೆ. ಅಲ್ಲಿ ದೈಹಿಕವಾಗಿ ಆಕರ್ಷಣೆ ಮಾಡ್ತಾರೆ, ಅದರಿಂದ ದೈಹಿಕವಾಗಿ ಅವರು ಪರಿವರ್ತನೆ ಆಗ್ತಾರೆ. ಇಲ್ಲಿ ನಾವು ಆತ್ಮಿಕವಾಗಿ ನಾವು ಪರಿವರ್ತನೆ ಆಗ್ತೀವಿ ಅಂದ್ರೆ ನಮ್ಮನ್ನು ನೋಡಿ ಅವರು ಸಹ ಆತ್ಮಿಕವಾಗಿ ಪರಿವರ್ತನೆ ಆಗ್ತಾರೆ. ನಮ್ಮ ಕಲ್ಯಾಣದ ಜೊತೆ ಅವರ ಕಲ್ಯಾಣನೂ ಸಹ ಆಗತ್ತೆ. ಅಂದ್ರೆ ಅವರು ಜನ್ಮ ಜನ್ಮಾಂತರಗಳಿಗೂ ಸಹ ಅವರು ಸಹ ಪ್ರಾಪ್ತಿಯನ್ನ ಪಡ್ಕೊಳ್ತಾರೆ. ನಮ್ಮ ಒಂದು ಜವಾಬ್ದಾರಿ ಇದು ಕೂಡ ಆಗಿದೆ. ಬಾಬಾ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅನೇಕ ಆತ್ಮರ ಕಲ್ಯಾಣಕ್ಕೆ, ನಮ್ಮ ಕಲ್ಯಾಣಕ್ಕೆ. ಬಾಬಾ ನಮ್ಮ ಕಲ್ಯಾಣ ಮಾಡ್ತಾರೆ. ನಮಗ್ ಕೊಟ್ಟಿರೋ ಜ್ಞಾನ, ನಮಗ್ ಏನು ತಿಳುವಳಿಕೆ ಕೊಟ್ಟಿದ್ದಾರೆ, ಏನು ಶಕ್ತಿ ಕೊಡ್ತಾರೆ, ಅದನ್ನ ನಾವು ಇತರರಿಗೆ ಕೊಡೋದಕ್ಕೆ ನಿಮಿತ್ತ ಆಗ್ಬೇಕು. ನಾವು ಪರಿವರ್ತನೆ ಆಗ್ತೀವಿ ಅಂದ್ರೆ, ನಮ್ಮಲ್ಲಿ ಶುಭ ಭಾವನೆ, ಶುಭ ಕಾಮನೆ, ಶುಭ ಸಂಕಲ್ಪಗಳು ನಡೀತಿದಾವೆ ಅಂದ್ರೆ ಅದರ ಮೂಲಕ ಇತರರ ಕಲ್ಯಾಣ ಆಗತ್ತೆ. ಇಲ್ಲಿ ನಾವು ಎಲ್ಲವನ್ನ ಬಾಬಾರವರಿಗೆ ಸಮರ್ಪಣೆ ಮಾಡಿ, ಎಲ್ಲವೂ ನಿನ್ನದೇ, ನನ್ನದೇನೂ ಇಲ್ಲ ತಂದೆ, ಎಲ್ಲವೂ ನಿನ್ನದೇ ಆಗಿದೆ, ನಾನು ಕೇವಲ ನಿನ್ನೋನಷ್ಟೇ, ನೀನು ನನ್ನೋನು, ನಾನು ನಿನ್ನೋನು, ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ, ನನ್ನ ಪ್ರಪಂಚ, ನನ್ನ ಸರ್ವಸ್ವ ನೀನೆ ಅಂದಾಗ ಏನ್ ಮಾಡ್ತಾರೆ ಭಗವಂತ, ನಮಗೆಲ್ಲವನ್ನ ಕೊಡ್ತಾರೆ. ನಮಗೆಲ್ಲ ನಮ್ಮ ಹತ್ರ ಇದೆ ಅಂದ್ರೆ ನಾವು ಇತರರಿಗೆ ಕೊಡೋದಕ್ಕೆ ನಿಮಿತ್ತ ಆಗ್ತೀವಿ. ನಮ್ಮ ಒಂದು ಶುಭ ಭಾವನೆ, ಶುಭ ಕಾಮನೆ, ಶುಭ ಸಂಕಲ್ಪಗಳೇ ದಯಾ ಹೃದಯ ಭಾವನೆ, ಕ್ಷಮೆಯ ಭಾವನೆ, ಕರುಣ ಅಲ್ವಾ, ಕರುಣೆ, ಇವೆಲ್ಲವೂ ಸಹ ಶಿಕ್ಷಣ ಕೊಟ್ಟು ಬಿಡುತ್ತೆ, ಇತರರಿಗೆ ಸೇವೆ ಮಾಡಿಬಿಡುತ್ತೆ. ಎಲ್ಲಿ ದಯೆ ಇಲ್ಲ, ಎಲ್ಲಿ ಕ್ಷಮೆ ಇಲ್ಲ, ಅಲ್ಲಿ ಸೇವೆನೂ ಆಗೋದಿಲ್ಲ, ಅಲ್ಲಿ ಇತರರಿಗೆ ನಾವೇನು ಕೊಡೋದಕ್ಕೂ ಆಗೋದಿಲ್ಲ ಅಲ್ವಾ. ಇಲ್ಲಿ ಇನ್ನೊಂದೇನು ಅಂದ್ರೆ ಎಲ್ಲರೂ ನಮ್ಮವರು. ಬಾಬಾ ಏನ್ ಹೇಳಿದ್ದಾರೆ, ಬಾಬಾ ನಿನ್ನೆ ಒಂದು ಮುರುಳಿಯಲ್ಲೂ ಸಹ ಹೇಳಿದ್ರು, ಭಕ್ತರಾದ್ರೂ ಕೂಡ ನಿಮ್ಮ ಪರಿವಾರದವರೇ, ಎಂತ ಆತ್ಮಗಳಾದ್ರೂ ನಿಮ್ಮ ಪರಿವಾರದವರೇ. ಯಾಕೆಂದ್ರೆ ನೀವು ಇಡೀ ವಿಶ್ವಕ್ಕೆ ಆಧಾರ ಮೂರ್ತಿಗಳು, ಆದರ್ಶ ಮೂರ್ತಿಗಳು, ಉದ್ಧಾರ ಮೂರ್ತಿಗಳು. ನೀವು ಪೂರ್ವಜರು, ನಿಮ್ಮ ಒಂದು ವಂಶಸ್ಥರವರು. ಒಂದು ಇತರ ಧರ್ಮದವರೇ ಇರಲಿ, ಇತರ ಜಾತಿಯವರೇ ಇರಲಿ, ಇತರ ಮತದವರೇ ಇರಲಿ, ಯಾರೇ ಇದ್ರೂ ಅವರೆಲ್ಲ ಆತ್ಮಗಳು, ಅವರೆಲ್ಲ ನಿಮ್ಮ ಪರಿವಾರದವರು, ಅವರೆಲ್ಲರಿಗೂ ಸಹ ನೀವು ಪೂರ್ವಜರು ಅಂತ ಬಾಬಾ ಹೇಳ್ತಾರೆ. ಒಂದು ಫ್ಯಾಮಿಲಿ ಅಂತಂದಾಗ ಎಲ್ಲ ಆ ಫ್ಯಾಮಿಲಿಯಲ್ಲಿ ಎಷ್ಟು ಮಂದಿ ಇರ್ತಾರೆ, ಆ ಫ್ಯಾಮಿಲಿಗೆ ಸಂಬಂಧಪಟ್ಟವಂಥವರು ಅಲ್ವಾ, ಅವರೆಲ್ಲರೂ ನಮ್ಮ ಫ್ಯಾಮಿಲಿ ಇದು ಅಂತ ಹೇಳ್ತಾರೆ, ನಮ್ಮವರು ಅಂತ ಹೇಳ್ತಾರೆ ಅಲ್ವಾ. ಏನೇನು ಸಂಬಂಧ ಇದೆ ಅದೆಲ್ಲನೂ ಸಹ ಹೇಳ್ಕೊತಾರೆ. ಇವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ಚಿಕ್ಕಮ್ಮ, ಅಜ್ಜಿ, ತಾತ, ಇವೆಲ್ಲ ನಮ್ಮ ಸಂಬಂಧಿಕರು. ಒಂದು ಫ್ಯಾಮಿಲಿ ಅಂದಾಗ ಎಲ್ಲರೂ ಸಹ ಏನೇ ಆದ್ರೂ ಸಹ ಅಲ್ಲಿ ಅವ್ರ ಕಷ್ಟಕ್ಕೆ, ಸುಖಕ್ಕೆ ಎಲ್ಲದರಲ್ಲೂ ಭಾಗಿಯಾಗ್ತಾರೆ ಅಲ್ವಾ, ಒಂದು ಫ್ಯಾಮಿಲಿ ಅಂದಾಗ. ಮತ್ತೆ ಇಡೀ ವಿಶ್ವವೆಲ್ಲ ನಾವು ಒಂದು ಫ್ಯಾಮಿಲಿ ಆಗಿದ್ದೀವಿ. ಅದು ಯಾವ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಎಂಥವರೇ ಇರ್ಬೋದು, ಆತ್ಮಗಳ ರೂಪದಲ್ಲಿ ನಾವೆಲ್ಲರೂ ಒಂದೇ, ಒಬ್ಬ ತಂದೆಯ ಮಕ್ಕಳು. ಇಲ್ಲಿ ಜಾತಿ ಭೇದ, ಮತಭೇದಗಳು ಯಾವುದು ಬರಬಾರದು.
ಬಾಬಾ ಎಲ್ಲರನ್ನ ಒಂದೇ ಅಂತನೋ. ಈಗ ನೋಡಿ, ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಮ್ಮ ಮೂಲಕ ಸೇವೆ ಮಾಡಿಸ್ತಿದ್ದಾರೆ, ನಾವೇ ಶ್ರೇಷ್ಠ, ಈ ತರ ಹೊರಗಡೆ ಇರೋಂಥ ಆತ್ಮಗಳಂದ್ರೆ ಬಾಬಾರವ್ರಿಗೆ ಇಷ್ಟ ಇಲ್ಲ ಅಂತ ಅಲ್ಲವೇ ಅಲ್ಲ. ಅವರಂದ್ರೂ ಇನ್ನೂ ಇಷ್ಟ ಇದೆ, ಬಾಬಾರವ್ರಿಗೆ ತುಂಬಾ ಇಷ್ಟ ಇದೆ. ಅವರ ಮಕ್ಕಳಲ್ವಾ, ಅವ್ರ ಮೇಲೆ ಎಷ್ಟು ದಯೆ ಇರುತ್ತೆ. ಅವರು ಭಕ್ತಿ, ನಿಜವಾದ ಒಂದು ಭಕ್ತಿಯನ್ನ ಮಾಡ್ತಾ ಎಷ್ಟು ಆರಾಧನೆ ಮಾಡ್ತಾರೆ ಭಗವಂತನನ್ನ ಅಂದ್ರೆ, ನಾವು ಭಗವಂತ ಸಿಕ್ಕಿದ ಮೇಲೆ ನಾವು ಅವರನ್ನ ಅಷ್ಟು ನೆನಪು ಸಹ ಮಾಡೋದಿಲ್ಲ, ಅಷ್ಟು ಮಾಡ್ತಾರೆ ಅವರು. ಆದ್ರೆ ಪಾಪ ಅವರು ಸರಿಯಾಗಿ ತನ್ನ ಪರಿಚಯ, ಪರಮಾತ್ಮನ ಪರಿಚಯ ಗೊತ್ತಿಲ್ಲದೆ ಮಾಡೋದ್ರಿಂದ ಅವರಿಗೆ ಪ್ರಾಪ್ತಿ ಸಿಗೋದಿಲ್ಲ. ನಾವು ಸಹ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಬಂದಿದ್ದೀವಿ ಅರ್ಧ ಕಲ್ಪದಿಂದ. ಈಗ ನಮಗೆ ಸಿಕ್ಬಿಟ್ಟಿದ್ದಾರೆ, ಅವರಿಗೆ ಇನ್ನೂ ಸಿಕ್ಕಿಲ್ಲ. ಅವ್ರದೇ ಆದಂತ ಪಾತ್ರ ಇದೆ. ಭಕ್ತರಿಗೆ ನೀವು ಇಷ್ಟ ದೇವಿಗಳಾಗಿ, ದೇವತೆಗಳಾಗಿ ಅವರ ಒಂದು ಮನೋಕಾಮನೆಗಳನ್ನು ಪೂರ್ತಿ ಮಾಡಿ ಅಂತ ಹೇಳ್ತಾರೆ ಬಾಬಾ. ಅದು ನಿಮ್ಮದೇ ಜವಾಬ್ದಾರಿ. ಭ್ರಮಿಸ್ತಿರುವಂತ ಆತ್ಮಗಳು, ಪ್ರೇತಾತ್ಮಗಳು, ಭೂತಾತ್ಮಗಳೆಲ್ಲ, ಭೂತ ಪ್ರೇತಗಳು ಏನಿರುತ್ತೆ, ಅಲೆದಾಡ್ತಿರೋ ಆತ್ಮಗಳು, ಎಲ್ಲ ಆತ್ಮಗಳಿಗೂ, ಅಂತ ಆತ್ಮಗಳಿಗೆ ಮುಕ್ತಿಯನ್ನು ಕೊಡೋದಕ್ಕೂ ನೀವೇ ನಿಮಿತ್ತರು ಅಂತ ಹೇಳಿದ್ದಾರೆ. ಅರ್ಥ ಆಗ್ತಿದೆಯಲ್ಲ ಬಾಬಾ ಏನಕ್ಕೆ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಪ್ರಕೃತಿಯನ್ನ ಪಾವನ ಮಾಡುವಂತ ಜವಾಬ್ದಾರಿನೂ ನಿಮ್ಮ ಮೇಲೆ ಇದೆ. ನಿಮ್ಮ ಒಂದು ದೃಷ್ಟಿಯಿಂದ ಅನೇಕ ಆತ್ಮಗಳ ದುಃಖ ದೂರ ಮಾಡುವಂತಹ ಒಂದು ಜವಾಬ್ದಾರಿನೂ ನಿಮಗಿದೆ. ಇಡೀ ವಿಶ್ವವನ್ನ ಪರಿವರ್ತನೆ ಮಾಡೋ ಜವಾಬ್ದಾರಿ ನಿಮಗಿದೆ. ಎಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀನಿ ಮಕ್ಕಳೇ. ನಾನು ಹಿಂದೆ ಇದ್ದೀನಿ, ನೀವು ಮುಂದೆ ಇದ್ದೀರಾ. ನೀವು ದೃಢ ಸಂಕಲ್ಪದಿಂದ ಧೈರ್ಯದ ಒಂದು ಹೆಜ್ಜೆಯನ್ನು ನೀವು ಇಡ್ತೀರಾ ಅಂತಂದ್ರೆ, ಸಹಯೋಗ ಅನ್ನೋ 1000 ಹೆಜ್ಜೆಯನ್ನ ನಾನು ನಿಮ್ಮ ಮೂಲಕ ಇಡಿಸ್ತೀನಿ. ಸಹಯೋಗ ಕೊಡ್ತೀನಿ, 1000 ಹೆಜ್ಜೆಯಷ್ಟು ಸಹಯೋಗ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ನನ್ನ ಮತದಂತೆ ನೀವು ನಡೀತೀರಾ, ನನ್ನನ್ನು ನೀವು ನೆನಪು ಮಾಡ್ತೀರಾ ಅಂದ್ರೆ ನಿಮ್ಮನ್ನು ನಾನು ಯಾವತ್ತೂ ಕೈ ಬಿಡೋದಿಲ್ಲ. ಗ್ಯಾರಂಟಿ ಕೊಟ್ಟಿದ್ದಾರೆ. ಮೊನ್ನೆ ಮುರುಳಿಯಲ್ಲಿ ಕೊಟ್ಟಿದ್ರು ತಾನೆ, ಗ್ಯಾರಂಟಿ. ನಮ್ಮ ಜವಾಬ್ದಾರಿ ಅಷ್ಟಿಷ್ಟಿಲ್ಲ. ಯಾರಿಗೆ ಜವಾಬ್ದಾರಿ ಇಲ್ಲ ಅವರು ಸೋಮಾರಿಗಳು, ಹುಡುಗಾಟಿಕೆಯಿಂದ ನೆಗ್ಲಿಜೆನ್ಸಿಯಾಗಿ ಇಗ್ನೋರ್ ಮಾಡ್ತಿರ್ತಾರೆ ಎಲ್ಲವನ್ನ. ಹುಡುಗಾಟಿಕೆ ಇರುತ್ತೆ, ಸೋಮಾರಿತನ ಇರುತ್ತೆ. ಎಲ್ಲಿ ಜವಾಬ್ದಾರಿ ಇರೋದಿಲ್ಲ ಅಲ್ಲಿ. ಒಂದು ಜವಾಬ್ದಾರಿ ಇರುವಂತ ವ್ಯಕ್ತಿ ಎಷ್ಟು ಅವರು ಅಲರ್ಟ್ ಆಗಿರ್ತಾರೆ, ಎಷ್ಟು ಅವರು ನಿಭಾಯಿಸ್ತಿರ್ತಾರೆ ಕೆಲಸ ಕಾರ್ಯಗಳನ್ನ. ಜವಾಬ್ದಾರಿ ಇರುವಂತ ವ್ಯಕ್ತಿ. ಈಗ ಯಾರಾದ್ರೂ ನಿಮ್ಗೆ ಯಾವ್ದಾದ್ರೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಕೆಲಸ, ಇಷ್ಟು ದಿನದೊಳಗಡೆ ಇದು ನೀವು ಮುಗಿಸ್ಬೇಕು, ಈ ತರ ಒಂದು ಜವಾಬ್ದಾರಿ ನೀವು ನಿಭಾಯಿಸ್ಬೇಕು, ಈ ಕೆಲಸ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಆಗ ನಿದ್ದೆನೂ ಬರೋದಿಲ್ಲ. ಇಷ್ಟೇ ದಿನ ಇರೋದು, ಬೇಗ ಮುಗಿಸ್ಬಿಡ್ಬೇಕು ಅಲ್ವಾ? ಇಷ್ಟೇ ದಿನ ಇರೋದು, ಬೇಗ ಮುಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಸರಿ ಹೋಗೋದಿಲ್ಲ. ಈಗ ನೋಡಿ, ಯಾವ್ದಾದ್ರು ಒಂದು ಮನೆ ಕಟ್ಟೋದಕ್ಕೆ ಆಗ್ಲಿ ಒಪ್ಪಂದ ಕೊಟ್ಬಿಟ್ಟಿರ್ತಾರೆ, ಆಯ್ತಾ? ಅವರಿಗೆ ಇರುತ್ತೆ, ಇಷ್ಟು ದಿನ ಅಂತ ನಾವು ಒಪ್ಕೊಂಡ್ಬಿಟ್ಟಿದೀವಿ, ಇಷ್ಟು ದಿನದೊಳಗಡೆ ಅದು ನಾವು ಮಾಡಿ ಕೊಟ್ಟು ಬಿಡ್ಬೇಕು. ಜವಾಬ್ದಾರಿ ತಗೊಂಡಿರ್ತಾರೆ ಅಲ್ವಾ? ಅವರು ಎಷ್ಟು ಕಷ್ಟಪಡ್ತಿರ್ತಾರೆ ಅದನ್ನ ನಿಭಾಯಿಸೋದಕ್ಕೆ, ಅದನ್ನ ಪೂರ್ಣ ಮಾಡೋದಕ್ಕೆ, ಜವಾಬ್ದಾರಿಯನ್ನು ಕಂಪ್ಲೀಟ್ ಮಾಡೋದಕ್ಕೆ. ಇಲ್ಲಿ ನಮಗೆ ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ? ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ? ಪರಿವರ್ತನೆಯ ಜವಾಬ್ದಾರಿ, ಸ್ವ ಕಲ್ಯಾಣದ ಜೊತೆಗೆ ವಿಶ್ವ ಕಲ್ಯಾಣದ ಜವಾಬ್ದಾರಿ. ನಮ್ಮ ಮೇಲೂ ನಾವು ದಯೆ ತೋರಿಸ್ಕೋಬೇಕು, ಇತರರ ಮೇಲೂ ನಾವು ದಯೆ ತೋರಿಸ್ಬೇಕು. ನಾವೇ ಮತಭೇದಗಳಲ್ಲಿ, ಜಾತಿ ಭೇದಗಳಲ್ಲಿ ಹೋಗ್ತೀವಿ ಅಂದ್ರೆ ನಮ್ಮ ಕಲ್ಯಾಣನೂ ಆಗಲ್ಲ, ಇತರರ ಕಲ್ಯಾಣನೂ ಆಗೋದಿಲ್ಲ. ಈಗ ನೋಡಿ, ಕಠಿಣವಾದ ಒಂದು ರೋಲ್ ಇದೆ ಅಂದ್ರೆ ಅದನ್ನ ನಿಭಾಯಿಸುವಂತವ್ರಿಗೇನೆ ಆ ರೋಲ್ ಕೊಡ್ತಾರೆ ಅಲ್ವಾ?
ಎಂಥವ್ರಂದ್ರೆ ಅಂಥವ್ರು ಅದನ್ನು ನಿಭಾಯಿಸೋದಕ್ಕಾಗೋದಿಲ್ಲ. ಅದಕ್ಕೆ ತಕ್ಕ ಹಾಗೆ ಇರುವಂಥವರನ್ನೇ, ಆ ಕ್ವಾಲಿಟೀಸ್ ಇರುವಂಥವರನ್ನೇ ಏನು ಮಾಡ್ತಾರೆ, ಸೆಲೆಕ್ಟ್ ಮಾಡಿಕೊಂಡು ಆ ರೋಲ್ ಕೊಡ್ತಾರೆ ಅಲ್ವಾ. ಎಲ್ಲರಿಂದನೂ ಆ ರೋಲನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು. ಈಗ ನೋಡಿ, ಇಡೀ ವಿಶ್ವದಲ್ಲಿ ಇಷ್ಟೊಂದು ಆತ್ಮಗಳಿದ್ದಾವೆ, ಆದರೆ ನಮ್ಮನ್ನು ಬಾಬಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಇದು ನಮ್ಮ ಒಂದು ರೋಲು. ನಾವು ಕಠಿಣ ಅಂತ ಹೇಳ್ತೀವಿ ಅಲ್ವಾ. ಹೊರಗಡೆ ಇರೋ ಜನಕ್ಕೆ ಪವಿತ್ರವಾಗಿರೋದು ಕಷ್ಟ, ಪರಿವರ್ತನೆ ಆಗೋದು ಕಷ್ಟ, ಸೇವೆ ಮಾಡೋದು ಕಷ್ಟ, ಎಲ್ಲವೂ ಕಷ್ಟ ಅಂತ ಹೇಳ್ತಾರೆ. ಆದರೆ ಪವಿತ್ರವಾಗಿ, ಸ್ಥೂಲವಾಗಿ, ಸೂಕ್ಷ್ಮವಾಗಿ ಪವಿತ್ರವಾಗಿರೋದು ಎಲ್ಲವೂ ಕಷ್ಟ, ಅಸಂಭವ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ಇದು ನಮಗೆ ಸಂಭವ ಆಗುತ್ತೆ. ಯಾಕೆ? ಪಾಂಡವರ ಜೊತೆ ಹೇಗೆ ಕೃಷ್ಣ ಇದ್ದ, ಹಾಗೆ ಇಲ್ಲಿ ಯಾರಿದ್ದಾರೆ ನಮ್ಮ ಜೊತೆ? ಸ್ವಯಂ ಪರಮಪಿತ ಪರಮಾತ್ಮ ನಮ್ಮ ಜೊತೆ ಇರೋದ್ರಿಂದ ಯಾವುದು ನಮಗೆ ಕಷ್ಟ ಆಗ್ತಿಲ್ಲ ಅಲ್ವಾ. ಈಗ ನಮ್ಮನ್ನ ಈ ಪರಿವರ್ತನೆ ಕಾರ್ಯದಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಅಂತಂದ್ರೆ ನಾವು ಈ ಒಂದು ರೋಲ್ಗೆ ನಾವು ಫಿಟ್ ಆಗಿದ್ದೀವಿ, ಸೂಟ್ ಆಗ್ತೀವಿ ಅಂತ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂದ್ರೇನೆ ಅರ್ಥ ಏನು? ನಾವು ಫಿಟ್ ಆಗಿದ್ದೀವಿ, ನಮ್ಮಲ್ಲಿ ಆ ಕ್ವಾಲಿಟೀಸ್ ಇದೆ ಅಂತ. ಆದರೆ ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ಬೇಕಾಗತ್ತೆ ಅಲ್ವಾ. ಯಾರು ಎಷ್ಟು ನೆನಪು ಮಾಡ್ತಾರೆ, ಯಾರು ಎಷ್ಟು ಧಾರಣೆ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಸೇವೆನೂ ಸಹ ಆಗ್ತಿರತ್ತೆ. ಜವಾಬ್ದಾರಿಯುತರಾಗಿ ನಾವು ಇಲ್ಲಿ ಪ್ರತಿ ಕ್ಷಣ ಅದರ ಒಂದು ಕಡೆ ಗಮನ ಕೊಟ್ಟು ನಾವು ಕೆಲಸ ಕಾರ್ಯಗಳನ್ನು, ನಾವು ಕರ್ಮಗಳನ್ನು, ಸೇವೆಗಳನ್ನು ನಾವು ಮಾಡಬೇಕಾಗಿದೆ. ಇಲ್ಲಿ ನಾವು ಮೊದಲು ನಮ್ಮ ಇಷ್ಟ ಬಂದ ಹಾಗೆ ನಾವು ಎಲ್ಲ ಪರಮತದಂತೆ ಮನ್ಮತದಂತೆ ನಡೆದು ನಾವು ಮಾಡ್ತಾ ಹೋದ್ವಿ. ಇಲ್ಲಿ ಆ ರೀತಿ ಇಲ್ಲ. ಇಲ್ಲಿ ಭಗವಂತ ಹೇಳಿದ ರೀತಿನೇ ನಡ್ಕೋಬೇಕು ನಾವಿಲ್ಲಿ. ಬೇರೆ ಯಾರು ಹೇಳಿದ ರೀತಿನೂ ನಾವು ನಡ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಪರಿವರ್ತನೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಯಾವಾಗ ಪರಿವರ್ತನೆ ಆಗತ್ತೆ ಅಂದರೆ, ಯಾರು ಸ್ವಯಂನ ಅರ್ಥ ಮಾಡಿಕೊಂಡು, ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು, ಪರಮಾತ್ಮನ ಹೇಳಿದ ರೀತಿಯಂತೆ, ಅವರ ಒಂದು ಆದೇಶ ಡೈರೆಕ್ಷನ್ ಅಂತೆ ಯಾರು ನಡೀತಾರೆ, ಅವರಿಂದ ಮಾತ್ರ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗತ್ತೆ. ಅವರಲ್ಲೂ ಪರಿವರ್ತನೆ ಬರುತ್ತೆ, ಇತರರಲ್ಲೂ ಸಹ ಪರಿವರ್ತನೆ ಅನ್ನುವಂತಹದ್ದು ಬರುತ್ತೆ. ತಂದೆ ಹೇಳೋ ರೀತಿ ನಾವು ಮಕ್ಕಳು ಕೇಳ್ತಿದ್ದೀವಿ ಅಂತಂದ್ರೆ ತಂದೆಗೂ ಒಳ್ಳೆ ಹೆಸರು, ಮಕ್ಕಳಿಗೂ ಒಳ್ಳೆ ಹೆಸರು, ಸಂಸ್ಥೆಗೂ ಒಳ್ಳೆ ಹೆಸರು ಬರುತ್ತೆ ಅಲ್ವಾ. ಈಗ ಲೌಕಿಕದಲ್ಲಿ ತಂದೆ ಹೇಳ್ದಂಗೆ ಮಕ್ಕಳು ಕೇಳ್ತಿದ್ದಾರೆ, ತಂದೆ ಒಳ್ಳೆ ತಂದೆ ಇದ್ದಾರೆ ಅಲ್ವಾ, ಒಳ್ಳೆ ಕ್ಯಾರೆಕ್ಟರ್ ಇರುವಂಥವ್ರು, ಕಷ್ಟಪಡುವಂಥವ್ರು, ಒಳ್ಳೆಯವರು ಇದ್ದಾರೆ. ಮಕ್ಕಳು ತಂದೆ ಹೇಳ್ದಂಗೆ ಕೇಳ್ತಿದ್ದಾರೆ ಅಂತಂದ್ರೆ ತಂದೆಗೂ ಒಳ್ಳೆ ಹೆಸರು, ಮಗನಿಗೂ ಒಳ್ಳೆ ಹೆಸರು, ಅವರ ಒಂದು ಮನೆತನಕ್ಕೇನೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅಲ್ವಾ. ಇಲ್ಲಾಂದ್ರೆ ಏನಂತಾರೆ, ಅಪ್ಪ ನೋಡಿದ್ರೆ ಅಷ್ಟು ಒಳ್ಳೆಯವನಿದ್ದಾನೆ, ಅಂತ ಅಪ್ಪನಿಗೆ, ಅಂತಹ ಒಳ್ಳೆ ತಂದೆಗೆ ಎಂಥ ಮಗ ಹುಟ್ಬಿಟ್ಟಿದ್ದಾನೆ ಅಂತ ಬೈತಾರೆ. ಮಗ ಏನಾದರೂ ಅಪ್ಪನ ಮಾತು ಕೇಳಿಲ್ಲ, ಕೆಟ್ಟ ರೀತಿಯಲ್ಲಿ ಅಪ್ಪನ ಸಮಾನವಾಗಿ ರೀತಿ ನಡ್ಕೊಳ್ತಿಲ್ಲ ಮಗ ಅಂತಂದಾಗ ಏನಂತಾರೆ, ಎಂಥ ತಂದೆಗೆ ಎಂಥ ಮಗ ಹುಟ್ಬಿಟ್ಟ, ಅವ್ರು ನೋಡಿದ್ರೆ ಅಷ್ಟು ಒಳ್ಳೆಯವರಿದ್ದಾರೆ, ಮಗ ನೋಡಿದ್ರೆ ಇಂಥವನಿದ್ದಾನೆ ಅಂತಾರೆ. ಇಲ್ಲಿ ನಮ್ಮದು ಅಷ್ಟೇನೆ. ನಾವು ಭಗವಂತನ ಮಕ್ಕಳು ಅಂತ ಅಂತಿದ್ದೀವಿ ಅಂತಂದ್ರೆ ನಾವು ಭಗವಂತ ಹೇಳಿದಂಗೆ ನಾವು ಕೇಳಿದ್ರೆ ಮಾತ್ರ ಇಲ್ಲಿ ನಮ್ಮನ್ನ ಇತರರು ಫಾಲೋ ಮಾಡ್ತಾರೆ. ನಾವು ಬಾಬಾರವರ ಮಾತು ಕೇಳ್ತೀವಿ ಅಂದ್ರೆ ನಮ್ಮ ಮಾತು ಪ್ರಕೃತಿನೂ ಕೇಳುತ್ತೆ, ಆತ್ಮಗಳು ಕೇಳ್ತವೆ. ಅಂದ್ರೆ ಎಲ್ಲ ಆತ್ಮಗಳು ಇನ್ಸ್ಪೈರ್ ಸಹ ಆಗ್ತಾರೆ, ನಮ್ಮನ್ನ ನೋಡಿ ಕಲಿಯುವಂತವರು ಇದ್ದಾರೆ ಕೂಡ. ಇದ್ರೆ ಇವ್ರ ರೀತಿ ಇರಬೇಕು, ನಮಗಿಂತ ಭಿನ್ನ ಆಗಿದ್ದಾರೆ, ಅಟ್ರಾಕ್ಷನ್ ಆಗ್ತಾರೆ, ನೋಡಿ ಅವರು ಕಲಿತಾರೆ. ಬ್ರಹ್ಮಬಾಬಾ ಇದ್ರ ಕಡೆ ಗಮನ ಕೊಟ್ಟಿದ್ರು, ನನ್ನನ್ನ ನೋಡಿ ಇತರರು ಕಲಿತಾರೆ, ಅದರಿಂದ ಅವರು ಅವರ ಮಾತು ಕಡೆ ಗಮನ ಕೊಡ್ತಿದ್ರು, ಅವರ ಕರ್ಮಗಳ ಕಡೆ ಗಮನ ಕೊಡ್ತಿದ್ರು, ಅವರ ನಡವಳಿಕೆ ಕಡೆ ಗಮನ ಕೊಡ್ತಿದ್ರು. ಸೂಕ್ಷ್ಮವಾಗಿ ಸ್ಥೂಲವಾಗಿ ಮನಸ್ಸ ವಾಚ ಕರ್ಮಣ ತನು ಮನದ ಎಲ್ಲದರಿಂದಲೂ ಅವರು ತುಂಬಾ ಅಟೆನ್ಷನ್ ಕೊಟ್ಟಿದ್ರು. ಎಲ್ಲದರ ಮೇಲೂ ನಾನು ಯಾವ ರೀತಿ ಮಾಡ್ತೀನೋ ನನ್ನನ್ನು ನೋಡಿ ಇತರರು ಮಾಡ್ತಾರೆ ಅಂತ. ಇಲ್ಲಿ ನಾವು ಹೀರೋ ಪಾತ್ರಧಾರಿಗಳು, ಇಲ್ಲಿ ನಾವು ಪೂರ್ವಜರು, ದೊಡ್ಡವರು ನಾವು.
ಇಡೀ ವೃಕ್ಷಕ್ಕೆ ದೊಡ್ಡೋರು ನಾವು, ಇಡೀ ವಿಶ್ವಕ್ಕೆ ದೊಡ್ಡೋರು ನಾವು ಅಲ್ವಾ? ಸತ್ಯತ್ರೇತಾಯುಗದವರು ಪೂರ್ವಜರು ಅಲ್ವಾ? ಮತ್ತೆ ಈಗ ಮನೆಗಳಲ್ಲಿ ದೇವಿ ದೇವತೆಗಳ ಫೋಟೋ ಏನಕ್ಕೆ ಇಟ್ಕೊಂಡು ಪೂಜೆ ಮಾಡೋದು? ಯೋಚನೆ ಮಾಡಿ. ನಾವು ದೇವಿ ದೇವತಾ ವಂಶದವರು ಅನ್ನೋ ಅರ್ಥ ಅದು ಅಲ್ವಾ? ಈಗ ಮನೆಯಲ್ಲಿ ಯಾರಾದ್ರೂ ಶರೀರ ಬಿಡ್ತಾರೆ ದೊಡ್ಡವರು ಅಂದ್ರೆ ಅವ್ರ ಫೋಟೋಗಳು ಇಟ್ಕೊಳ್ಳಲ್ವಾ? ತಾತ ಮುತ್ತಾತನ ಕಾಲದಿಂದಲೂ ಫೋಟೋಗಳಿರುತ್ತೆ. ಇವರು ನಮ್ಮ ಪೂರ್ವಜರು, ಇವರಿಂದನೇ ಇಲ್ಲಿ ವಂಶ ಸ್ಟಾರ್ಟ್ ಆಯ್ತು ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅವ್ರ ಫೋಟೋಗಳು ಇಟ್ಕೊಂಡಿರ್ತಾರೆ. ಅಂದ್ರೆ ಅದು ಲೌಕಿಕ ಒಂದು ದೇಹದ ಸಂಬಂಧಗಳ ರೂಪದಲ್ಲಿ ಅವರ ನೋಡ್ತಾರೆ. ಆದ್ರೆ ರಿಯಲ್ ಆಗಿ ಆದಿ ಸನಾತನ ದೇವಿ ದೇವತಾ ವಂಶದವರು ನಾವು ಅನ್ನೋದ್ರ ಗುರ್ತೆ ಅವರ ಒಂದು ಫೋಟೋಗಳು ಇಟ್ಕೊಂಡಿರುತ್ತೆ. ಈಗ ಶರೀರ ಬಿಟ್ಟವ್ರಿಗೂ ಕೂಡ ಪೂಜೆ ಮಾಡ್ತಿರ್ತಾರೆ ತಾನೆ, ಫೋಟೋಗಳು ಇಟ್ಕೊಂಡು ಮನೆಗಳಲ್ಲಿ. ಯಾಕೆ? ಅವ್ರು ನಮ್ಮ ಪೂರ್ವಜರು ಅಂತ. ಮತ್ತೆ ದೇವಿ ದೇವತೆಗಳಿಗೂ ಸಹ ಫೋಟೋಗಳು ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಅಂದ್ರೆ ಅದಕ್ಕೆ ಅರ್ಥ ಏನು? ನಾವು ಅವರ ವಂಶಸ್ಥದವರು ಅಂತ ಅರ್ಥ, ವಂಶದವರು ಅಂತ ಅರ್ಥ ಆಯ್ತಲ್ಲ. ಅದರ ಗುರುತಾಗಿ ಅವ್ರು ಏನ್ ಮಾಡ್ತಾರೆ? ಪೂಜೆ ಮಾಡ್ತಾರೆ. ಅಂದ್ರೆ ನಾವು ಅವರಿಗೆ ಪೂರ್ವಜರು. ನಾವೇ ಕ್ಷಮಿಸಿಲ್ಲ, ದೊಡ್ಡೋರಾಗಿ ನಾವೇ ಕ್ಷಮಿಸಿಲ್ಲ, ದೊಡ್ಡೋರಾಗಿ ನಾವೇ ಪರಿವರ್ತನೆ ಆಗಿಲ್ಲ ಅಂದ್ರೆ ವಿಶ್ವದಲ್ಲಿ ಹೇಗೆ ಪರಿವರ್ತನೆ ಬರುತ್ತೆ ಇತರರಲ್ಲಿ? ನಾವೇ ಮತಭೇದಗಳಲ್ಲಿ, ಜಾತಿ ಭೇದಗಳಲ್ಲಿ, ಹದ್ದಿನ ಒಂದು ಭೇದ ಭಾವಗಳಲ್ಲಿ ನಾವು ಬರ್ತಿದೀವಿ ಅಂದ್ರೆ ಅವರಲ್ಲಿ ಹೇಗೆ ಬರೋದಕ್ಕೆ ಸಾಧ್ಯ? ಯಾವುದೇ ಧರ್ಮಾತ್ಮ, ಯಾರೇ ಇರ್ಬೋದು, ಸನ್ಯಾಸಿಗಳ ಇರ್ಬೋದು, ಹಿಂದೂ, ಮುಸ್ಲಿಮು, ಎಲ್ಲರೂ ಸಹ ನಮ್ಮ ಸಹೋದರರೇ ಅಲ್ವಾ? ಎಲ್ಲ ಆತ್ಮಗಳಲ್ವಾ? ನಾವೆಲ್ಲ ಒಬ್ಬ ತಂದೆ ಮಕ್ಕಳೇ ಅಲ್ವಾ? ನಾವೆಲ್ಲ ಒಂದೇ ಆಗಿದ್ವಿ. ಎಲ್ಲಿ? ಪರಂಧಾಮದಲ್ಲಿದ್ದಾಗ ಒಬ್ಬ ತಂದೆಗೆ ಮಕ್ಕಳಾಗಿ ಎಲ್ಲರೂ ಮನೆಯಲ್ಲಿದ್ವಿ. ಇಲ್ಲಿ ಬಂದ್ಬಿಟ್ಟು ನಿಂದ ಆ ಜಾತಿ, ಇಲ್ಲಿ ನಂದು ಈ ಜಾತಿ, ನಾನು ಈ ಮನೆತನ, ಆ ಮನೆತನ, ಆ ದೇಶ, ಈ ದೇಶ, ನಾನು ಕ್ರಿಶ್ಚಿಯನ್ನು, ನಾನು ಅದು ಇದು ಅಂತ ಹೇಳಿ, ದ್ರಾವಿಡ ಅದು ಇದು ಅಂತ ಹೇಳಿ ಹೆಸರುಗಳಿಟ್ಕೊಡಿ. ಅದು ಪಾತ್ರಕ್ಕೆ ಬಂದಿರುವಂಥದ್ದು. ಇಲ್ಲಿ ನಮಗದು ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ಹೊಸದಾಗಿ ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡೋದಕ್ಕೆ ಬಾಬಾ ನಮ್ಮನ್ನ ನಿಮಿತ್ತ ಮಾಡಿದ್ದಾರೆ ಅಂತಂದ್ರೆ, ಸಹಯೋಗಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ, ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮಲ್ಲಿ ಏಕತೆ ಬೇಕು. ಫಸ್ಟ್ ಅನೇಕತೆ ಇರಬಾರದು. ಈಗ ನೋಡಿ, ಸತ್ಯಯುಗ ಒಂದೇ ಭಾಷೆ, ಒಂದೇ ಧರ್ಮ, ಒಂದೇ ಮತ ಅಲ್ವಾ? ಎಲ್ಲವೂ ಒಂದೇ, ಎಲ್ಲ ಒಂದೇ ಆಗಿರುತ್ತೆ, ಏಕತೆ ಇರುತ್ತೆ ಅಲ್ಲಿ. ಬಟ್ ಅಲ್ಲಿ ಏಕತೆ ಇರಬೇಕು ಅಂದ್ರೆ ಹಾಗೆ ತಾನಾಗೇ ಸತ್ಯಯುಗದಲ್ಲಿ ಬಂದ್ಬಿಡುತ್ತಾ? ಅದು ನಾವು ಇಲ್ಲೇ ತಯಾರು ಮಾಡ್ಬೇಕಲ್ಲ. ನಾವೇನ್ ಮಾಡ್ಬೇಕು? ಇಲ್ಲೇ ತಯಾರು ಮಾಡ್ಬೇಕಾಗುತ್ತೆ. ಏಕತೆಯನ್ನ ನಾವು ಇಲ್ಲೇ ತರಬೇಕು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು, ಆತ್ಮಿಕ ಅಂದ್ರೆ ಆತ್ಮಿಕ ಸಹೋದರರಾಗಿದ್ದೀವಿ ಎಲ್ಲರೂ ಸಹ. ಯಾವುದೇ ಧರ್ಮದವರಿದ್ರು ಅದು ನಮಗೆ ಅವಶ್ಯಕತೆ ಇಲ್ಲ. ಯಾವಾಗ ಎಲ್ಲರ ಬಗ್ಗೆ ಸಮನಾದ ಒಂದು ಪರಿವಾರ ಅನ್ನೋ ಭಾವನೆ ನಮ್ಮಲ್ಲಿ ಇರುತ್ತೆ, ನಮ್ಮವರು ಅನ್ನೋದು ಇರುತ್ತೆ, ಆಗ ನಮಗೆ ಅವರ ಮೇಲೆ ಪ್ರೀತಿ, ಆತ್ಮಿಕವಾಗಿ ಸ್ನೇಹ, ಅವರಿಗೆ ಸಹಯೋಗ ಕೊಡುವಂಥದ್ದು, ದಯೆ ಎಲ್ಲವೂ ಸಹ ನಮ್ಮಲ್ಲಿ ಬರುತ್ತೆ. ಯಾವಾಗ? ನಮ್ಮವರು ಅಂದಾಗ. ಈಗ ನೋಡಿ, ನಿಮ್ಮ ಒಂದು ಫ್ಯಾಮಿಲಿ ಇದೆ ಅಂದಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಏನಾದ್ರೂ ಕಷ್ಟ ಆಯಿತು ಅಂದ್ರೆ ನೀವು ಸುಮ್ಮನೆ ಇರ್ತೀರಾ? ನಮ್ಮ ಫ್ಯಾಮಿಲಿಯವ್ರ ಕಷ್ಟನೇ ನನ್ನ ಕಷ್ಟ ಅಂತೀವಿ ಅಲ್ವಾ? ಎಲ್ಲರೂ ಸೇರಿ ಅದನ್ನ ನಿಭಾಯಿಸಿ ಅದನ್ನ ಸಾಲ್ವ್ ಮಾಡ್ಕೋತೀರಾ. ಅಯ್ಯೋ ಅವ್ರು ಬೇರೆ ನಾವು ಬೇರೆ, ಏನಾದ್ರೂ ಮಾಡ್ಕೊಳ್ಳಿ ಬಿಟ್ಬಿಡೋದಿಲ್ಲ ಅಲ್ಲ. ಮತ್ತೆ ಇಡೀ ವಿಶ್ವದ ಆತ್ಮಗಳು ದುಃಖಿಗಳಾಗಿದ್ದಾರೆ, ಅಶಾಂತಿಯಲ್ಲಿದ್ದಾರೆ, ಅಜ್ಞಾನದಲ್ಲಿದ್ದಾರೆ, ಅಂಧಕಾರದಲ್ಲಿದ್ದಾರೆ. ಅವರನ್ನ ಈಚೆ ತರಬೇಕಾದ್ರಿಂದ ಅದು ಪೂರ್ವಜರಾಗಿ ದೊಡ್ಡವರಾಗಿ ಮಾಡಬೇಕಾಗಿರುವಂತ ನಮ್ಮ ಕರ್ತವ್ಯ. ಅದು ನಾವು ಅದಕ್ಕೆ ನಿಮಿತ್ತ ಆಗ್ಬೇಕಾಗಿದೆ. ಎಲ್ಲಿವರೆಗೂ ನಾವು ಬಾಬಾರವರನ್ನು ಮಾತ್ರ ನಾವು ಕೇಳೋದಿಲ್ಲ, ಅವಾಗ ನಾವು ಇದನ್ನ ಮಾಡೋದಕ್ಕಾಗೋದಿಲ್ಲ. ನಾವು ನಮ್ಮ ಒಂದು ಮನ್ಮತ, ನಮ್ಮ ಒಂದು ಪರಮತದಂತೆ ನಾವು ನಡೀತಾ ಹೋಗ್ತೀವಿ ಅಲ್ವಾ? ಪರಮತ ಇತರರ ಹೇಳ್ದಂಗೆ, ಮತ್ತೆ ನಮ್ಮ ಮನಸ್ಸು ಹೇಳ್ದಂಗೆ. ಬಾಬಾರವರ ಶ್ರೀಮತನೇ ಮುರುಳಿಯಾಗಿದೆ. ಯಾವುದು ಶ್ರೀಮತ? ಮುರುಳಿನೇ ಶ್ರೀಮತ. ಅವ್ಯಕ್ತವಾಣಿಗಳಲ್ಲಿ ಏನು ಬಾಬಾ ಕೊಡ್ತಿದ್ದಾರೆ ಅಲ್ವಾ, ಸಾಕಾರವಾಣಿಗಳಲ್ಲಿ ಅಂದ್ರೆ ಮುರುಳಿಗಳಲ್ಲಿ ಬಾಬಾ ಏನು ಶ್ರೀಮತ ಕೊಡ್ತಿದ್ದಾರೆ ಅದೇ ನಿಜವಾದಂತಹ ಮತ, ಶ್ರೇಷ್ಠ ಮತ, ಭಗವಂತ ಕೊಡ್ತಿರುವಂತಹ ಮತ.
ಅದರಂತೆಯೇ ನಾವು ನಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಯಾರಾದರೂ ಒಬ್ಬರು ಟೀಚರ್ಗಳು ಹೇಳಿದ್ರು ಕೂಡ ಅದು ಏನು ಹೇಳ್ತಾರೆ, ಬಾಬಾ ಮುರುಳಿಲಿ ಈ ರೀತಿ ಹೇಳಿದ್ದಾರೆ ಅಂತ ತಾನೇ ಹೇಳ್ತಾರೆ. ಅವರೇ ಓನಾಗಿ ಹೇಳ್ತಾರೆ ಅಂದ್ರೆ ನಾವು ಅಲ್ಲಿ ಗಮನಿಸ್ಬೇಕಾಗತ್ತೆ, ಇದು ಶ್ರೀಮತ ಅಲ್ಲ ಅಂತ. ಬಾಬಾ ಈ ಥರ ಮುರುಳಿಯಲ್ಲಿ ಹೇಳಿದರೆ, ಬಾಬಾ ಈ ಥರ ಹೇಳಿದ್ದಾರೆ ಅಂತ ಹೇಳಿನೇ ಆ ಒಂದು ಶ್ರೀಮತವನ್ನು ಕೊಡ್ತಾರೆ ಇತರರಿಗೆ. ಆವಾಗ ಅದು ಶ್ರೀಮತ ಆಗಿರುತ್ತೆ. ಅವರು ಓನಾಗಿ ಕೊಡ್ತಾರೆ ಅಂದ್ರೆ ಅದು ಶ್ರೀಮತ ಅಲ್ಲ. ಮುರುಳಿಯನ್ನ ಆಧಾರವಾಗಿ ಇಟ್ಟುಕೊಂಡೇ ಇತರರಿಗೆ ಸಲಹೆಗಳನ್ನು ನಾವು ಕೊಡಬೇಕಾಗತ್ತೆ. ಮುರುಳಿಯನ್ನ ಆಧಾರವಾಗಿ ಇಟ್ಟುಕೊಂಡು, ಬಾಬಾರವರನ್ನ ಆಧಾರವಾಗಿ ಇಟ್ಟುಕೊಂಡೇ ನಾವು ಇತರರಿಗೆ ಸಲಹೆಗಳನ್ನು ಕೊಡಬೇಕಾಗತ್ತೆ. ನಾವು ಓನಾಗಿ ಕೊಡೋಂಗಿಲ್ಲ, ಯಾರು ಕೊಡೋಂಗಿಲ್ಲ. ಅದು ಮನ್ಮತ. ನಾವು ಕೊಡುವಂಥದ್ದು ಮನ್ಮತ, ಅವ್ರು ಕೇಳ್ತಾರೆ ಅಂದ್ರೆ ಅದು ಅವ್ರಿಗೆ ಪರಮತ ಆಗಿರುತ್ತೆ. ಬಾಬಾರವರ ಜ್ಞಾನದ ಅನುಸಾರವಾಗಿನೇ, ಜ್ಞಾನಯುಕ್ತವಾಗಿ, ಯೋಗಯುಕ್ತವಾಗಿ ನಾವು ಯಾರಿಗೇನೇ ಸಲಹೆ ಕೊಟ್ಟರು ಅದ್ರ ಮುರುಳಿ ಆಧಾರಿತವಾಗಿನೇ, ಅಂದ್ರೆ ಜ್ಞಾನಯುಕ್ತವಾಗಿನೇ ನಾವು ಸಲಹೆಗಳನ್ನು ಕೊಡಬೇಕಾಗತ್ತೆ ನಿಮಿತ್ತವಾಗಿ. ಯಾವಾಗ ಬಾಬಾರವ್ರ ಜೊತೆ ನಾವು ಕನೆಕ್ಟ್ ಆಗಿರ್ತೀರಿ, ಅವ್ರ ಮಾತು ನಾವು ಕೇಳ್ತಿರ್ತೀರಿ, ನಮ್ಮಿಂದ ಬರುವಂಥದ್ದು ಕೂಡ ಸಲಹೆ ಶ್ರೀಮತದ ಅನುಸಾರವಾಗಿನೇ ಇರುತ್ತೆ ಇತರರಿಗೆ. ಇಲ್ಲಾಂದ್ರೆ ಅದು ನಮ್ಮ ಮನಸ್ಸಿಗೆ ಅನಿಸ್ದಂಗೆ ನಾವು ಹೇಳ್ತಿರ್ತೀವಿ. ಜ್ಞಾನ ನಮ್ಮಲ್ಲಿ ಧಾರಣೆಯಾಗಿದೆ ಅಂದ್ರೆ ಜ್ಞಾನ ಬಿಟ್ಟು ಇತರ ಸಲಹೆಗಳು ನಾವು ಕೊಡೋದಿಲ್ಲ, ಜ್ಞಾನಯುಕ್ತವಾದ ಸಲಹೆಗಳನ್ನೇ ನಾವು ಕೊಡ್ತಾ ಹೋಗ್ತೀವಿ ನಿಮಿತ್ತವಾಗಿ. ಆದ್ದರಿಂದ ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ನಮ್ಮ ಒಂದು ಜವಾಬ್ದಾರಿ ಏನು ಅನ್ನೋದ್ರ ಕಡೆ ನಾವು ಗಮನ ಕೊಡ್ಬೇಕಾಗುತ್ತೆ. ಬಾಬಾ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಿಜ. ಬರ್ತೀವಿ, ಬೆಳಿಗ್ಗೆ ಮುರುಳಿ ಕೇಳ್ತೀವಿ, ಯೋಗ ಅಮೃತ ವೇಳೆ ಯೋಗಕ್ಕೆ ಎದ್ದೇಳಿದ್ವಿ, ಮುರುಳಿ ಕೇಳಿದ್ವಿ. ಇದನ್ನ ಜಸ್ಟ್ ನಾವು ಒಂದು ದಿನಚರಿಯಾಗಿ ನಾವು ಮಾಡ್ಕೊಳ್ಳುವಂಥದ್ದಲ್ಲ, ಬಾಬಾ ಹೇಳಿದರೆ ಅಂತ ನಾವು ಮಾಡುವಂಥದ್ದಲ್ಲ ಇದು. ಇದರಿಂದ ನನಗೆ ಏನು ಪ್ರಾಪ್ತಿ ಆಗ್ತಿದೆ ಅದ್ರ ಕಡೆ ಗಮನ ಕೊಡಬೇಕು. ಎಷ್ಟು ಸಂಪಾದನೆ ಮಾಡ್ಕೊಂಡಿದ್ದೀನಿ, ಯೋಗದಲ್ಲಿ ಎಷ್ಟು ಸಂಪಾದನೆ ಆಗಿದೆ, ಜ್ಞಾನದಿಂದ ಎಷ್ಟು ಸಂಪಾದನೆ ಆಗಿದೆ. ಯೋಗ ಸಂಪಾದನೆ ಹೇಗಾಗತ್ತೆ, ಅದನ್ನು ನಾವು ಕಾರ್ಯದಲ್ಲಿ, ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಬಳಸಿದಾಗ ನಮ್ಮ ಒಂದು ಪ್ರತಿಯೊಂದು ಸಂಕಲ್ಪ ಕಲ್ಯಾಣಕಾರಿಯಾಗಿರಬೇಕು. ನಮ್ಮ ಒಂದು ಮಾತು ಕಲ್ಯಾಣಕಾರಿ, ನಮ್ಮ ಒಂದು ಕರ್ಮ ಕಲ್ಯಾಣಕಾರಿ, ನಮ್ಮ ದೃಷ್ಟಿ ಕಲ್ಯಾಣಕಾರಿ. ಯಾವಾಗ ಆತ್ಮಿಕವಾಗಿರುತ್ತೆ, ಪರಮಾತ್ಮನ ಸ್ಮೃತಿಯಲ್ಲಿದ್ದು ಆತ್ಮಿಕವಾಗಿರುತ್ತೆ, ಅದು ಕಲ್ಯಾಣಕಾರಿಯಾಗೇ ಇರುತ್ತೆ ಅಲ್ವಾ. ವ್ಯರ್ಥ ಅಂದ್ರೇನೆ ಅಕಲ್ಯಾಣಕಾರಿ. ಅಲ್ಲಿ ಸ್ಮೃತಿ ಇದೆ, ಸಮರ್ಥವಾಗಿದೆ. ಸ್ಮೃತಿ ಸ್ವರೂಪರೇ ಸಮರ್ಥ ಸ್ವರೂಪರು ಅಲ್ವಾ, ಶಕ್ತಿಶಾಲಿಗಳು. ಇಲ್ಲ ಅಂದ್ರೆ ಅದು ವ್ಯರ್ಥನೆ ಆಗಿರುತ್ತೆ. ಅದರಿಂದ ನಾವು ಗಮನ ಕೊಡಬೇಕಾಗಿರೋದೇನು, ಬಾಬಾ ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನನ್ನನ್ನು ಪರಿವರ್ತನೆ ಮಾಡೋದ್ರ ಜೊತೆಗೆ ನನ್ನ ಮೂಲಕ ಇತರರ ಪರಿವರ್ತನೆ ಮಾಡಬೇಕು ಅಂತ ಬಾಬಾ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾನು ಅದಕ್ಕೆ ನಿಮಿತ್ತ ಆಗಿದ್ದೀನಿ, ಇದು ನನ್ನ ಭಾಗ್ಯ ಆಗಿದೆ. ಎಷ್ಟೊಂದು ಮಂದಿ ಆತ್ಮಗಳಿದ್ದಾರೆ ಪ್ರಪಂಚದಲ್ಲಿ, ಆದ್ರೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರಲ್ಲ, ಇದು ನನ್ನ ಭಾಗ್ಯ. ನಾವು ಚಿರಋಣಿ ಆಗಿರ್ಬೇಕು ಬಾಬಾರವರಿಗೆ ಯಾವತ್ತೂ. ಆ ರೀತಿ ನಮ್ಮನ್ನು ತಯಾರು ಮಾಡ್ತಿದ್ದಾರೆ, ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಮುರುಳಿ ಕೇಳಿ, ಸುಮ್ಮನೆ ನೆನಪು ಮಾಡಿ, ಏನೋ 4 ಜನಕ್ಕೆ ಸಂದೇಶ ಕೊಡಿ, ಸುಮ್ಮನೆ ಇದ್ಬಿಡಿ ಅಂತ ಹೇಳಿಲ್ಲ. ನಾನು ಎಷ್ಟು ಜವಾಬ್ದಾರಿಯುತವಾಗಿ ಮಾಡ್ತಿದ್ದೀನಿ ಅನ್ನೋದು ಬೇಕಿಲ್ಲಿ. ನಾನು ಯೋಗ ಕೂತೆ ಅಂದ್ರೂ ಕೂಡ ಅದರಲ್ಲಿ ನನ್ನ ಕಲ್ಯಾಣ, ಇತರರ ಕಲ್ಯಾಣ ಆಗಿರ್ಬೇಕಲ್ಲಿ. ಜ್ಞಾನದಿಂದಲೂ ಅಷ್ಟೆ, ಧಾರಣೆಯಿಂದಲೂ ಅಷ್ಟೆ, ಸೇವೆಯಿಂದಲೂ ಅಷ್ಟೆ. ನನ್ನ ಒಂದು ಮಾತು, ಕರ್ಮ, ಸಂಕಲ್ಪ ಎಲ್ಲವೂ ಕಲ್ಯಾಣಕಾರಿ ಇದೆಯಾ ಅನ್ನೋದನ್ನ ನಾನು ಚೆಕ್ ಮಾಡ್ಬೇಕು. ಆವಾಗ ಮಾತ್ರನೇ ಬಾಬಾ ಹೇಳಿರೋ ರೀತಿ ನಾವು ಕಲ್ಯಾಣಕಾರಿಗಳಾಗೋದಕ್ಕೆ ಸಾಧ್ಯ. ಇದು ಬೇಹದ್ದಿನ ಒಂದು ಸೇವೆ, ಬೇಹದ್ದಿನ ಒಂದು ನಾಟಕ. ಇಲ್ಲಿ ನಾವು ನಾವೇನು ಅರ್ಧಕಲ್ಪದಿಂದ ನಾವೇನೆಲ್ಲ ಮಾಡ್ಕೊಂಬಂದ್ವಿ ಅದನ್ನ ನಾವಿಲ್ಲಿ ಬಿಡಬೇಕು, ಜವಾಬ್ದಾರಿ ತಗೋಬೇಕು. ಬಾಬಾ ನನಗೆ ಜವಾಬ್ದಾರಿ ಕಿರೀಟ ಕೊಟ್ಟಿದ್ದಾರೆ. ಯಾವಾಗ ಬ್ರಾಹ್ಮಣ ಆಗ್ಬಿಟ್ಟೆ ನಾನು, ಜವಾಬ್ದಾರಿ ಕಿರೀಟ ಕೊಟ್ಬಿಟ್ಟಿದ್ದಾರೆ. ಅದ್ರ ಕಡೆ ನಾನು ಗಮನ ಕೊಡ್ಬೇಕು. ಜವಾಬ್ದಾರಿ ಇರೋ ಕಡೆ ಅಲ್ಲಿ ಸೋಂಬೇರಿತನ ಇರೋದಿಲ್ಲ, ಅಲ್ಲಿ ಹುಡುಗಾಟಿಕೆ ಇರೋದಿಲ್ಲ, ಉದಾಸೀನತೆ ಇರೋದಿಲ್ಲ. ಅಲರ್ಟ್ ಆಗಿರ್ತಾರೆ, ಅಟೆನ್ಷನ್ ಕೊಡ್ತಿರ್ತಾರೆ, ತೀವ್ರ ಪುರುಷಾರ್ಥಿಗಳಾಗಿರ್ತಾರೆ. ಎಲ್ಲದ್ರ ಕಡೆನೂ ಕೂಡ ನಾವು ಆ ಥರ ಇದೀವಾ ಅಂತ ನಮ್ಮನ್ನು ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗಿದೆ. ಇಲ್ಲಾಂದ್ರೆ ಮಾಡೋದಕ್ಕಾಗತ್ತಾ? ಇಲ್ಲ. ಒಂದು
ಡಾಕ್ಟರು ಅಂತಂದಾಗ್ಲೇ ಆ ಡಾಕ್ಟರ್ಗೆ ನಾನು ಕೋರ್ಸ್ ಮಾಡ್ತಿದ್ದೀನಿ, ನಾನು ಡಾಕ್ಟರ್ ಆಗ್ತೀನಿ, ಅನೇಕ ಆತ್ಮಗಳ ಒಂದು ಅಂದರೆ ಅನೇಕ ಪೇಷಂಟ್ಗಳ ಒಂದು ಜವಾಬ್ದಾರಿ ನನಗಿರುತ್ತೆ. ಎಲ್ಲ ಕಾಯಿಲೆಗಳು ವಾಸಿ ಮಾಡಬೇಕಾಗತ್ತೆ, ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಎಷ್ಟು ಜವಾಬ್ದಾರಿ ಇರುತ್ತಲ್ಲ ಒಬ್ಬ ಡಾಕ್ಟರ್ಗೆ. ಅವ್ರಿಗೆಷ್ಟು ನಶೆ ಇರುತ್ತಲ್ಲ, ಜವಾಬ್ದಾರಿ ಇರುತ್ತೆ, ನಶೆನೂ ಇರುತ್ತೆ. ಅದನ್ನು ಅವರು ಕರ್ತವ್ಯವನ್ನು ನಿಭಾಯಿಸ್ತಾರೆ. ಅವ್ರ ಪ್ರೊಫೆಷನ್ನೇ ಅದಾಗಿರುತ್ತೆ. ಇಲ್ಲಿ ನಮ್ಮ ಪ್ರೊಫೆಷನ್ ಏನಾಗಿರಬೇಕು? ವಿಶ್ವ ಕಲ್ಯಾಣ ಮಾಡುವಂತಹದ್ದೇ ನಮ್ಮ ಪ್ರೊಫೆಷನ್ ಆಗಿರಬೇಕು. ನಾವು ಮಾಡೋದೇನು? ನಾವೇನ್ ಮಾಡ್ತಿದ್ದೀವಿ? ಇದು ನನ್ನ ಸೆಂಟರು, ಅದು ಅವರ ಸೆಂಟರು. ಅಲ್ಲಿಗೆ ನೀವು ಹೋಗ್ಬಾರ್ದು, ಇಲ್ಲಿಗೆ ಅಂದ್ರೆ ಅಲ್ಲಿಗೆ ನಾವು ಹೋಗೋದಿಲ್ಲ, ಇಲ್ಲಿಗೆ ಅವ್ರು ಬರಬಾರ್ದು. ಈ ಸೆಂಟ್ರಿಗೆ ಬರೋ ಆತ್ಮಗಳು ಇನ್ನೊಂದು ಸೆಂಟ್ರಿಗೆ ಹೋಗಂಗಿಲ್ಲ, ಅಲ್ಲಿದ್ದವ್ರು ಇಲ್ಲಿಗೆ ಬರಂಗಿಲ್ಲ. ಎಲ್ಲ ನಾವು ಬಾಬಾರವರ ಮಕ್ಕಳು, ನಾವೆಲ್ಲರೂ ಒಂದೇ ತಂದೆ ಮಕ್ಕಳು, ನಾವೆಲ್ಲ ಒಂದು ಪರಿವಾರ ಭಾವನೆ ಯಾಕೆ ಬರೋದಿಲ್ಲ ನಮಗೆ? ನಾವೇ ಈ ರೀತಿ ಭೇದ ಭಾವ ಮಾಡ್ತೀವಿ ಅಂದ್ರೆ ಹೊರಗಡೆಯವರು ಹೇಗೆ ಪರಿವರ್ತನೆ ಆಗ್ತಾರೆ? ಅದಕ್ಕೆ ಹೇಳುವಂಥದ್ದು, ಇಲ್ಲಿ ಪರಿವರ್ತನೆ ಆಗ್ಬೇಕಾಗಿರುವಂಥದ್ದು ಬ್ರಹ್ಮ ಕುಮಾರ ಕುಮಾರಿಗಳೇ ಹೊರತು ಪ್ರಪಂಚ ಅಲ್ಲ. ಯಾಕಂದ್ರೆ ಇಲ್ಲಿ ಬ್ರಹ್ಮ ಕುಮಾರ ಕುಮಾರಿಗಳು ಬಾಬಾರವರ ಮಕ್ಕಳು, ಬ್ರಾಹ್ಮಣರು, ಪೂರ್ವಜರು ಇಲ್ಲಿ ಪರಿವರ್ತನೆ ಆದ್ರೆ ಅಲ್ಲಿ ಅವರು ಪರಿವರ್ತನೆ ಆಗ್ಬಿಡ್ತಾರೆ ಈಸಿಯಾಗಿ. ನಾವು ವಿಶ್ವ ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಲ್ಲ, ಇಲ್ಲಿ ನಾವು ಸರಿ ಆಗ್ಬೇಕಿಲ್ಲಿ. ನಾವು ಸರಿಯಾಗದ ಹೊರತು ಅವರು ಸರಿ ಆಗೋದಿಲ್ಲ. ಈಗ ನೋಡಿ, ಒಂದು ಮನೆ ಇದೆ ಅಂದ್ರೆ ಅಲ್ಲಿ ವಂಶ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ? ಆ ಪೂರ್ವಜರು ಏನೆಲ್ಲ ಸಂಪ್ರದಾಯಗಳನ್ನ ಬೆಳೆಸ್ಕೊಂಡ್ಬಂದಿರ್ತಾರೆ, ಏನೆಲ್ಲ ಮಾಡ್ಕೊಂಡ್ಬಂದಿರ್ತಾರೆ, ಅವರ ವಂಶಸ್ಥರು ಮುಂದೆ ಬರುವಂತವರೆಲ್ಲರೂ ಅದನ್ನ ಫಾಲೋ ಮಾಡ್ತಾರೆ. ಇದು ಆಗಿನ ಕಾಲದಿಂದ ನಮ್ಮ ಪೂರ್ವಜರು ಮಾಡ್ಕೊಂಡ್ಬಂದಿರುವಂತ ಸಂಪ್ರದಾಯ, ನಾವು ಬಿಡೋಂಗಿಲ್ಲ ಅಂತ ಮಾಡ್ಕೊಂಬರ್ತಾರೆ. ನಿಜ ತಾನೆ? ಇಲ್ಲಿ ನಾವು ಪೂರ್ವಜರು ನಾವು ಮಾಡುವಂಥದ್ದನ್ನ ನೋಡಿ ಅವರು ಕಲಿತಾರೆ, ಅವರು ಫಾಲೋ ಮಾಡ್ತಾರೆ. ಅವರು ದ್ವಾಪರ ಕಲಿಯುಗದಲ್ಲಿ ಬಂದ್ರು ಅಂದ್ರು ಅವರು ಫಾಲೋ, ಇಲ್ಲಿ ಸಂಸ್ಕಾರವನ್ನ ತಗೊಂಡೋಗಿ ಅವರಲ್ಲಿ ಫಾಲೋ ಮಾಡ್ತಾರೆ. ಎಲ್ಲ ನಮ್ಮಲ್ಲೇ ಇರುವಂಥದ್ದು. ನಾನು ಜವಾಬ್ದಾರಿಯುತನಾಗಿ, ನಾನು ಬಾಬಾ ಸಮಾನವಾಗಿ ನನ್ನ ಕರ್ತವ್ಯವನ್ನ ನಾನು ಮಾಡ್ತಿದ್ದೀನ? ಎಲ್ಲ ನಿಮಿತ್ತ. ಎಲ್ಲಿ ನಿಮಿತ್ತರಾಗಿರ್ತಿರೋ ಅಲ್ಲಿ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿಗಳು ಆಗೇ ಆಗಿರ್ತೀವಿ. ನಿಮಿತ್ತರಾಗದ ಹೊರತು ಅಲ್ಲಿ ಇದ್ಯಾವುದೂ ಇರಕ್ಕೆ ಸಾಧ್ಯ ಇಲ್ಲ. ನಿರ್ಮಾಣತೆನೂ ಸಹ ಬರುವುದಿಲ್ಲ. ಇಲ್ಲಿ ನಾನು ನನ್ನದು ಅನ್ನೋದು ನಾವು ಇಲ್ಲಿ ಕೂತ್ಕೊಂಡ್ಬಿಡ್ತೀವಿ. ಬಾಬಾ ಮಹಾಯಜ್ಞ ಯಾವುದೇಳಿ? ಮಧುಬನ, ನಮಗ್ ಗೊತ್ತಿದೆ. ಎಲ್ಲಾ ಕಡೆ ಬೇರೆ ಕಡೆ ಎಲ್ಲ ಏನೇನಿದೆ ಸೆಂಟರ್ಗಳಿದಾವೆ. ಅಂದ್ರೆ ಏನು? ಈಗ ನೋಡಿ, ನಾವು ಹದ್ದಿನ ಒಂದು ಲೆಕ್ಕದಲ್ಲೇ ಬರೋಣ. ಯಾವುದಾದ್ರೂ ಒಂದು ಕಂಪನಿ ಇದೆ, ಒಂದು ಕಂಪನಿ, ಈಗ ಇನ್ಫೋಸಿಸ್ ಅಂತಾನೆ ತಿಳ್ಕೊಳ್ಳಿ, ಇಲ್ಲ ಆಕ್ಸೆಂಚರ್ ಅಂತಾನೆ ತಿಳ್ಕೊಳ್ಳಿ. ಯಾವುದು ಒಂದು ಕಂಪನಿ ಇದೆ, ಅದರ ಬ್ರಾಂಚಸ್ಸು ಎಲ್ಲ ಕಡೆ ಇರುತ್ತೆ ಅಲ್ವಾ? ಫಾರಿನಲ್ಲೂ ಇರುತ್ತೆ, ನಮ್ಮ ದೇಶದಲ್ಲೂ ಇರುತ್ತೆ, ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಕಡೆ ಇರುತ್ತೆ. ಹೆಡ್ ಯಾರಾಗಿರ್ತಾರೆ? ಒಂದು ಕಡೆ ಸ್ಥಾಪನೆ ಮಾಡಿ ಅವರೇ ಏನ್ ಮಾಡ್ತಾರೆ, ಎಲ್ಲಾ ಕಡೆ ತೆಗಿತಾರೆ. ಅಲ್ಲಿ ಯಾರನ್ನಾದ್ರೂ ನೇಮಕ ಮಾಡ್ತಾರೆ, ಇಲ್ಲಿ ನೋಡ್ಕೊಳ್ಳಿ ನೀವು ಅಂತ. ಹಂಗಂದಿದ್ ಮಾತ್ರಕ್ಕೆ ಅಲ್ಲಿ ನೋಡ್ಕೊಳ್ಳೋರೆ ನಮ್ಮದು ಅಂತ ಕೂತ್ಕೊಳ್ಳಕ್ ಆಗೋದಿಲ್ಲ ಅಲ್ವಾ? ಅಲ್ಲಿ ನೋಡ್ಕೊಳ್ಳೋರೆ ನಮ್ಮದು ಅಂತ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅಲ್ಲಿ ಕೇವಲ ಅಲ್ಲಿ ಅವರು ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಅವ್ರಿಗಲ್ಲಿ ಪ್ರಾಫಿಟ್ ಇರುತ್ತೆ, ಸ್ಯಾಲ್ರಿ ಸಿಕ್ತಿರುತ್ತೆ. ಅಲ್ಲಿ ಎಷ್ಟೋ ಜನಗಳ ಎಂಪ್ಲಾಯಿಗಳನ್ನ ಸೇರಿಸ್ಕೋಬೇಕು ಅಲ್ವಾ? ರಿಕ್ರೂಟ್ಮೆಂಟ್ ಇರುತ್ತಲ್ಲ, ಎಲ್ಲ ತಗೊಳ್ಬೇಕಾಗತ್ತೆ, ಎಂಪ್ಲಾಯೀಸನ್ನ ಕೆಲಸ ಮಾಡಿಸ್ಬೇಕಾಗತ್ತೆ, ಎಲ್ಲ ಜವಾಬ್ದಾರಿ ತಗೊಳ್ತಾರೆ, ಎಲ್ಲವನ್ನ ಮಾಡಿಸ್ತಾರೆ ಅಲ್ವಾ? ಅನೇಕ ಒಂದು ಮನುಷ್ಯರಿಗೆ, ಎಷ್ಟೊಂದು ಫ್ಯಾಮಿಲಿಗಳಿಗೆ ಅದೇನಾಗುತ್ತೆ, ಕೆಲಸ ಕೊಟ್ಟು ಅವರ ಜೀವನ ಒಂದು ನಡೆಸೋದಕ್ಕೆ ಆಧಾರ ಆಗತ್ತೆ ಕಂಪನಿ. ಅವರಿಗೆ ಸಂಬಳ ಸಿಗ್ತಿರತ್ತೆ ಅಲ್ವಾ? ಮತ್ತೆ ಕಂಪನಿಯ ಒಂದು ವ್ಯಾಲ್ಯೂ ಕೂಡ ರೈಸ್ ಆಗ್ತಿರುತ್ತೆ, ಪರ್ಸೆಂಟೇಜ್ ಕೂಡ ರೈಸ್ ಆಗ್ತಿರುತ್ತೆ ಅಲ್ವಾ? ಇದೆಲ್ಲನೂ ಸಹ ಇರುತ್ತೆ. ಇಲ್ಲಿ ಬಾಬಾ
ಮೇನ್ ಎಲ್ಲಿ ಸ್ಥಾಪನೆ ಮಾಡಿದ್ದು? ಮಹಾಯಜ್ಞ ಮಧುಬನದಲ್ಲಿ. ಈಗ ಎಲ್ಲ ಕಡೆ ವಿಶ್ವದಾದ್ಯಂತ ಎಲ್ಲೆಲ್ಲೆಲ್ಲ ಸೆಂಟರ್ಗಳಿದಾವೆ ಅಲ್ಲಿ ಸೆಂಟರ್ಗಳನ್ನು ಮಾಡಿ ಕೆಲವರನ್ನ ನಿಮಿತ್ತ ಮಾಡಿಟ್ಟಿದ್ದಾರೆ. ಇಲ್ಲಿ ನೀವು ನಿಮಿತ್ತ ಆಗಿ ಬರುವಂತ ಆತ್ಮಗಳೆಲ್ಲರಿಗೂ ಕಲ್ಯಾಣವನ್ನ ಮಾಡೋದಕ್ಕೆ ನೀವು ನಿಮಿತ್ತರು. ಆ ಆತ್ಮಗಳ ಕಲ್ಯಾಣ ಆಗಲಿ, ಅವರಲ್ಲಿ ಪರಿವರ್ತನೆ ಬರಲಿ, ದುಃಖದಿಂದ, ಅಂಧಕಾರದಿಂದ, ಅಜ್ಞಾನದಿಂದ ದೂರ ಆಗ್ರಿ. ನೀವು ಪಂಡಾಗಳಾಗಿ ಅಲ್ವಾ, ಮಾರ್ಗದರ್ಶಕರಾಗಿ ಯೋಗ ಜ್ಞಾನದ ಪಾಲನೆಯನ್ನ ಕೊಡಿ, ನಿಮಿತ್ತರಾಗಿ ನೀವು. ನಾನು ನಿಮ್ಮ ಮೂಲಕ ನಾನು ಮಾಡಿಸ್ತೀನಿ. ಎಷ್ಟೇ ಬ್ರಾಂಚ್ ಇದ್ರೂ ಕೂಡ ಕನೆಕ್ಷನ್ ಯಾರ ಜೊತೆ ಇರುತ್ತೆ? ಮೈನ್ ಬ್ರಾಂಚ್ ಜೊತೆ ಇರುತ್ತೆ ಅಲ್ವಾ. ಇಲ್ಲಿ ಮೈನ್ ಯಾರಿದ್ದಾರೆ? ಶಿವ್ ಬಾಬಾ. ಬಾಬಾನೇ ಬಾಸ್ ಇಲ್ಲಿ, ಬಾಬಾನೇ ಹೆಡ್ ಇಲ್ಲಿ. ಅವರ ಕನೆಕ್ಷನ್ ಅಲ್ಲೇನೆ ನಾನು ಮಾಡ್ಬೇಕಾಗತ್ತೆ. ಈಗ ಎಲ್ಲೇ ಬ್ರಾಂಚ್ ಇದ್ರೂ ಕೂಡ ಹೆಡ್ ಆಫೀಸ್ ಪರ್ಮಿಷನ್ ತಗೋತಾರೆ, ಅವರ ಸಜೆಷನ್ ತಗೋತಾರೆ. ಅವರೇ ಓನಾಗಿ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅವರೇ ಓನಾಗಿ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ಕೇಳ್ತಾರೆ. ಒಂದು ಸ್ಯಾಲ್ರಿ ಒಂದು ಹೈಕ್ ಮಾಡಬೇಕಾದ್ರೂ ಅಲ್ವಾ, ಎಂಪ್ಲಾಯೀಸ್ ಅನ್ನ ಏನು ಅಂದ್ರೆ ತಗೊಳ್ಬೇಕಾದ್ರು, ಏನು ಮಾಡಬೇಕಾದ್ರೂ ಹೆಡ್ ಆಗಿರೋಂಥವರ ಒಂದು ಪರ್ಮಿಷನ್ ತಗೊಳ್ತಾರೆ, ಅವ್ರ ಸಲಹೆ ತಗೊಳ್ತಾರೆ, ಡಿಸ್ಕಷನ್ ಮಾಡ್ತಾರೆ. ಇಲ್ಲಿ ಬಾಬಾನೇ ಹೆಡ್ ಆಗಿದ್ದಾರೆ ಅಲ್ವಾ. ಮೇನ್ ಬ್ರಾಂಚ್ ಅಲ್ಲಿ ತಯಾರಾಗಿದೆ, ಅಲ್ಲಿಂದ ಎಲ್ಲಾ ಕಡೆ ಸೆಂಟರ್ಗಳು ಓಪನ್ ಆಗಿದೆ ಆಯ್ತಾ. ಎಲ್ಲರನ್ನ ನಿಮಿತ್ತ ಅಲ್ಲೆಲ್ಲ ನಿಮಿತ್ತ ಮಾಡಿದ್ದಾರೆ. ನಾವೆಲ್ಲನೂ ಸಹ ಏನಾಗಿದೆ, ಬಾಬಾ ಏನ್ ಹೇಳ್ತಾರೆ? ನೀವೆಲ್ಲರೂ ಅಂಗಡಿಗಳು ಓಪನ್ ಮಾಡಿದ್ದೀರಾ, ನೀವು ಅಂಗಡಿ ಮಾಲೀಕರು ಅಂತ ಹೇಳಿದ್ದಾರೆ ಬಾಬಾ. ಅದರ ಎಕ್ಸಾಂಪಲ್ಗೆ ಇದನ್ನ ಕಂಪನಿಗಳಿಗೆ ಹೋಲಿಸ್ತಿದ್ದಾರೆ ಆಯ್ತಾ. ಈಗ ಎಕ್ಸಾಂಪಲ್ ಕೊಡೋದಕ್ಕಷ್ಟೇ ಜಸ್ಟ್. ಈಗ ಕನೆಕ್ಷನ್ ಯಾರ ಜೊತೆ ಇರಬೇಕು? ದೊಡ್ಡ ಬಾಸ್, ಒಂದು CEO ಅಂತ ಆದ್ರೂ ಹೇಳಿ, ಪ್ರೆಸಿಡೆಂಟ್ ಅಂತ ಆದ್ರೂ ಹೇಳಿ ಆಯ್ತಾ. ಈಗ ದೊಡ್ಡವರು ಅವರೇ ಇದ್ದಾರೆ ಬಾಬಾ. ಅವರ ನೇತೃತ್ವದಲ್ಲಿ ಅವರೇ ಈ ಜ್ಞಾನ ಯಜ್ಞ ಏನಿದೆ ಇದು ಈ ಸೆಂಟರ್ಗಳು ಯಜ್ಞಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಅವರೇ ಮಾಡಿಸಿರುವಂಥದ್ದು. ಇವೆಲ್ಲ ಬ್ರಾಂಚಸ್ ಓಪನ್ ಆಗಿದೆಯಾ? ಅವರೇ ಮಾಡಿಸಿರುವಂಥದ್ದು. ಕೇವಲ ನಾವೆಲ್ಲ ನಿಮಿತ್ತರು. ಮತ್ತೆ ನಾವು ಪರ್ಮಿಷನ್ ಬಾಬಾರವರನ್ನ ಕೇಳಬೇಕಲ್ಲ. ಏನೇ ಮಾಡಿದ್ರು ಅವರ ಒಂದು ಪರ್ಮಿಷನ್, ಅವರಂತೆ ನಾವು ನಡ್ಕೋಬೇಕಲ್ಲ. ಸರಿಯಾಗಿ ಅವ್ರು ಹೇಳಿದಂತೆ ನಾವು ನಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ತೆಗೆದು ಬಿಡ್ತಾರೆ ಕೆಲಸದಿಂದ. ದೊಡ್ಡವರು ಹೇಳ್ದಂತೆ ನಾವು ಬ್ರಾಂಚಸ್ ಏನು ಪರ್ಮಿಷನ್ ತಗೊಳ್ಳದೆ ಅವ್ರು ಏನಂದ್ರೆ ಅವ್ರಿಷ್ಟು ಬಂದಂಗೆ ನಡ್ಕೋತಿದ್ದಾರೆ ಅಂದ್ರೆ ಏನು ಹೇಳ್ತಾರೆ? ನಾವು ಹೇಳ್ದಂಗೆ ನೀವು ಕೇಳ್ತಿಲ್ಲ, ಈ ರೀತಿ ಎಲ್ಲ ಮಾಡ್ತಿದ್ದೀರಾ, ನಾವು ಬೇರೆಯವ್ರಿಗೆ ಕೊಟ್ಬಿಡ್ತೀವಿ, ನೀವು ಖಾಲಿ ಮಾಡಿ ಅಂತ ತೆಗೆದು ಬಿಡ್ತಾರೆ ಅಷ್ಟೆ ಅಲ್ವಾ. ಅದೇ ರೀತಿ ಬಾಬಾನೂ ಸಹ ಮಾಡ್ತಾರೆ. ನಾವು ಇದ್ರ ಕಡೆ ತುಂಬಾ ಗಮನ ಕೊಡಬೇಕು. ಬಾಬಾ ನಮ್ಮನ್ನ ನಿಮಿತ್ತ ಆಗಿಟ್ಟಿದ್ದಾರೆ ಅಂದ್ರೆ ನಮ್ಮ ಕನೆಕ್ಷನ್ ಅವ್ರ ಜೊತೆ ಇರಬೇಕು. ಎಷ್ಟೋ ಮಂದಿ ಆತ್ಮಗಳು ಬರ್ತಾರೆ ಅಂದ್ರೆ ಅವರ ಕಲ್ಯಾಣ ಮಾಡೋದಕ್ಕೆ ನಾವು ನಿಮಿತ್ತ ಆಗಿರ್ಬೇಕು. ಆತ್ಮಗಳ ಕಲ್ಯಾಣ ಮಾಡೋದಕ್ಕೆ, ಅಂಧಕಾರ ಅಜ್ಞಾನವನ್ನು ದೂರ ಮಾಡೋದಕ್ಕೆ, ಅವರಿಗೆ ಮಾರ್ಗದರ್ಶಕರಾಗಿ ಅವರ ಜ್ಞಾನ ಯೋಗದ ಪಾಲನೆ, ಎಷ್ಟೋ ಜನ್ಮಾಂತರಗಳ ದಾಹವನ್ನ ನೀಗಿಸೋದಕ್ಕೆ ನಾವು ನಿಮಿತ್ತರಾಗಬೇಕು. ಬಾಬಾರವರ ಮೂಲಕ ಕಂಬೈನ್ಡ್ ಆಗಿರ್ಬೇಕಿಲ್ಲಿ. ನಾನು ಬಾಬಾ ಅಷ್ಟೇ, ಮತ್ತೆ ಎಲ್ಲರಿಗೂ ಸಹ ನಾವು ಈ ರೀತಿ ಮಾಡ್ತಾ ಹೋಗ್ಬೇಕು. ಎಷ್ಟೇ ಬ್ರಾಂಚಸ್ ಇರ್ಲಿ, ಆದ್ರೆ ನಾವೆಲ್ಲ ಒಂದೇ ಬ್ರಾಂಚಸ್ಸು ಅನ್ನುವಂಥದ್ದು ಬರಬೇಕಾಗತ್ತೆ ಇಲ್ಲಿ. ಬಿಡಿ, ಬೇರೆಯವರು ಒಂದೊಂದು ಬ್ರಾಂಚ್ ಅವರು ಒಂದೊಂಥರ ಅಲ್ಲಿ ಏನೋ ಈಗಿಂದೆಲ್ಲ ಹಾಳಾಗಿದೆ ಬಿಡಿ. ಬಟ್ ರೂಲ್ ಏನಿರುತ್ತೆ ಅದರಂತನೇ ನಡಿಬೇಕಾಗತ್ತೆ ಅಲ್ವಾ. ಅಂದ್ರೆ ಇಲ್ಲಿ ಒಬ್ಬರೇ ಹೆಡ್ಡು, ಅದು ಬಾಬಾ. ನಾವು ಅಲ್ಲಿ ಆದ್ರೂ ಬೇರೆಯವರೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಎಲ್ಲ ಮಾಡ್ತಿರ್ತಾರೆ. ನಾನು ಈಗ ಪ್ರೆಸಿಡೆಂಟ್ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಆ ಥರ ಎಲ್ಲ ಇರ್ತಾರೆ ಅಲ್ವಾ. CEO ಜನರಲ್ ಮ್ಯಾನೇಜರ್ ಹಂಗೆ ಹಿಂಗೆ ಅಂತೆಲ್ಲ ಇರ್ತಾರೆ. ಇಲ್ಲಿ ಬಾಬಾ ಒಬ್ರೆ, ಎಲ್ಲನೂ ಬಾಬಾ ಒಬ್ರೆ. ನಮ್ಮನ್ನ ಏನ್ ಮಾಡಿದ್ದಾರೆ? ನಿಮಿತ್ತಾಗಿ ಇಟ್ಟಿದ್ದಾರೆ ಸಂಭಾಲನೆ ಮಾಡೋದಕ್ಕೆ ಸೆಂಟರ್ಗಳನ್ನ ಆಯ್ತಲ್ಲ. ನಮ್ಮನ್ನ ಸಂಭಾಲನೆ ಮಾಡೋದಕ್ಕೆ ಸೆಂಟರ್ಗಳನ್ನ ಇಟ್ಟಿದ್ದಾರೆ.
ನಮ್ಮನ್ನ ಅಲ್ಲಿ ಸೆಂಟ್ರಲ್ ಸಂಭಾಲನೆ ಮಾಡೋದಕ್ಕೆ ಇಟ್ಟಿದ್ದಾರಲ್ಲ, ಬಂದವರ ಆತ್ಮಗಳ ಕಲ್ಯಾಣ ಮಾಡುವಂತಹದ್ದು, ಬಾಬಾರವರ ಹೆಸರನ್ನ ಉಳಿಸುವಂತಹದ್ದು, ಅನೇಕ ಆತ್ಮರಿಗೆ ಜನ್ಮ ಜನ್ಮಾಂತರಕ್ಕೆ ಪ್ರಾಪ್ತಿಯನ್ನು ಕೊಡಿಸುವಂತಹದ್ದು, ನಿಮಿತ್ತವಾಗಿ ಅವರ ದುಃಖ ದೂರ ಮಾಡುವಂಥದ್ದು, ಸಮಸ್ಯೆಗಳನ್ನ ಎಲ್ಲದರಿಂದ ಅವರನ್ನ ನಷ್ಟಮೋಹಿಗಳನ್ನಾಗಿ ಮಾಡುವಂಥದ್ದು, ಸತೋಪ್ರಧಾನರಾಗಿ ಆಗೋದಕ್ಕೆ ನಾವು ಜ್ಞಾನ ಯೋಗದ ಪಾಲನೆಯನ್ನು ನಾವು ಕೊಡಬೇಕಾಗಿರುವಂಥದ್ದು, ಜನ್ಮ ಜನ್ಮದ ದುಃಖವನ್ನು ದೂರ ಮಾಡುವಂಥದ್ದು, ಎಲ್ಲದಕ್ಕೂ ನಮ್ಮನ್ನು ನಿಮಿತ್ತ ಮಾಡಿಟ್ಟಿದ್ದಾರೆ. ಇಷ್ಟು ನಮ್ಮ ಜವಾಬ್ದಾರಿ, ಇಷ್ಟು ನಮ್ಮ ಜವಾಬ್ದಾರಿ. ನಾವೇನು ಮಾಡ್ತೀವಿ? ನಾನೇ ನಾನೇ ನಾನೇ. ಯಾರು ಬಾಬಾರವ್ರ ಮಾತು ಕೇಳ್ತಾರೆ, ಬಾಬಾರವರಿಗೆ ಎಲ್ಲ ಸಮರ್ಪಣೆ ಮಾಡಿಬಿಟ್ಟು ಅವರ ನೆನಪಲ್ಲಿ ಯಾರು ಇರ್ತಾರೆ, ಅವರು ಬಾಬಾರವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಕೇಳೋ ಅವಶ್ಯಕತೆ ಇಲ್ಲ, ತಾನಾಗಿ ಎಲ್ಲ ಬಾಬಾ ಮಾಡಿಸ್ತಿರ್ತಾರೆ. ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾವು ಕರೆಕ್ಟಾಗಿ ಜವಾಬ್ದಾರಿ ನಿಭಾಯಿಸ್ತಿದ್ದೀವಿ ಅಂತಂದರೆ ಏನೇನಲ್ಲಿ ಕೊರತೆಗಳಿದಾವೆ ಅದನ್ನು ನೀಗಿಸೋ ಜವಾಬ್ದಾರಿ ಹೆಡ್ಡಾಗಿರುವಂಥ ಬಾಬಾರವರುತ್ತೆ. ಅವರೇ ನೋಡ್ಕೋಬೇಕು. ಇಲ್ಲಿ ಈ ಕೊರತೆ ಇದೆ, ಇಲ್ಲಿ ಈ ಕೊರತೆ ಇದೆ, ಪ್ರತಿಯೊಂದು ಏನೇನು ಕೊರತೆ ಇದೆ ಏನೇನು ಹೇಳ್ತೀವಿ, ನಾವು ಹೇಳ್ದೇನೆ ಎಲ್ಲ ಮಾಡಿಬಿಟ್ಟಿರ್ತಾರೆ ಬಾಬಾ. ನಮ್ಮೇಲೆ ಡಿಪೆಂಡ್ ಇಲ್ಲ, ನಾವು ಎಷ್ಟು ಜವಾಬ್ದಾರಿ ತಗೊಂಡಿದ್ದೀವಿ ಅನ್ನೋದ್ರ ಮೇಲೆ. ನಮ್ಮನ್ನ ಸೆಲೆಕ್ಟ್ ಮಾಡಿರುವಂಥದ್ದೇ ಬಾಬಾ ಈ ಸೇವೆಗೋಸ್ಕರ. ನಾವು ಸೇವಾದಾರಿಗಳು, ನಾವೇನಾಗಿದ್ದೀವಿ? ಸೇವಾದಾರಿಗಳಾಗಿದ್ದೀವಿ. ಈ ಸಮಯದಲ್ಲಿ ನಾನು ಸೇವಕನಾಗಿ ಸೇವಾದಾರಿಯಾಗಿದ್ದರೆ ಮಾತ್ರನೇ ಮುಂದಿನ ಕಲ್ಪ ಯಾವುದು? ಸತ್ಯಯುಗದಲ್ಲಿ ನಾನು ರಾಜನಾಗೋದಕ್ಕೆ ಸಾಧ್ಯ. ಅಂದ್ರೆ ಆತ್ಮ ಕರ್ಮೇಂದ್ರಿಯಗಳಿಗೆ ರಾಜನಾಗಬೇಕು, ಆಯ್ತಲ್ಲ? ಕರ್ಮೇಂದ್ರಿಯಗಳಿಗೆ ಮಾಲೀಕನಾಗಬೇಕು. ಎಲ್ಲದಕ್ಕೂ ಮಾಯೆ, ಹಳೆಯ ಸ್ವಭಾವ, ಸಂಸ್ಕಾರ ಎಲ್ಲದಕ್ಕೂ ನೀನು ರಾಜನಾಗಿ ಅವುಗಳನ್ನು ಬಲಹೀನ ಮಾಡಬೇಕು. ಇದರಲ್ಲಿ ನೀನು ಮಾಲೀಕ. ನೀ ಏನೇ ಸಾಧನೆ ಮಾಡ್ತೀಯಾ, ಏನೇ ಒಂದು ನೀನು ಅಂದ್ರೆ ಏನೇ ಸಾಧನೆ ಮಾಡಿದ್ರು, ಏನೇ ನೀವು ಎಷ್ಟೇ ವೃದ್ಧಿ ಮಾಡಿದ್ರು, ನಾನು ಬಾಬಾರವ್ರ ಮಗು ಅಷ್ಟೇ. ಬಾಲಕ್ಸೋ ಮಾಲಿಕ್ ಅಂತ ಹೇಳಿದ್ರಲ್ಲ ಬಾಬಾ. ವಾರಸತ್ವಕ್ಕೆ ನಾವು ಅಧಿಕಾರಿಗಳು, ಮಾಲೀಕರು. ಓಕೆ, ನೀವು ಬಾಲಕರಾಗೇ ಇರಿ. ನೀವು ಮಕ್ಕಳಾಗಿದ್ದಾಗ ಮಕ್ಕಳೆಷ್ಟು ನಿಶ್ಚಿಂತವಾಗಿರ್ತಾರೆ? ತಂದೆ ಮಡಿಲಲ್ಲಿದ್ದಾಗ ತಂದೆ ಮಡಿಲಲ್ಲಿ ಇರ್ತಾರೆ, ತಂದೆ ಜೊತೆಯಲ್ಲಿ ಇರ್ತಾರೆ, ಎಲ್ಲ ಜವಾಬ್ದಾರಿ ತಂದೆ ತಾಯಿದೆ, ಎಲ್ಲ ಅವರೇ ನೋಡ್ಕೊತಿರ್ತಾರೆ, ನಿಶ್ಚಿಂತವಾಗಿರ್ತಾರೆ. ಮಕ್ಕಳಾಗ್ಬಿಡಿ ನೀವು, ಜವಾಬ್ದಾರಿಗಳೆಲ್ಲ ನನಗೆ ಕೊಟ್ಬಿಟ್ಟು ಅಂತಾರೆ. ಕೆಲವೊಂದ್ಸರಿ ಏನು ಮಾಡ್ತಾರೆ? ನೀವು ಮಾಲೀಕರು ಆಗಬೇಕು. ಮಾಲೀಕರು ಅಂದಾಗ ಆಸ್ತಿಗಳಿಗೆ ನಾವೇನಾಗ್ತೀವಿ? ಬಾಬಾರವರು ಕೊಡುವಂಥ ಆಸ್ತಿ ಏನಿದೆ ಅದಕ್ಕೆ ನಾವು ಮಾಲೀಕರು. ಜೊತೆಗೆ ಯಾವಾಗ ಅದಕ್ಕೆ ನಾವು ಮಾಲೀಕರಾಗ್ತೀವಿ? ನನ್ನ ಕರ್ಮೇಂದ್ರಿಯಗಳು, ಈ ಶರೀರದ ಕರ್ಮೇಂದ್ರಿಯಗಳು ಎಲ್ಲದಕ್ಕೂ ನಾನು ಮಾಲೀಕನಾದಾಗ ಆಗ ಅದು ಮಾಲೀಕತನ ಅನ್ನುವಂಥದ್ದು ಬರುತ್ತೆ. ಅರ್ಥ ಆಯ್ತಲ್ಲ? ಈಗ ನಾವು ಎಲ್ಲವನ್ನ ಅಲ್ವಾ, ಈಗ ನೋಡಿ, ತ್ಯಾಗ ಮೂರ್ತಿಗಳು, ತಪಸ್ವಿ ಮೂರ್ತಿಗಳು ಎಷ್ಟು ಹೇಳ್ತಾರೆ ಬಾಬಾ. ಎಲ್ಲಿ ತ್ಯಾಗ ಇಲ್ಲ, ಎಲ್ಲಿ ತ್ಯಾಗ ಇಲ್ಲ ಅಲ್ಲಿ ತಪಸ್ಸಿಲ್ಲ. ನಾವು ಈಗ ಸೇವಾದಾರಿಗಳಾಗಬೇಕು. ಇಲ್ಲಿ ನಾನು ಸೀನಿಯರು, ನಾನು ಟೀಚರು, ನಾನು ಇಷ್ಟು, ನಾನು ಅಷ್ಟು ಅಂತ ನಾವು ತೋರಿಸ್ಕೋತೀವಿ ಅಂತಂದ್ರೆ ಇಲ್ಲೇ ಎಲ್ಲ ನಾವು ಪ್ರಾಪ್ತಿಯನ್ನು ನಾವು ತಿಂದುಬಿಡ್ತೀವಿ. ಇಲ್ಲೇನೆ ನಾವೆಲ್ಲವನ್ನ ತಿಂದುಬಿಟ್ವಿ. ಏನು ತಗೊಂಡು ಹೋದ್ವಿ ನಾವು? ಮುಂದೆಗೆ ಏನು ತಗೊಂಡು ಹೋಗೋಕ್ಕಾಗತ್ತೆ?
ಎಲ್ಲ ಒಂದು ಹೆಸರು ಪ್ರತಿಷ್ಠೆ ಗೌರವ ನಾವು ಇಲ್ಲೇ ತಗೊಳ್ತಾ ಇದೀವಿ, ತಿಂತಿದೀವಿ ಅಂತಂದ್ರೆ ಬೇರೆಯವರು ನನ್ನನ್ನ ಮೆಚ್ಚಲಿ, ಬೇರೆಯವರು ಹೊಗಳ್ಳಿ, ಬೇರೆಯವರು ನೋಡಪ್ಪ ಇವ್ರು ಹೇಗಿದ್ದಾರೆ, ಎಷ್ಟು ದೊಡ್ಡ ಸೆಂಟರ್ ಕಟ್ಟಿದ್ದಾರೆ, ಯಾವ ರೀತಿ ಇದ್ದಾರೆ ಇವರು ಅಂತ ನೋಡಿ ಹೊಗಳ್ಳಿ ಅಂತ ಬೇರೆಯವರು ತೋರಿಸ್ಕೊಳ್ಳೋದಕ್ಕೋಸ್ಕರ ನಾವು ಮಾಡುವಂಥದ್ದಲ್ಲ. ಒಂದು ಭಾವನೆ ಇಡಬೇಕು, ನಾನು ನಿಮಿತ್ತ ಸೇವಾದಾರಿ, ಭಗವಂತನ ಕಾರ್ಯದಲ್ಲಿ ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಅನೇಕ ಆತ್ಮಗಳ ಕಲ್ಯಾಣ ಮಾಡುವಂತಹದ್ದು, ವಿಶ್ವ ಕಲ್ಯಾಣ, ಸ್ವಯಂ ಕಲ್ಯಾಣ ಮಾಡುವಂತಹದ್ದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಅಂತ ನಾನು ಯಾವಾಗ ತಿಳ್ಕೊತೀನಿ, ತಾನಾಗಿ ಎಲ್ಲವೂ ಸಹ ನನ್ನಲ್ಲಿ ಎಷ್ಟು ವಿಶ್ವ ಕಲ್ಯಾಣ ಮಾಡುವ ಜವಾಬ್ದಾರಿ, ಆ ಒಂದು ಅದರ ಕಡೆ ಮನಸ್ಸು ಜಾಸ್ತಿ, ಬೇಹದ್ದಿನ ಒಂದು ಮನಸ್ಸಿನ ಮೂಲಕ ನಾನು ಮುಂದೆ ಹೋಗ್ತಿರ್ತೀನಿ ಸೇವೆ ಮಾಡ್ತಾ, ಅದು ಬೇಹದ್ದಿನ ರೂಪದಲ್ಲೇ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಇಲ್ಲಿ ನಮ್ಮ ಉದ್ದೇಶ ಸೆಂಟರ್ಗಳನ್ನು ನಾವು ಮಾಡ್ತೀವಿ ಅಂದ್ರೇನೆ ಅದರ ಉದ್ದೇಶ ಮನಸ್ಸಿಂದ, ಹೃದಯದಿಂದ ಇರಬೇಕು. ಅನೇಕ ಆತ್ಮಗಳ ಕಲ್ಯಾಣಕ್ಕೋಸ್ಕರ, ನಮ್ಮ ಪರಿವಾರದ ಆತ್ಮಗಳಿಗೋಸ್ಕರ ಇದಿರಬೇಕು. ನನಗೋಸ್ಕರನೂ ಅಲ್ಲ, ಇನ್ನೊಬ್ರಿಗೋಸ್ಕರನೂ ಅಲ್ಲ. ಯಾರಲ್ಲಿ ಈ ಭಾವನೆ ಇರುತ್ತೆ, ತಾನಾಗೆ ಅಲ್ಲಿ ಆತ್ಮಗಳು ವೃದ್ಧಿ, ಸೆಂಟರ್ ವೃದ್ಧಿ ಆಗ್ತಾ ಹೋಗುತ್ತೆ. ಬಾಬಾ ಹೇಳಿದ್ದಾರೆ, ಎಲ್ಲಿ ನಾನು ನನ್ನದು, ಎಲ್ಲಿ ನಾಮರೂಪಗಳಲ್ಲಿ ಸಿಕ್ಕಾಕೋತೀರಾ, ಹೆಸರದು ಪ್ರತಿಷ್ಠೆ ಗೌರವದಲ್ಲಿ ಸಿಕ್ಕಾಕೋತೀರಾ, ಅಲ್ಲಿ ಏನು ನಾನು ಎಂಟ್ರಿ ಆಗೋದಿಲ್ಲ ಅಂತ. ಮತ್ತೆ ಕಷ್ಟಪಡಬೇಕು, ಒಂದು ಸೆಂಟರ್ ಕಟ್ಟೋದಕ್ಕೆ ಕಷ್ಟಪಡಬೇಕು. ಸ್ಟೂಡೆಂಟ್ಸ್ ಬರ್ತಾ ಇಲ್ಲ ಅಂತ ಕಷ್ಟಪಡಬೇಕು, ಯಾರು ಆತ್ಮಗಳೇ ಬರ್ತಿಲ್ವೇ, ಅದಕ್ಕೆ ಕಷ್ಟ ಆಗ್ತಿದೆ, ಇದಕ್ಕೆ ಕಷ್ಟ ಆಗ್ತಿದೆ ಅಂತ ಇತರರನ್ನ ದುಡ್ಡು ಕೇಳಬೇಕಾಗ, ಅಷ್ಟು ಕೊಡಿ ಇಷ್ಟು ಕೊಡಿ, ಹಾಗೆ ಮಾಡಬೇಕು ಈಗ ಮಾಡಬೇಕು ಅಂತ ನಾವೇ ಓನಾಗಿ ಮಾಡ್ತಿರ್ತೀವಿ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಯಜ್ಞದ ಒಂದು ಆದಿಯಲ್ಲಿ ಎಲ್ಲರೂ ಎಷ್ಟೋ ಮಂದಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದಾರೆ. ಏನಾದರೂ ಸಾಕಾಗಿಲ್ಲ ದುಡ್ಡು ಅಂದರೆ ಬಾಬಾರವರು ಮಾಡಿಸ್ತಿದ್ದಾರೆ, ಮಾಡಿಸುವಂಥವ್ರು ಬಾಬಾ ಮಾಡಿಸ್ತಾರೆ. ಯಾರೋ ಒಬ್ಬರಿಗೆ ಕನಸಲ್ಲಿ ಹೋಗಿ ಬ್ರಹ್ಮಬಾಬಾ ರೂಪದಲ್ಲಿ, ಬ್ರಹ್ಮಬಾಬಾ ಶರೀರದಲ್ಲಿ ಶಿವಬಾಬಾ ಹೋಗಿ ಈ ಥರ ಸೇವೆ ಮಾಡು ಅಂತ ಹೇಳಿ ಸೇವೆ ಮಾಡಿಸಿರೋದು ಉಂಟು. ಆ ಥರ ಮಾಡಿಸ್ಕೋತಾರೆ ಬಾಬಾ. ನಾವು ನಿಮಿತ್ತ ಆಗಬೇಕಷ್ಟೆ, ನಾವು ನಿಮಿತ್ತ ಆಗಬೇಕು. ಎಲ್ಲ ಅವನಿಗೆ ಜವಾಬ್ದಾರಿ ಕೊಡಬೇಕು, ಎಲ್ಲ ಸಮರ್ಪಣೆ ಮಾಡಿಬಿಡ್ಬೇಕು. ನಾನು ನನ್ನದು ಏನೂ ಇಲ್ಲ, ಕೇವಲ ಅನೇಕ ಆತ್ಮಗಳ ಕಲ್ಯಾಣ ಮಾಡೋದಷ್ಟೇ ನನ್ನ ಜವಾಬ್ದಾರಿ ಅನ್ನೋದಕ್ಕೆ ನಿಮಿತ್ತ ಆಗ್ಬಿಡ್ಬೇಕಷ್ಟೆ. ಬಾಬಾ ಬಂದಿರೋದು ಪರಿವರ್ತನೆಗೋಸ್ಕರ, ಕಲ್ಯಾಣಕ್ಕೋಸ್ಕರ. ನಮ್ಮದು ಅದೇ ಆಗಿದ್ದಾಗ ಉಳಿದಿರೋದೆಲ್ಲ ದಾಸಿಯಾಗಿ ಬರುತ್ತೆ. ಅದು ನಮ್ಮ ಮೇಲೇನೆ ಡಿಪೆಂಡ್ ಆಗಿದೆ. ನಾವು ಇಲ್ಲಿ ಭೇದ ಭಾವ ತೋರಬಾರದು. ಎಲ್ಲರೂ ನಮ್ಮವರೇ, ಪ್ರತಿಯೊಬ್ಬರು ಅವರದೇ ಆದಂತಹ ಪಾತ್ರಗಳನ್ನು ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಆತ್ಮವನ್ನು ನೋಡ್ತಾ, ಆತ್ಮದ ಪಾತ್ರ ಏನಿದೆ, ಸತ್ಯುಗದ ಪಾತ್ರ, ಅನಾದಿ ಪಾತ್ರ ಏನಿದೆ, ಬ್ರಾಹ್ಮಣ ಪಾತ್ರ ಏನಿದೆ ಅದನ್ನು ನೋಡಿ, ಅನಾದಿ ಗುಣ ಏನಿದೆ ಅಲ್ಲ ಅದನ್ನು ನೋಡಿ, ಬ್ರಾಹ್ಮಣರಾಗಿ ನೋಡಿ, ಸತ್ಯುಗದ ದೇವಿ ದೇವತೆಗಳನ್ನಾಗಿ ನೋಡಿ, ಕಲಿಯುಗದ ಪಾತ್ರವನ್ನು, ಹಳೆಯ ಪಾತ್ರವನ್ನು ನೋಡಬೇಡಿ ಅಂತ ಬಾಬಾ ಹೇಳಿದ್ದಾರೆ. ಅದನ್ನೆಲ್ಲ ಬಿಟ್ಟು ನಾವು ನಮ್ಮ ದೃಷ್ಟಿ ವೃತ್ತಿಯಿಂದ, ಸಂಕಲ್ಪಗಳಿಂದ, ಮಾತುಗಳಿಂದ ನಾವು ಆತ್ಮಿಕವಾಗಿ ನಾವು ಹೋಗ್ತಿರ್ತೀವಿ ಅಂತಂದ್ರೆ ಅಲ್ಲಿ ಪರಿವರ್ತನೆ ಸಾಧ್ಯ ಆಗುತ್ತೆ. ಇಲ್ಲಿ ಮೇಯ್ನು ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಬಾಬಾ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಕಲ್ಯಾಣಕ್ಕೋಸ್ಕರ. ಈಗ ಹೊಸ ಪ್ರಪಂಚ ಬರೋದಿದೆ, ಏಕತೆಯನ್ನು ತರೋದಿದೆ. ನಾವೇ ಅವ್ರು ಬೇರೆ ಇವರು ಬೇರೆ, ಅವ್ರು ಇಲ್ಲಿ ಬರಬಾರ್ದು ಇವ್ರು ಅಲ್ಲಿ ಹೋಗ್ಬಾರ್ದು, ನೀವು ಇಲ್ಲಿ ಬಂದು ಸೇವೆ ಮಾಡಬಾರ್ದು ನಾವು ಅಲ್ಲಿ ಬಂದು ಸೇವೆ ಮಾಡೋದಿಲ್ಲ, ಇದು ನಮ್ಮದು ಈ ಕಡೆ ನೀವು ಎಂಟ್ರಿ ಆಗೋಂಗಿಲ್ಲ, ಅದು ಅವ್ರದ್ದು ನಾವು ಆ ಕಡೆ ಎಂಟ್ರಿ ಆಗೋಂಗಿಲ್ಲ. ಈ ಥರ ನಾವು ಅನೇಕತೆಯನ್ನು ತರ್ತಿದ್ದೀವಿ ಅಂದರೆ ಅಲ್ವಾ, ಯೋಚನೆ ಮಾಡಲಿ, ಏಕತೆ ಎಲ್ಲಿದೆ? ನಮ್ಮಲ್ಲಿ ಎಲ್ಲರಲ್ಲೂ ಒಂದೇ ಅನ್ನೋ ಭಾವನೆ ಬರಬೇಕು. ಈಗ ನೋಡಿ, ನಾವು ಬ್ರಾಹ್ಮಣರು ಮಧುಬಂದಿಯಲ್ಲಿ ಎಷ್ಟು ಸೆಂಟರ್ಗಳಿದ್ದಾವೆ ಅಲ್ಲ, ಎಲ್ಲ ವಿಶ್ವದಲ್ಲಿ ಎಲ್ಲೆಲ್ಲ ಯಾವ್ಯಾವ ದೇಶಗಳಲ್ಲಿ ಎಷ್ಟು ಸೆಂಟರ್, ಎಲ್ಲ ನಮ್ಮದೇ. ಬಾಬಾ ಮಕ್ಕಳೇ ನಾವೆಲ್ಲ ಒಂದೇ ಪರಿವಾರ. ಯಾಕೆ ಆ ಭಾವನೆ ಬರಲ್ಲ? ನಡೆಸುವಾಗ ಜವಾಬ್ದಾರಿಯುತವಾಗಿ ಬಾಬಾ ಇಲ್ಲಿ ಕೊಟ್ಟಿದ್ದಾರೆ, ನಡೆಸ್ಕೊಂತ ನಿಮಿತ್ತವಾಗಿ ಹೋಗಬೇಕು. ಬಟ್ ಮನಸ್ಸು ಬುದ್ಧಿಯಿಂದ ಯಾಕೆ ನಮಗೆ ಬರೋದಿಲ್ಲ? ಇದೆಲ್ಲ ನಮ್ಮ ಬಾಬಾರವರ
ಮಕ್ಕಳಾಗಿದ್ದಾರೆ, ಇದು ಬಾಬಾರವರ ಮನೆಯಾಗಿದೆ. ಎಲ್ಲ ಬಾಬಾ ಸೆಂಟರ್ಸ್ ಇದೆಲ್ಲನೂ ಕೂಡ ಭಗವಂತನದಿದು. ಯಾವುದೇ ಅಕ್ಕಂದ್ರದಲ್ಲ, ಯಾವುದು ಅಣ್ಣಂದ್ರದಲ್ಲ. ಯಾಕೆ ಬರೋದಿಲ್ಲ ನಮಗೆ? ಯಾಕೆ ಬರೋದಿಲ್ಲ ನಮಗೆ? ಇದರಿಂದಲೇ ಪರಿವರ್ತನೆ ಇನ್ನೂ ನಿಂತಿರುವಂಥದ್ದು. ಯಾವಾಗ ನಮಗೆ ಜವಾಬ್ದಾರಿ ಬರುತ್ತೆ, ಅಲ್ಲಿ ನಮಗೆ ಒಂದು ಕ್ವಾಲಿಟಿ ಅನ್ನುವಂಥದ್ದು ನಮ್ಮಲ್ಲಿ ತಯಾರಾಗತ್ತೆ ಅಲ್ವಾ? ಏನ್ ಹೇಳ್ತಾರೆ, ನೀವು ಹೊರಗಡೆ ಮನುಷ್ಯ ಇವಾಗೇನು ಜವಾಬ್ದಾರಿ ಇಲ್ಲ ನೋಡಿ, ಹೆಂಗಂದ್ರೆ ಹೆಂಗಿರ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ, ಜವಾಬ್ದಾರಿ ಇಲ್ಲ. ಹೇಗಿರ್ತಾರೆ ಹೇಳಿ ಅಂತವರು? ಹೇಗಿರ್ತಾರೆ ಅಂತವರು? ಹೊರಗಡೆ ನೀವೇ ನೋಡಿರ್ತೀರ, ಹೇಳೋರಿಲ್ಲ ಕೇಳೋರಿಲ್ಲ, ಜವಾಬ್ದಾರಿ ಇಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನು ಇಲ್ಲ. ಅವ್ರು ಹೆಂಗ್ ಬೇಕೋ ಹಂಗಿರ್ತಾರೆ. ಅದೇ ಒಂದು ಜವಾಬ್ದಾರಿಯುತವಾದಂಥ ವ್ಯಕ್ತಿ ಹೇಗಿರ್ತಾನೆ, ನಾನು ಕೆಲಸ ಮಾಡಬೇಕು, ನಮ್ಮ ಫ್ಯಾಮಿಲಿನ ಸಾಕಬೇಕು, ಅವ್ರಿಗೆ ಅದು ನೋಡ್ಬೇಕು, ಇವ್ರಿಗೆ ಇದು ನೋಡಬೇಕು, ಅಷ್ಟಿದೆ ಇಷ್ಟಿದೆ, ಆ ಕೆಲಸ ಇದೆ ಈ ಕೆಲಸ ಇದೆ, ಎಷ್ಟು ಜವಾಬ್ದಾರಿ. ಸಮಯ ವ್ಯರ್ಥ ಮಾಡೋದಿಲ್ಲ, ವೇಸ್ಟ್ ಮಾಡೋದಿಲ್ಲ, ಎಲ್ಲೆಲ್ಲೋ ಸಮಯವನ್ನು ಕಳೆಯೋದಿಲ್ಲ, ಸೋಂಬೇರಿ ಆಗಿರೋದಿಲ್ಲ, ಅಲರ್ಟ್ ಆಗಿರ್ತಾನೆ, ಅಟೆನ್ಷನ್ ಅನ್ನು ಕೊಡ್ತಿರ್ತಾನೆ, ಪ್ರತಿ ಸೆಕೆಂಡ್ ಸಂಪಾದನೆ ಕಡೆ ಗಮನ ಕೊಡ್ತಿರ್ತಾನೆ ಒಂದು ವ್ಯಕ್ತಿ. ಅಂದಮೇಲೆ ಇಲ್ಲಿ ನಾವು ಇಡೀ ವಿಶ್ವ ಅನ್ನೋ ಒಂದು ಪರಿವಾರ, ಈ ಪರಿವಾರದ ಕಡೆ ಎಲ್ಲ ಆತ್ಮಕ್ಕೆ ಊಟ ಬೇಕು, ಜನ್ಮ ಜನ್ಮಾಂತರದ ದುಃಖದಿಂದ ದೂರ ಮಾಡಬೇಕು. ಬಾಬನನ್ನ ನಿಮಿತ್ತ ಮಾಡಿದ್ದಾರೆ, ಪರಿವರ್ತನೆ ಮಾಡೋದಕ್ಕೆ ನಿಮಿತ್ತ, ಕಲ್ಯಾಣ ಮಾಡೋದಕ್ಕೆ ನಿಮಿತ್ತ, ಮುಕ್ತಿ ಕೊಡೋದಕ್ಕೆ ನಿಮಿತ್ತ ಮಾಡಿದ್ದಾರೆ. ಎಲ್ಲ ಆತ್ಮಗಳಿಗೂ, ಭೂತ ಪ್ರೇತಾತ್ಮಗಳಿಗೂ ಅಲಿತಾ ಇದ್ದಾವೆ ಆತ್ಮಗಳು, ಶರೀರ ಸಿಗದೆ ಒದ್ದಾಡ್ತಿದ್ದಾವೆ. ಅವು ಹೆಂಗ್ ಒದ್ದಾಡ್ತಿದ್ದಾವೆ ಅಂದ್ರೆ ಆ ಥರ ದುಃಖದಲ್ಲೇ ಒದ್ದಾಡ್ತಿದ್ದಾವೆ ಆತ್ಮಗಳು. ಶರೀರ ಬಿಟ್ಟಿರೋರದೊಂದಾದ್ರೆ ಶರೀರದಲ್ಲಿ ಇರೋರದೊಂದು ಅಲ್ವಾ? ಪ್ರಕೃತಿ ಎಲ್ಲದರ ಆತ್ಮಗಳು ಎಲ್ಲದು ಮುಕ್ತಿ ಕೊಡೋದು. ಶರೀರ ಬಿಟ್ಟಿರೋ ಆತ್ಮಗಳು ಮುಕ್ತಿ ಯಾರು ಕೊಡ್ತಾರೆ? ಬಾಬಾ ನೀವೇ ಕೊಡಬೇಕು ಅಂತಾರೆ ಬಾಬಾ. ಎಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದ್ರ ಕಡೆ ನಾವು ಗಮನ ಕೊಡಬೇಕಲ್ಲ. ಈ ಜವಾಬ್ದಾರಿ ನಮ್ಮಲ್ಲಿ ಇತ್ತು ಅಂದ್ರೆ ನಾವು ಸಮಯ ವೇಸ್ಟ್ ಮಾಡಕ್ ಹೋಗೋದಿಲ್ಲ. ಪ್ರತಿ ಸೆಕೆಂಡು ಜ್ಞಾನದ ಕಡೆ, ಯೋಗದ ಕಡೆ ಜ್ಞಾನಿ ಯೋಗಿಗಳಾಗಿರ್ತೀವಿ. ಎಲ್ಲಿ ಜ್ಞಾನಿ ಯೋಗಿಗಳಾಗಿರ್ತೀವಿ ಅಲ್ಲಿ ಧಾರಣ ಸೇವೆ ತಾನಾಗೆ ನಡೀತಿರುತ್ತೆ. ಇಲ್ಲಿ ನಾವು ಅದ್ದಾಗಿರಬಾರ್ದು, ಹದ್ದಿನ ಒಂದು ಸ್ಮೃತಿ ಇರಬಾರ್ದು, ಬೇಹದ್ದಿನ ಸ್ಮೃತಿ, ಬೇಹದ್ದಿನ ಭಾವನೆ, ಬೇಹದ್ದಿನ ಸೇವೆ ಎಲ್ಲ ಬೇಹದ್ದಿನ ರೂಪದಲ್ಲಿ ಇರ್ಬೇಕಿಲ್ಲಿ. ಅಂದ್ರೆ ಇಡೀ ವಿಶ್ವದ ಪರವಾಗಿರಬೇಕು. ಬರೀ ನಾವು ಒಂದು ಸೆಂಟರ್, ಒಂದು ಝೋನ್ಗೆ ಮಾತ್ರ ಇರಬಾರ್ದು. ಅದು ಸ್ಟೂಡೆಂಟ್ಸೇ ಇರ್ಬೋದು, ಅಲ್ಲಿರುವಂಥ ನಿಮಿತ್ತ ಆಗಿರೋರೇ ಇರ್ಬೋದು, ಅಕ್ಕಂದ್ರು ಅಣ್ಣಂದ್ರೆ ಯಾರೇ ಇರ್ಬೋದು. ನಮ್ಮದು ಒಂದು ಭಾವನೆ ಬೇಹದ್ದಿನ ಒಂದು ಭಾವನೆ, ಆ ಸ್ಮೃತಿಯಲ್ಲಿ ನಾವು ಇರಬೇಕಾಗತ್ತೆ. ಜವಾಬ್ದಾರಿ ಬೇಕಿಲ್ಲಿ. ಬಾಬಾ ನಮ್ಮನ್ನ ಸೆಲೆಕ್ಟ್ ಮಾಡ, ಯಾರು ಅವ್ರು ಮಾಡ್ತಿಲ್ಲ ನಾವು ಮಾಡ್ತಿಲ್ಲ ಅಷ್ಟೇ. ಅವ್ರು ಮಾಡ್ತಿಲ್ಲ ಅಂತ ನಾವು ಮಾಡದೇ ಇದ್ರೆ ನಾವು ಫಾಲೋ ಮಾಡಬೇಕಾಗಿರೋದು ಬಾಬ್ ದಾದಾರವರನ್ನ ಅಲ್ವಾ? ನಮಗೆ ಗುರಿ ಇದೆ, ಮನುಷ್ಯರಿಂದ ದೇವತೆಗಳಾಗುವ ಅನ್ನೋದು ಲಕ್ಷ್ಯ ಇದೆ. ಮನುಷ್ಯರಿಂದ ದೇವತೆಗಳಾಗಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಾನು ಏನಾಗಬೇಕು? ನಿರಾಕಾರಿ ತಂದೆ ಸಮಾನ ಆಗಬೇಕು, ಬ್ರಹ್ಮಬಾಬಾ ಸಮಾನ ಫರಿಸ್ತೆ ಆಗಬೇಕು. ಆಗದ ಹೊರತು ನಾನು ದೇವತೆ ಆಗೋದಕ್ಕಾಗೋದಿಲ್ಲ. ನಿಜ ಅಲ್ವಾ? ಇಲ್ಲಿ ಮೇಯ್ನು ನಾನೀಗ ಬಾಬ್ ದಾದಾರವರನ್ನ ಫಾಲೋ ಮಾಡಬೇಕು. ಬ್ರಹ್ಮಬಾಬಾ ಯಾವ ರೀತಿ ಪುರುಷಾರ್ಥ ಮಾಡಿ ಅವರು ಫರಿಸ್ತೆ ಆದ್ರು, ಆ ಪುರುಷಾರ್ಥವನ್ನ ನಾವು ಫಾಲೋ ಮಾಡ್ಬೇಕಿಲ್ಲಿ. ಅವ್ರ ಕರ್ಮ ಯಾವ ರೀತಿ ಇತ್ತು, ಕರ್ಮಗಳು ಅಲ್ವಾ? ಪುರುಷಾರ್ಥ ಮಾಡುವಂತಹ ರೀತಿ, ಆ ಪುರುಷಾರ್ಥದ ಒಂದು ವಿಧಾನ ಯಾವ ರೀತಿ ಇತ್ತು ಅದನ್ನ ನಾವು ಫಾಲೋ ಮಾಡಬೇಕು. ಶಿವಬಾಬಾರವರನ್ನ ನಿರಾಕಾರಿಯಾಗಿ ನಾವು ಫಾಲೋ ಮಾಡಬೇಕಾಗುತ್ತೆ. ಅವರ ರೂಪ ಏನು, ಅದೇ ರೂಪ ನಾವು ಅಭ್ಯಾಸ. ಅವರ ಗುಣ, ಅವರ ಒಂದು ಸಂಸ್ಕಾರ, ಅವರ ಒಂದು ಮೂಲ ಸಂಸ್ಕಾರ ಏನಿತ್ತು, ಮೂಲ ಗುಣ ಏನಿತ್ತು, ಅವರ ಕರ್ತವ್ಯ ಏನಿತ್ತು ಅದನ್ನ ನಮ್ಮದಾಗಿಸ್ಕೋಬೇಕು ನಾವು. ಬಾಬಾರ ಅವರು ಹೇಳ್ದಂಗೆ ನಾವು ಕೇಳೋರಾಗಿರ್ಬೇಕು. ಬೇರೆ ಯಾರು ಹೇಳಿದ್ರು ನಾವು ಕೇಳೋ ರೀತಿ ಆಗ್ಬಾರ್ದು. ಬಾಬಾರವರ ಶ್ರೀಮತ ಅಂತಂದ್ರೆ ಮುರುಳಿಯಲ್ಲಿರೋದೇ ಶ್ರೀಮತ. ಬಾಬಾ ಈ ರೀತಿ ಹೇಳಿದ್ದಾರೆ, ಈ ರೀತಿ ಹೇಳಿದ್ದಾರೆ. ಮನಸ್ಸು ಬುದ್ಧಿ ಸ್ವಚ್ಛ ಇದೆ, ಬುದ್ಧಿ ಲೈನ್ ಕ್ಲಿಯರ್ ಇದೆ, ಬಾಬಾ ಜೊತೆ ಕನೆಕ್ಟ್ ಆಗಿದೆ, ಕಂಬೈನ್ಡ್ ಆಗಿದ್ದಾರೆ ಅಂದ್ರೆ ಬಾಬಾ ಬುದ್ಧಿಗೇನೆ ಟಚ್ ಕೊಡ್ತಾರೆ, ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತ. ಇಲ್ಲ ಮುರುಳಿ ಮೂಲಕ ಆದ್ರೂ ಕೊಡ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಬಾಬಾ ಕೊಟ್ಟೇ ಕೊಡ್ತಾರೆ ನಮಗೆ ಸಲಹೆಗಳು ಅಲ್ವಾ? ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಾಬಾ ನಮ್ಗೆ ಯಾವ ರೀತಿ ನಮಗೆ ಸಲಹೆಗಳನ್ನ, ಸಜೆಷನ್ಸ್ ಅನ್ನ ಕೊಡ್ತಾರೆ.
ಅಂತ. ನಾವೇನಾದ್ರೂ ಇವತ್ತು ತಪ್ಪು ಮಾಡಿದೀವಿ ಅಂದ್ರೆ ನಾಳೆನೇ ಮುರುಳಿಯಲ್ಲಿ ಕೊಟ್ಬಿಟ್ಟಿರ್ತಾರೆ, ಈ ರೀತಿ ಮಾಡಬೇಡಿ ಅಂತ. ಬಾಬಾರವ್ರಿಗೆ ಗೊತ್ತಾಗತ್ತೆ ಅಲ್ವಾ, ಕೊಟ್ಟಿರ್ತಾರೆ ಮುರುಳಿಯಲ್ಲಿ. ಅದಕ್ಕೋಸ್ಕರ ಇಲ್ಲಿ ನಮ್ಮನ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಕಡೆ ದಯವಿಟ್ಟು ನಾವೆಲ್ಲರೂ ಗಮನ ಕೊಡ್ಬೇಕಾಗತ್ತೆ. ಬಾಬಾ ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಎರಡನ್ನೂ ನಿಭಾಯಿಸ್ಬೇಕು. ನಿಮಿತ್ತಾಗಿ ನಿಭಾಯಿಸ್ರಿ. ನನ್ನ ಒಂದು ಪುರುಷಾರ್ಥ ಕಲ್ಯಾಣಕಾರಿಯಾಗಿದೆಯಾ ಅನ್ನೋದ್ರ ಕಡೆಗೆ ನಾನು ಗಮನ ಕೊಡಬೇಕು. ನಾನು ಏನು ಮಾಡ್ತಿದ್ದೀನಿ, ನಾನು ಏನು ಮಾತಾಡ್ತಿದ್ದೀನಿ, ಏನು ಕರ್ಮ ಮಾಡ್ತೀನಿ, ಯಾವ ರೀತಿ ನಾನು ನಡ್ಕೊಳ್ತಾ ಇದ್ದೀನಿ, ಅದು ಇತರರು ನೋಡಿ ಕಲಿಯೋ ರೀತಿ ಇರಬೇಕು. ನಮ್ಮನ್ನು ನೋಡಿ ಇತರರು ಕಲಿಯೋ ರೀತಿ ಇರಬೇಕು. ಅಲೌಕಿಕವಾಗಿರಬೇಕು, ಆತ್ಮಿಕವಾಗಿರಬೇಕು, ಶ್ರೇಷ್ಠವಾಗಿರಬೇಕು. ಅದು ಸಂಪಾದನೆಯೂ ಆಗಿರಬೇಕು. ಇದು ನಮಗೆ ಈಗ ಸಮಯ ನೋಡಿ ತುಂಬ ಕಡಿಮೆ ಇದೆ, ಸಮಯನೇ ಇಲ್ಲ ಈಗ ಅಲ್ವಾ. ಇನ್ನೂ ಬಾಬಾ ಹೇಳ್ಬಿಟ್ಟಿದ್ದಾರೆ, ಈಗ ನೀವು ಮಾಡಬೇಕಾಗಿ, ಇವಾಗ ನೀವು ನಿಮಗೋಸ್ಕರ ನೀವು ಪುರುಷಾರ್ಥ ಮಾಡಬೇಡಿ, ಈಗ ಇತರರಿಗೋಸ್ಕರ ಇತರರಿಗೆ ಕೊಡೋದಷ್ಟೇ ಈಗ ನಿಮ್ಮ ಪುರುಷ. ಇದು ಯಾವಾಗ 70s ಅಲ್ಲೇ ಹೇಳ್ಬಿಟ್ಟಿದ್ದಾರೆ ಇದು ಬಾಬಾ. ನೆನ್ನೆ ಮುರುಳಿಯಲ್ಲೂ ಕೊಟ್ಟಿದ್ರು ಅಲ್ವಾ. ಈಗ ನಿಮಗೆ ನೀವು ತಗೊಳ್ಳೋವಂಥದ್ದು, ನಿಮಗೆ ನೀವು ಸಂಪಾದನೆ ಮಾಡ್ಕೊಂಡು ತಿಂದ್ಬಿಟ್ಟು ಅಲ್ಲೇ ಖಾಲಿ ಮಾಡ್ಕೊಳ್ಳೋದು ಹಂಗಲ್ಲ, ನಿಮ್ಮ ಫ್ಯಾಮಿಲಿಗೂ ಕೊಡಿ. ಹೇಳಿದಾರೋ ಇಲ್ಲ, ಅದು ಅದನ್ನೇ ಹೇಳ್ತಿರೋದು. ಈಗ ನಾವೇನ್ ಮಾಡ್ತೀವಿ, ಮುರುಳಿ ಓದಿದ್ವಿ, ನನಗೆ ಜ್ಞಾನ ಸಿಕ್ತು, ಆಯ್ತು. ಯೋಗ ಮಾಡಿದ್ವಿ, ನನಗೆ ಶಕ್ತಿ ಸಿಕ್ತು, ಮುಗೀತು ಕತೆ. ಮತ್ತೆ ವ್ಯರ್ಥದಲ್ಲಿ ಹೋಗ್ಬಿಟ್ಟು ಕಳ್ಕೊಂಡೆ, ಎಲ್ಲ ಅಲ್ಲಿ ತಿಂದಾಕದೆ, ಖರ್ಚಾಗೋಯ್ತು. ಈಗ ಇದಲ್ಲ, ಈಗ ನಾವು ಮಾಡುವಂತಹ ಒಂದು ಜ್ಞಾನ ಇರ್ಬೋದು, ಜ್ಞಾನದಿಂದ ಇರ್ಬೋದು, ಯೋಗದಿಂದ ಇರ್ಬೋದು, ಧಾರಣೆಯಿಂದ ಇರ್ಬೋದು, ಸೇವೆಯಿಂದ ಇರ್ಬೋದು, ನಮ್ಮ ವೃತ್ತಿ, ದೃಷ್ಟಿ, ಮಾತು, ಕರ್ಮ ಎಲ್ಲ, ತನು, ಮನ, ಧನ ಎಲ್ಲದರಿಂದಲೂ ಇತರರಿಗೆ ಸೇವೆ ಮಾಡೋ ರೀತಿ ಇರಬೇಕು. ಅಂದ್ರೆ ಇತರರಿಗೆ ಕಲ್ಯಾಣ ಆಗೋ ರೀತಿ ಇರಬೇಕು. ಇದು ಬಾಬಾ ಹೇಳಿ, ಕೊಡೋದ್ರಲ್ಲೇ ತಗೊಳ್ಳೋದಿದೆ ಅಂತ ಹೇಳಿದಾರಲ್ಲ. ನಾನು ಯಾವಾಗ ನಂದೆಲ್ಲ ಬಾಬಾರವ್ರು ಕೊಡ್ತೀನಿ, ಬಾಬಾ ಎಲ್ಲ ನನಗೆ ಕೊಡ್ತಾರೆ, ಆಯ್ತಾ. ಇದು ಕೊಡೋದ್ರಲ್ಲಿ ತಗೊಳ್ಳೋದಿದೆ ಅಂತ, ಮತ್ತೆ ನನ್ನಿಂದ ಇತರರಿಗೆ ಹೋಗ್ತಿದೆ ಅಂತಂದ್ರೆ ಅದು ನನಗೂ ಸಹ ಸಿಕ್ತಿರತ್ತೆ. ಅರ್ಥ ಆಯ್ತಲ್ಲ. ನಂದು ಹಳೇದೆಲ್ಲ ಬಾಬಾಗೆ ಕೊಟ್ಟೆ, ಬಾಬಾ ಎಲ್ಲ ನನಗೆ ಕೊಟ್ರು, ಮತ್ತೆ ನನ್ನಿಂದ ಇತರರಿಗೂ ಹೋಗ್ತಿದೆ, ಮತ್ತೆ ಅದರ ಒಂದು ಫಲ ನನಗೆ ರಿಟರ್ನ್ ವಾಪಸ್ಸು ಸಿಗುತ್ತೆ. ನಾನು ಬೇಡ ಅಂದ್ರೂ ಸಿಗುತ್ತೆ, ಬೇಕು ಅಂದ್ರೂ ಸಿಗುತ್ತೆ. ಆಯ್ತಲ್ಲ. ಇಲ್ಲೆಲ್ಲರೂ ಸಹ ನಾವು ಮಾಡಬೇಕಾಗಿರುವಂತಹದ್ದು ಸೇವಾರ್ಥವಾಗಿ. ಇಲ್ಲಿ ನಾನು ನನ್ನದು ಅಂತ ಮಾಡುವಂಥದ್ದಲ್ಲ, ನಾವು ಅಧಿಕಾರದಿಂದ ಮಾಡುವಂಥದ್ದಲ್ಲ, ಇಲ್ಲಿ ಅಹಂಕಾರ ಅಧಿಕಾರದಿಂದ ನಾವು ಮಾಡುವಂಥದ್ದಲ್ಲ, ಇಲ್ಲಿ ಕೇವಲ ಸೇವಾದಾರಿಯಾಗಿ ಮಾಡುವಂಥದ್ದು. ಇಲ್ಲಿ ಶಿಕ್ಷಕ ಅಂದರೆ ಬಾಬಾ ಒಬ್ಬರೇ, ಪರ್ಫೆಕ್ಟ್ ಶಿಕ್ಷಕ ಅವರು, ಆಯಿತಾ. ಅವರೊಬ್ಬರೇ ಆಗಿದ್ದಾರೆ. ಮತ್ತು ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮನ್ನು ನಿಮಿತ್ತ ಮಾಡಿದ್ದಾರೆ ಅಂದರೆ ಅದಕ್ಕೆ ಬೆಲೆ ಕೊಡಬೇಕು. ನಾವು ಅವರ ಮರ್ಯಾದೆಯನ್ನು ಉಳಿಸೋದಕ್ಕಿಂತ ಕರ್ಮಗಳನ್ನು ನಾವು ಮಾಡಬೇಕಾಗತ್ತೆ. ಬಾಬನನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ, ಇಲ್ಲಿ ನಿಮಿತ್ತ ಆಗಿಟ್ಟಿದ್ದಾರೆ ಅಂದರೆ ಅವರ ಒಂದು, ಅವ್ರು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕಾದರೂ ನಾವು ಒಳ್ಳೆ ರೀತಿ ನಡ್ಕೊಂಡು ಅವರಿಗೆ ಗೌರವ ಕೊಡಬೇಕಾಗತ್ತೆ. ನಾವು ಒಳ್ಳೆ ರೀತಿ ನಡ್ಕೊಳ್ಳೋದು, ಅವ್ರು ಹೇಳ್ದಂತೆ ನಾವು ನಡ್ಕೊಳ್ಳೋದೇ ಅವ್ರಿಗೆ ಕೊಡುವಂಥ ಗೌರವ, ಅವ್ರಿಗೆ ಕೊಡುವಂಥ ರಿಟರ್ನ್ ಆಗಿದೆ. ಅವರ ಸಮಾನವಾಗಿ ಇರುವಂಥದ್ದು. ಅವ್ರು ಯಾವ ರೀತಿ ನನ್ನ ಮಕ್ಕಳೇ ಅಂತಾರೆ, ಎಲ್ಲರನ್ನ, ಯಾರನ್ನು ಕೆಟ್ಟದಾಗಿ ನೋಡದೆ ಎಲ್ಲರನ್ನ ಹೇಗೆ ನನ್ನ ಮಕ್ಕಳು ಅಂತ ನೋಡ್ತಾರೆ, ಹಾಗೆ ನಾವು ನೋಡಬೇಕಾಗತ್ತೆ ಎಲ್ಲರನ್ನೂ ಸಹ. ಇಲ್ಲಿ ಕೇವಲ ನಾವು ಸೇವಾದಾರಿಗಳಾಗಬೇಕಾಗತ್ತೆ. ಸೇವೆ ಮಾಡೋದಕ್ಕೆ ಬಾಬಾ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದೆ. ಬಾಬಾ ಹೇಳ್ತಾರೆ, ನೀವು ಗುಪ್ತ ಸೈನಿಕರು, ಆತ್ಮಿಕ ಸೈನಿಕರು, ಆತ್ಮಿಕ ಒಂದು ಸೇವಾದಳದವರು ನೀವು ಅಲ್ವಾ. ಈಗ ಅಗ್ನಿಶಾಮಕ ದಳ ಇದನ್ನೆಲ್ಲ ಅಗ್ನಿ ಅಂಟ್ಕೊಂಡಿದೆ, ಅಲ್ಲಿ ಓಡೋಗ್ತಾರೆ ಆರಿಸೋದಕ್ಕೆ. ಆ ಥರ ನೀವೂ ಸಹ ಎಲ್ಲ ವಿಕಾರಗಳ ಅಗ್ನಿ ಅಂಟ್ಕೊಂಡಿದೆ ಎಲ್ಲ ವಿಶ್ವದ ಅಲ್ಲಿ. ಅವ್ರ ಅಂದರೆ ಲಂಕೆಗೆ ಬೆಂಕಿ ಬಿದ್ದಿದೆ ಈಗ. ಲಂಕೆಗೆ ಬೆಂಕಿ ಬಿದ್ದಿದೆಯಾ? ಇಡೀ ವಿಶ್ವನೇ ಒಂದು ಲಂಕೆ. ಈಗ ಈ ಲಂಕೆಯಲ್ಲಿ ವಿಕಾರಗಳ ಅಗ್ನಿ ಎನ್ನುವುದು ಉರಿದಿದೆ, ಅದನ್ನು ಆರಿಸೋ ಜವಾಬ್ದಾರಿ ನಮ್ಮದೇ.
ಆತ್ಮಿಕ ಸೈನಿಕರು ನಾವು, ಗುಪ್ತ ಸೈನಿಕರು. ನಾವೆಲ್ಲರಿಗೂ ತೋರಿಸ್ಕೊಂಡು ಮಾಡೋದಿಲ್ಲ ಅಲ್ವಾ? ನಾವೆಲ್ಲರಿಗೂ ತೋರಿಸ್ಕೊಂಡೇನು ಮಾಡೋದಿಲ್ಲ. ನಾವು ಗುಪ್ತ ಸೈನಿಕರು. ಆತ್ಮಿಕ ಆರ್ಮಿ ನೀವು ಅಂತೆಲ್ಲ ಹೇಳ್ತಾರಲ್ಲ ಬಾಬಾ. ಮತ್ತೆ ಇದೆಲ್ಲ ಏನಕ್ಕೆ ಹೇಳ್ತಾರೆ ಬಾಬಾ ನಮಗೆ? ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹೊರಗಡೆ ಹೇಗಿದ್ದಾರೆ ಹಾಗೇನೆ ನಾವು ನಾನು ನನ್ನದು ಅಂತ ನಾವು ಕೂತ್ಕೋತೀವಿ ಅಂದರೆ ನಾವು ಬಾಬಾರವ್ರಿಗೆ ಹೆಸರು ತರೋದಿಲ್ಲ, ನಮಗೆ ಹೆಸರು ಬರೋದಿಲ್ಲ, ಸಂಸ್ಥೆಗೂ ಹೆಸರು ಬರೋದಿಲ್ಲ. ಹೊರಗಡೆ ಎಲ್ಲ ಕೆಟ್ಟದಾಗಿ ನೋಡ್ತಾರೆ. ಹೌದು, ಎಲ್ಲರೂ ಅಟ್ಲೀಸ್ಟ್ ನಾವು ತಿಳ್ಕೊಂಡಿರ್ಬೇಕಲ್ಲ, ಯಾವ ರೀತಿ ಏನು ಯಾವ ರೀತಿ ಮಾಡಬೇಕು ನಾವು ಅನ್ನೋದಾದರೂ ನಾವು ತಿಳ್ಕೊಂಡಿರಬೇಕು. ಅದು ತಿಳ್ಕೊಂಡು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಬಾಬಾ ಅದಂತೆ ನಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂದರೆ ಬಾಬಾ ನಿಜವಾಗ್ಲೂ ಧೈರ್ಯ ನಾವು ಮುಂದೆ ಹೋಗ್ತೀವಲ್ಲ, ಸಹಯೋಗ ಕೊಡ್ತಾರೆ. ಬಾಬಾ ಶಕ್ತಿ ತುಂಬುತ್ತಾರೆ ನಮಗೆ, ಡಬಲ್ ಎಕ್ಸ್ಟ್ರಾ ಸಹಾಯ ಮಾಡ್ತಾರೆ ನಮಗೆ ಬಾಬಾ. ಅದು ನಮ್ಮ ಮೇಲೇ ಡಿಪೆಂಡ್ ಆಗಿದೆ, ನಾವು ಏನು ಮಾಡ್ತೀವಿ ಅನ್ನುವಂಥದ್ದು. ಅರ್ಥ ಆಯ್ತಲ್ಲ? ಇಲ್ಲಿ ಮೇಯ್ನು ಕ್ಲಾಸ್ಗೆ ಹೋದೆ, ಮುರಳಿ ಓದ್ದೆ ಬಂದೆ ಅಲ್ಲ, ಜವಾಬ್ದಾರಿ ಬೇಕು. ಇಲ್ಲಿ ನಾನು ನನ್ನ ಎಲ್ಲದರಿಂದ ಕಲ್ಯಾಣ ಅಂದ್ರೆ ಏನು ಹೇಳಿ? ಕಲ್ಯಾಣಕಾರಿ, ವಿಶ್ವ ಕಲ್ಯಾಣಕಾರಿ ಅಂದ್ರೆ ಏನು ಹೇಳಿ? ವಿಶ್ವ ಸೇವಾದಾರಿ ಅಂದ್ರೆ ಏನು ಹೇಳಿ? ಮಾಸ್ಟರ್ ರಚಯಿತರಂದ್ರೆ ಏನು ಹೇಳಿ? ವಿಶ್ವ ರಕ್ಷಕರಂದ್ರೆ ಏನು ಹೇಳಿ? ಮಾಸ್ಟರ್ ವಿಶ್ವ ರಕ್ಷಕರು ನೀವು. ಇಷ್ಟೆಲ್ಲ ಹೇಳ್ತಾರೆ ಅಂದ್ರೆ ಅಲ್ಲಿ ಏನು ಹೇಳಿ? ಪ್ರತಿಯೊಂದು ಬಾಬಾ ಸಮಾನವಾದ ಕರ್ಮ, ಮಾತು, ದೃಷ್ಟಿ, ವೃತ್ತಿ, ಸಂಕಲ್ಪ ಎಲ್ಲವೂ ಕಲ್ಯಾಣಕಾರಿಯಾಗಿರಬೇಕು. ಇದೇ ವಿಶ್ವ ಕಲ್ಯಾಣಕಾರಿ. ನಾವೊಂದು ಸೆಂಟ್ರ್ ಕಲ್ಯಾಣ ಮಾಡೋರಲ್ಲ, ನಾವು ಒಂದೇ ಸೆಂಟ್ರಲ್ಲೇ ಇದ್ರೂ ಕೂಡ ನಮ್ಮ ಒಂದು ಮನಸ್ಸು ಬುದ್ಧಿ ವಿಶ್ವದ ಕಡೆ ಇರಬೇಕು, ಬೇಹದ್ದಿನ ರೂಪದಲ್ಲಿರಬೇಕು. ನಮ್ಮ ಸ್ಮೃತಿ, ಸ್ಥಿತಿ, ಸ್ವರೂಪ, ಸೇವೆ ಎಲ್ಲವೂ ಸಹ ಬೇಹದ್ದಿನದಾಗಿರಬೇಕು. ನಾವು ಹದ್ದಲ್ಲೇ ಇದ್ರೂ ನಮ್ಮ ಮನಸ್ಸು ಬುದ್ಧಿಯಿಂದ ನಾವು ಬೇಹದ್ದಿನ ರೂಪದಲ್ಲಿರಬೇಕು. ಅಷ್ಟಕ್ಕೆ ಸೀಮಿತ ಆಗಿರಬಾರ್ದು ನಾವು. ಎಷ್ಟು ಇಲ್ಲಿ ನಮ್ಮದು ನಮ್ಮದು ನನ್ನದು ನನ್ನದು ಅನ್ನೋದು ಬಂದಿದೆ ಅಂದರೆ ಬರುವಂಥವರು ಅದನ್ನೇ ಕಲಿತಿದ್ದಾರೆ. ಇದೆಲ್ಲವನ್ನು ನಾವು ಪರಿವರ್ತನೆ ಮಾಡ್ಕೊಳ್ತಾ ಹೋದ್ರೆ ಎಲ್ಲರಲ್ಲೂ ಪರಿವರ್ತನೆ ಬರುತ್ತೆ. ನಮ್ಮಿಂದ ಕಲ್ಯಾಣ ಆಗಬೇಕೆ ಹೊರತು ಇತರರಿಗೆ ನಮ್ಮಿಂದ ಅಕಲ್ಯಾಣ ಆಗಬಾರದು ಅನ್ನೋದರ ಕಡೆ ನಾವು ಗಮನ ಕೊಡಬೇಕು. ನಾವೆಲ್ಲ ಅವತರಿತ ಆತ್ಮಗಳು. ಬಾಬಾ ನಿಮಗೆ ಹೊಸದಾಗಿ ಜನ್ಮ ಕೊಟ್ಟಿದ್ದೀನಿ, ನೀವು ಅವತರಿತ ಆತ್ಮಗಳು, ಬ್ರಾಹ್ಮಣ ಆತ್ಮಗಳು, ಶ್ರೇಷ್ಠ ವಿಶ್ವ ಕಲ್ಯಾಣಕಾರಿಗಳು, ವಿಶ್ವ ರಕ್ಷಕರು, ಮಾಸ್ಟರ್ ರಚಯಿತರು ಅಂತ ಹೇಳಿದ್ದಾರೆ. ಈಸಿಯಾಗಿ ಹೇಳಿಲ್ಲ ಬಾಬಾ, ಸುಮ್ಮನೆ ಹೇಳಿಲ್ಲ ಬಾಬಾ. ಇದೆಲ್ಲ ಕಷ್ಟ ಅಂತ ಗೊತ್ತು, ಈಸಿ ಅಂತ ಏನು ಹೇಳಿಲ್ಲ, ಕಷ್ಟ ಅಂತಾನೆ ಗೊತ್ತು. ಬಟ್ ಅದನ್ನು ನಾವು ಎಷ್ಟು ಬಾಬಾರವರನ್ನ ಜೊತೆ ಇಟ್ಕೊಂಡು ಅವ್ರು ನೆನಪು ಮಾಡ್ತಾ ನಾವು ಅದನ್ನು ನಾವು ನಿಭಾಯಿಸ್ತಾ ಹೋಗ್ತೀವಿ, ಅಷ್ಟೇ ನಮಗೆ ಒಂದು ಎಕ್ಸ್ಪೀರಿಯನ್ಸು, ಒಂದು ಶಕ್ತಿ, ಎಲ್ಲವೂ ಸಹ ಸಂಪಾದನೆ, ಕಲ್ಯಾಣ ಎಲ್ಲವೂ ಆಗ್ತಾ ಇರುತ್ತೆ. ನಮ್ಮದು ಇತರದ್ದು ಎಲ್ಲದೂ ಕೂಡ ಆಗ್ತಿರುತ್ತೆ. ಪರಿವರ್ತನೆ ಎಲ್ಲವೂ ಸಹ, ವೃದ್ಧಿ ಎಲ್ಲವೂ ಸಹ. ಅದರಿಂದ ನಾವೆಲ್ಲರೂ ಚೆಕ್ ಮಾಡ್ಕೋತೀವಲ್ಲ, ಕೈ ಗಲೀಜಾಯ್ತು ಅಂದರೆ ಹೋಗಿ ಸಡನ್ಲಿ ತೊಳ್ಕೊಂಡ್ಬಿಡ್ತೀವಿ, ಕಾಲು ಗಲೀಜಾಯ್ತು ಅಂದರೆ ಹೋಗಿ ತೊಳ್ಕೊಂಬರ್ತೀವಿ, ಬಟ್ಟೆ ಗಲೀಜಾಯ್ತು ಅಂದರೆ ಹಾಕ್ಕೊಳ್ಳೋದೇ ಇಲ್ಲ, ಮತ್ತೆ ಅದನ್ನು ತೆಗೆದ್ಬಿಟ್ಟು ಹೊಸ ಹಾಕೋತೀವಿ. ಅಯ್ಯೋ ಏನಂತಾರೋ ಏನು, ಬಟ್ಟೆ ನೋಡ್ಬಿಟ್ಟು ಗಲೀಜಾಗೋಗ್ಬಿಟ್ಟಿದೆ. ಎಷ್ಟು ಮರ್ಯಾದೆಗೋಸ್ಕರ ಒದ್ದಾಡ್ತಿರಲ್ಲ ನಾವು. ಅವ್ರೇನಂತಾರೋ ಇವ್ರೇನಂತಾರೋ, ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೋ, ಇವ್ರು ಯಾವ ರೀತಿ ಯೋಚನೆ ಮಾಡ್ತಾರೋ ಅಂತ ಇಂಥ ಬಟ್ಟೆ ಹಾಕೊಂಡು ನಾವೆಲ್ಲೂ ಹೋಗೋದಿಲ್ಲ, ಮರ್ಯಾದೆ ಹೋಗ್ಬಿಡುತ್ತೆ ಅಂತೀವಿ ಅಲ್ವಾ? ಎಷ್ಟು ಯೋಚನೆ, ಎಷ್ಟು ಅದ್ದಿನ ಕಡೆ ಎಷ್ಟು ಗಮನ ಕೊಡ್ತೀವಲ್ಲ ನಾವು, ಸ್ಥೂಲವಾಗಿ ಭೌತಿಕವಾಗಿ. ಅದೇ ರೀತಿ ಕೈ ಕೊಳೆ ಆಗಿದೆ, ಕಾಲು ಕೊಳೆ ಆಗಿದೆ, ನಾವು ಹೋಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಶುದ್ಧವಾಗಿ ಇಟ್ಕೋತೀವಿ. ಅರ್ಧ ಕಲ್ಪದಿಂದ ಕೊಳೆಯಾಗಿರೋ ಆತ್ಮ ನಮ್ಮದು.
ವ್ಯರ್ಥನೆ ಕೊಳೆ ಅಲ್ವಾ? ಆ ಕೊಳೆಯನ್ನ ನಾವೀಗ ಕಳ್ಕೋಬೇಕಾಗತ್ತೆ. ಅರ್ಧಕಲ್ಪದ ಕೊಳೆಯನ್ನ ನಾವು ಈಗ ಕಳ್ಕೋಬೇಕು, ತೊಳ್ಕೋಬೇಕು, ಶುದ್ಧ ಮಾಡ್ಕೋಬೇಕು. ಬಾಬಾ ಹೇಳಿದಾರಲ್ಲ, ಇಲ್ಲಿ ಯಾರು ರಿಫೈನ್ ಆಗ್ತಾರೆ ಅವರು ಧರ್ಮರಾಜಪುರಿಯಲ್ಲಿ ಫೈನ್ ಕಟ್ಟೋ ಅವಶ್ಯಕತೆ ಇಲ್ಲ. ಫೈನ್ ಅಂದ್ರೆ ಶಿಕ್ಷೆಯನ್ನು ಭೋಗಿಸುವಂಥದ್ದು. ಇಲ್ಲಿ ರಿಫೈನ್ ಆಗ್ಬೇಕು ಅಂದ್ರೆ ಶುದ್ಧ ಆಗ್ಬೇಕು, ಆತ್ಮ ಶುದ್ಧ ಆಗ್ಬೇಕಿಲ್ಲಿ. ಶುದ್ಧವಾಗಿ ಜ್ಞಾನ ಯೋಗದಿಂದ ಆತ್ಮವನ್ನ ನಾವಿಲ್ಲಿ ಶುದ್ಧವಾಗಿ ನಾವು ಮಾಡ್ಕೋಬೇಕಾಗತ್ತೆ. ಅಷ್ಟು ಕೊಳಕಿದೆ, ಅರ್ಧಕಲ್ಪದ ಕೊಳಕಿದೆ. ಅದನ್ನ ನಾವು ಜ್ಞಾನಿಯಾಗಿ ಯೋಗಿಯಾಗಿ ನಾವೇನ್ ಮಾಡ್ಬೇಕಾಗತ್ತೆ, ತೆಗಿಬೇಕಾಗತ್ತೆ ಅದನ್ನೆಲ್ಲ. ಆ ಕಲೆಗಳೆಲ್ಲ ಇದಾವಲ್ಲ, ಅರ್ಧಕಲ್ಪದ ಕಲೆಗಳು, ಅವೆಲ್ಲ ಬಾಬಾ ಹೇಳ್ತಾರೆ, ನಾನ್ ನಿಮ್ಗೆ ದೋಬಿಯಾಗಿ ಬಂದಿದ್ದೀನಿ, ಕೊಳಕಾಗಿರೋ ಆತ್ಮದ ಬಟ್ಟೆಗಳನ್ನ ಒಗಿತಾ 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 ಕೊಳೆನೇ ಹೋಗ್ತಿಲ್ಲ, ಬಟ್ಟೆನೇ ಹರಿದೋಗ್ತಾ ಇದೆ ಹೊರತು ಕೊಳೆ ಹೋಗ್ತಿಲ್ಲ ಅಂತ ಹೇಳಿದ್ದಾರೆ ಮುರುಳಿಯಲ್ಲಿ, ಒಂದು ಮುರುಳಿಯಲ್ಲಿ ಬಾಬಾ ಸಾಕಾರವಾಣಿಯಲ್ಲೇನೆ ಹೇಳಿದ್ದಾರೆ ಈ ಮಾತು. ಕೊಳಕಾಗಿರೋ ಬಟ್ಟೆಯನ್ನ ವಾಶ್ ಮಾಡೋದಕ್ಕೆ ಬಂದಿದ್ದೀನಿ ನಾನು ದೋಬಿಯಾಗಿ. ಅಂದ್ರೆ ಆತ್ಮರೂಪಿ ಬಟ್ಟೆಯನ್ನ ಅರ್ಧಕಲ್ಪದ ಕಲೆಗಳಿದಾವೆ, ಅಷ್ಟು ಗಟ್ಟಿಯಾಗಿದೆ. ಅದನ್ನ ತಿಕ್ಕಿ 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 ಒಗೆದು 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 ಆ ಕಲೆಗಳೇ ಹೋಗ್ತಾ ಇಲ್ಲ, ಬಟ್ಟೆನೇ ಹರಿದೋಗ್ತಾ ಇದೆ. ಈಗ ನೋಡಿ, ನೀವು ಯಾವ್ದಾದ್ರು ತುಂಬಾ ಸ್ಟ್ರಾಂಗ್ ಆಗಿ ಅಂಟ್ಕೊಂಡ್ಬಿಟ್ಟಿದೆ ಕಲೆ ಅಂದ್ರೆ, ನೀವು ತಿಕ್ಕಿ 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 ಬಟ್ಟೆ ಹರಿದೋಗುತ್ತೆ ಹೊರತು ಕಲೆ ಹೋಗಲ್ಲ. ಆ ರೀತಿ ಇದೆ ಅಂತ ಹೇಳಿದ್ದಾರೆ. ಕೆಲವ್ರದ್ದು ಆ ರೀತಿ ಇದೆ, ಸಂಸ್ಕಾರಗಳು ಪರಿವರ್ತನೆ ಮಾಡಕ್ ಆಗ್ತಾನೆ ಇಲ್ಲ, ಕಳೆಯೋದಕ್ಕೆ ಆಗ್ತಾನೆ ಇಲ್ಲ. ತಿಕ್ಕಿ 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 ಈಗ ಅವರೇ ಬಿಟ್ಟು ಹೋಗ್ತಿದ್ದಾರೆ. ಅಂದ್ರೆ ನೆನಪೇ ಸರಿಯಾಗಿ ಮಾಡೋದಿಲ್ಲ, ಜ್ಞಾನನೂ ಧಾರಣೆ ಮಾಡ್ಕೊಳ್ಳೋದಿಲ್ಲ, ಅವರೇ ಇನ್ನು ನನ್ನಿಂದ ದೂರ ಆಗ್ತಾರೆ ಹೊರತು ಅವರನ್ನು ಸರಿ ಮಾಡಕ್ಕೆ ಆಗ್ತಿಲ್ಲ. ಆ ರೀತಿ ಇದೆ ಕಠಿಣ ಸಂಸ್ಕಾರಗಳು, ಕಠಿಣವಾದಂತಹ ಲೆಕ್ಕಾಚಾರಗಳು, ಸ್ವಭಾವ ಸಂಸ್ಕಾರಗಳೆಲ್ಲವೂ ಆಗಿದೆ ಅಂತ ಹೇಳ್ತಾರೆ. ಆ ರೀತಿ ಇದೆ ಅಂತ ಹೇಳಿದ್ದಾರೆ ಬಾಬಾ. ಈಗ ನಾವು ಎಷ್ಟು ಗಮನ ಕೊಡ್ಬೇಕಾದ್ರ ಕಡೆ, ಸ್ವಯಂ ಮೇಲೆ ನಾವು ಗಮನ ಕೊಡ್ಬೇಕಿಲ್ಲ, ಬೇರೆ ಎದ್ರ ಬೇಡವೇ ಬೇಡ, ಸ್ವಯಂ ಮೇಲೆ ಗಮನ ಕೊಡ್ಬೇಕು ನಾವು. ನಾನು ಈಗ ಪಾವನ ಆಗಬೇಕು. ಬಾಬಾರವನ್ನ ಎಷ್ಟು ನೆನಪು ಮಾಡ್ತೀನಿ ಅಷ್ಟು ನಾನು ಪಾವನ ಆಗ್ತೀನಿ. ನಾನು ಪಾವನ ಆದೆ ಅಂದ್ರೆ ನನ್ನಿಂದ ಇತರರು ಪಾವನ ಆಗ್ತಾರೆ ಅಲ್ವಾ? ಶುದ್ಧ ಮಾಡ್ಕೋಬೇಕಲ್ಲ. ಬಾಬಾರವನ್ನ ಎಷ್ಟು ನೆನಪು ಮಾಡ್ತಾ ಹೋಗ್ತೀವೋ ಅಷ್ಟು ಜ್ಞಾನ ಯೋಗದಿಂದ ಏನಾಗ್ತಾ ಹೋಗುತ್ತೆ, ಆತ್ಮ ಶುದ್ಧ ಆಗ್ತಾ ಹೋಗುತ್ತೆ. ಅದು ನಮ್ಮ ಕೈಯಲ್ಲೇನೆ ಅಲ್ವಾ ಇರುವಂಥದ್ದು. ವ್ಯರ್ಥ ಅಂದ್ರೆ ಅದು ಕಲೆ, ಕೊಳೆ. ಪ್ರತಿ ಸೆಕೆಂಡ್ ನಾವು ಚೆಕ್ ಮಾಡ್ಕೋಬೇಕು, ಪ್ರತಿ ಸೆಕೆಂಡು ಚೆಕ್ ಮಾಡ್ಕೋಬೇಕಾಗತ್ತೆ. ನಾವು ಮೊಬೈಲ್ ಚಾರ್ಜ್ಗೆ, ಮೊಬೈಲು ಈಗ ನೋಡಿ, ಇವಾಗ ಒಂದು ಮೊಬೈಲ್ ಸುಮ್ಮನೆ ನಮ್ಮ ಹತ್ರ ಚಾರ್ಜ್ ಇಲ್ಲ ಅಂದರೆ ಸುಮ್ಮನೆ ನಾವು ಅದೇನಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅಲ್ವಾ? ಚಾರ್ಜ್ ಮಾಡ್ಕೊಬೇಕು, ಆಗ ನಾವು ಅದನ್ನು ಯೂಸ್ ಮಾಡ್ಕೊಳಕ್ಕಾಗತ್ತೆ ಅಲ್ವಾ? ಚಾರ್ಜೇ ಇಲ್ಲ ಅಂದರೆ ಏನಾಗ್ಬಿಡುತ್ತೆ. ಹಾಗೆ ಆತ್ಮದ ಒಂದು ಬ್ಯಾಟ್ರಿ ನಾವಿಲ್ಲಿ ಚಾರ್ಜ್ ಮಾಡ್ಕೋಬೇಕು. ಆತ್ಮ ಅನ್ನೋ ಬ್ಯಾಟ್ರಿನ ನಾವು ಚಾರ್ಜ್ ಮಾಡ್ಕೊಂಡಾಗ ಆಗ ಬರೀ ಸಮರ್ಥವಾದ ಸಂಕಲ್ಪಗಳು, ಮಾತುಗಳು, ಕರ್ಮಗಳು ಅನ್ನುವಂಥದ್ದೇ ನಡೀತಿರುತ್ತೆ. ಎಲ್ಲದಕ್ಕೂ ಆಧಾರ ನೆನಪೇ, ಇಲ್ಲಿ ಬೇರೆ ಏನೂ ಇಲ್ಲ. ಎಲ್ಲದಕ್ಕೂ ಆಧಾರ ಏನಾಗಿದೆ? ನೆನಪೇ ಆಗಿದೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕಾಗಿದೆ, ಇಲ್ಲಿ ಬಾಬಾರವರ ಒಂದು ಶ್ರೀಮತದಂತೆ ನಡೀತಾ ನಮ್ಮ ಒಂದು ಜವಾಬ್ದಾರಿಯ ಕಡೆ ಗಮನವನ್ನ ಕೊಡುತ್ತಾ ನಾವು ಮುಂದೆ ಹೋಗ್ಬೇಕಾಗಿದೆ. ಇಲ್ಲ ಅಂದ್ರೆ ಮುಂದೆ ಒಂದು ದಿನ ನಮ್ಮಷ್ಟು ಪಶ್ಚಾತ್ತಾಪ ಪಡೋರು ಹೊರಗಡೆ ಬೇರೆ ಯಾರೂ ಇಲ್ಲ. ಬಾಬಾ ಹೇಳಿದರೆ, ಯಾರು ಹೊರಗಡೆ ಇರೋರಷ್ಟು ಪಶ್ಚಾತ್ತಾಪ ಪಡಲ್ಲ, ಬಾಬಾರವರ ಮಕ್ಕಳೇ ಜಾಸ್ತಿ ಪಶ್ಚಾತ್ತಾಪ ಪಡ್ತಾರೆ ಅಂತ ಬಾಬಾ ಮುರುಳಿಯಲ್ಲಿ ಹೇಳಿದ್ದಾರೆ. ಯಾರು ಹೊರಗಡೆ ಜ್ಞಾನ ಗೊತ್ತಿಲ್ಲದೆ ಇರುವಂತವರು ಪಶ್ಚಾತ್ತಾಪ ಪಡಲ್ವಂತೆ ಅಷ್ಟೊಂದು, ಅಷ್ಟು ನಾವು ಜಾಸ್ತಿ ಪಶ್ಚಾತ್ತಾಪ ಪಡ್ತೀವಿ ಅಂತ ಹೇಳಿದ್ದಾರೆ. ಸಮಯವನ್ನ ವ್ಯರ್ಥ, ಖಜಾನೆಗಳನ್ನ ಇಲ್ಲಿ ವ್ಯರ್ಥ ಮಾಡಿದೀವಿ ನಾವು. ಜ್ಞಾನ ಶಕ್ತಿಗಳು, ಗುಣ ಏನೆಲ್ಲ ಪ್ರಾಪ್ತಿ, ಇವೆಲ್ಲವನ್ನ ನಾವು ವಿಶ್ವ ಕಲ್ಯಾಣಕ್ಕೋಸ್ಕರ ಬಳಸದೇ ಇರೋ ಕಾರಣ ಅವು ವ್ಯರ್ಥ ಆಗತ್ತೆ. ತನು, ಮನ, ಧನ ಎಲ್ಲವೂ ಸಹ ನಾವು ಬಳಸದೇ ಇರೋ ಕಾರಣ ಅವು ವ್ಯರ್ಥ ಆಗತ್ತೆ, ಸಫಲ ಆಗೋದಿಲ್ಲ.
ಅದರಿಂದ ಲಾಸ್ಟಲ್ಲಿ ನಾವು ಪಶ್ಚಾತ್ತಾಪ ಜಾಸ್ತಿ ಪಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅದು ಇತರರಿಗೋಸ್ಕರನೇ ಇರ್ಬೇಕು. ಈಗ ಅಂತೂ ಅದು 70s ಹೇಳಿದ್ದಾರೆ, ನಿಮ್ಮ ಪುರುಷಾರ್ಥ ಸ್ವಯಂ ಪುರುಷಾರ್ಥ ಸಮಾಪ್ತಿ ಆಗಿದೆ ಅಂತ 70s ಹೇಳಿದ್ದಾರೆ ಬಾಬಾ. ಯೋಚನೆ ಮಾಡಿ, ಅವಾಗ ಹೇಳಿರುವಂಥದ್ದು. ಈಗ ನೀವು ಇತರರಿಗೆ ಕೊಡೋದೇ ನಿಮ್ಮ ಸೇವೆ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತೆ ನಾನು ಏನು ತುಂಬಿಸ್ಕೊಂಡಿದ್ದೀನಿ ಅಂತ ನಾನು ಇತರರಿಗೆ ಕೊಡೋದು? ಇನ್ನೂ ನಂದು ನನ್ನ ಸೆಂಟರು, ಅದು ಇದು ನಮ್ಮ ಸ್ಟೂಡೆಂಟ್ಸು, ಇದರಲ್ಲೇ ನಾವು ಸಿಕ್ಕಾಕೊಂಡ್ರೆ ನಾವು ಯಾವಾಗ ನಾವು ಮಾಡುವಂಥದ್ದು? ಇತರರಿಗೆ ಕೊಡೋದು ಯಾವಾಗ? ನಾವು ಬರೀ ಹದ್ದಿನ ಒಂದು ಇದು ಭೌತಿಕವಾಗಿ ನಾವು ಇದರಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತಂದ್ರೆ ನಾವು ಇದನ್ನ ಕೊಡೋದು ಯಾವಾಗ? ಸೂಕ್ಷ್ಮವಾಗಿ ಆತ್ಮಗಳಿಗೆ ಕೊಡೋದು ಯಾವಾಗ? ನಾವು ಸ್ವಪುರುಷಾರ್ಥ ಇಲ್ಲ. ಈಗ ಏನಿದ್ರು ಇತರರಿಗೆ ಕೊಡೋದಷ್ಟೇ. ಈಗ ಏನಿದ್ರು ನಾವು ನಿರಂತರ ತಪಸ್ವಿಗಳಾಗಬೇಕಷ್ಟೇ, ನಿರಂತರ ಯೋಗಿಗಳಾಗಿರ್ಬೇಕೀಗ. ಇದು ನಮ್ಮದು. ಈಗ ನಿರಂತರ ಯೋಗದಲ್ಲಿ ಇತರರಿಗೆ ಕೊಡುವಂಥವ್ರ ಬಾಬಾರವರು ನಮ್ಮ ಮೂಲಕ ಕೊಡೋದಕ್ಕೆ ನಾವು ನಿಮಿತ್ತ ಆಗಬೇಕು. ಬಾಬಾ ಸುಮ್ಮನೆ ನಮ್ಮ ಮೂಲಕ ಇತರರಿಗೆ ಕೊಡಿಸೋದಿಲ್ಲ. ನಾನು ಎಷ್ಟು ಬಾಬಾರವರಿಗೆ ನನ್ನನ್ನು ನಾನು ಕೊಡ್ತೀನಿ, ಆಗ ನನ್ನಿಂದ ಇತರರಿಗೆ ಕೊಡ್ತಾರೆ ಬಾಬಾ. ನನ್ನನ್ನು ನಾನು ಬಾಬಾರವ್ರಿಗೆ ಕೊಡದೆ ಬಾಬಾ ನನ್ನಿಂದ ಏನು ಇತರರಿಗೆ ಕೊಡೋದಿಲ್ಲ. ಇದು ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೊಡಬೇಕು ನಾನು ಬಾಬಾರವ್ರಿಗೆ, ನನ್ನನ್ನೇ ನಾನು ಕೊಡಬೇಕಿಲ್ಲಿ. ನಾನು ನನ್ನದು ಅನ್ನೋದೇ ಇಲ್ಲಿ ಸಮಾಪ್ತಿ ಆಗಿರಬೇಕು. ಆಗ ಮಾತ್ರ ಅವು ಬರೋದಕ್ಕೆ ಸಾಧ್ಯ. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಆಗೋದಕ್ಕೂ ನಿಮಿತ್ತ ಬೇಕೇ ಬೇಕು ಅಂತ ಹೇಳಿದ್ದಾರೆ ಅವ್ಯಕ್ತವಾಣಿಯಲ್ಲಿ ಬಾಬಾ. ಅರ್ಥ ಆಗ್ತಿದೆಯಲ್ಲ? ಆದ್ದರಿಂದ ನಾವು ಇತರರಿಗೆ ಸೇವೆ, ಇತರರಿಗೆ ಕೊಡೋದಕ್ಕೆ ನಿಮಿತ್ತ. ಬಾಬಾ ಇಷ್ಟೇ ಹೇಳ್ತಾರಲ್ಲ, ನಾನು ಎಷ್ಟು ಧಾರಣೆ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಕಡೆ ನಾನು ಗಮನ ಕೊಡಬೇಕಾಗತ್ತೆ. ಬಾಬಾ ಇಷ್ಟೇ ಹೇಳ್ತಿದಾರಲ್ಲ ಮುರುಳಿಯಲ್ಲಿ, ನಾನು ಅದನ್ನು ಫಾಲೋ ಮಾಡ್ತಿದ್ದೀನಾ? ಮುರುಳಿಯಲ್ಲಿ ಏನು ಕೊಡ್ತಾರೆ ಅದನ್ನು ನಾನು ಫಾಲೋ ಮಾಡ್ತಿದ್ದೀನಾ? ಮತ್ತೆ ನಾವು ಏನು ಶ್ರೀಮತದಂತೆ ನಡೀತಿದ್ದೀವಿ? ನಾವೇನು ಶ್ರೀಮತದಂತೆ ನಡೀತಿದ್ದೀವಿ? ನಿಜಾನಾ? ನಾವು ಶ್ರೀಮತದಂತೆ ನಡೀತಿರುವಂಥದ್ದು ನಿಜಾನಾ? ಇಲ್ಲ ಸ್ವ ಇಚ್ಛೆಯಿಂದ ಮನ್ಮತದಂತೆ ನಡೀತಿದ್ದೀನ? ಇಲ್ಲ ಪರಮತದಂತೆ ನಡೀತಿದ್ದೀನ? ಒಂದೇ ಧರ್ಮವನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಶ್ರೀಮತವೇ ಧರ್ಮ. ಒಂದೇ ಧರ್ಮವನ್ನ ನಾವು ಸ್ಥಾಪನೆ ಮಾಡ್ಬೇಕಂದ್ರೆ ಇಲ್ಲಿ ಶ್ರೀಮತದಂತೆ ನಾವು ನಡಿಲೇಬೇಕು. ಬಾಬಾರ ಹೇಳ್ದಂಗೆ ನಾವು ಕೇಳಲೇಬೇಕು. ನಾವು ಅವ್ರು ಹೇಳ್ದಂಗೆ ನಾವು ಕೇಳಿಲ್ಲ ಅಂದ್ರೆ ಯಾರು ನಮ್ಮ ಮಾತು ಕೇಳೋದಿಲ್ಲ. ಪ್ರಕೃತಿನೂ ಕೇಳೋದಿಲ್ಲ, ಆತ್ಮಗಳು ಕೇಳೋದಿಲ್ಲ. ಪ್ರತಿಯೊಬ್ಬರು ನಾವು ಈಗ ಎಲ್ಲಿದ್ದೀವಿ? ಸ್ಟೇಜ್ ಮೇಲೆ ಇದ್ದೀವಿ. ಸ್ಟೇಜ್ ಮೇಲೆ ಇರೋದ್ರಿಂದ ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ. ನಮ್ಮ ಒಂದು ಪ್ರತಿಯೊಂದು ಬಿಹೇವಿಯರು, ನಡವಳಿಕೆನೂ ಕೂಡ ತುಂಬಾ ಅಕ್ಯುರೇಟ್ ಆಗಿರ್ಬೇಕಾಗತ್ತೆ. ಗಮನಿಸ್ತಿದ್ದಾರೆ ಅವರು. ಇವರೇನೋ ಬ್ರಹ್ಮಕುಮಾರಿ ಹೋಗ್ತಾರಂತೆ, ಏನೋ ಹೇಳ್ಕೊಡ್ತಾರಂತೆ, ಇವರಿದೇನ ಕಲ್ತಿರೋದು ಅಂತಾರೆ. ಏನಾದರೂ ತಪ್ಪು ಮಾಡಿಬಿಟ್ರೆ ಬರೋರು ಬರದೇ ಆಗ್ಬಿಡ್ತಾರೆ ನಮ್ಮಿಂದ ಅಲ್ವಾ? ಅದಕ್ಕೋಸ್ಕರ ಇದೆಲ್ಲವನ್ನ ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಅಟೆನ್ಷನ್ ಇವುಗಳ ಕಡೆ ಕೊಡುತ್ತಾ ನಾವು ಮುಂದೆ ಬರೀ ಕಲ್ಯಾಣ ಭಾವನೆ, ವಿಶ್ವ ಬೇಹದ್ದಿನ ಭಾವನೆಯಿಂದ, ನಿಮಿತ್ತ ಭಾವನೆಯಿಂದ, ಸೇವಾದಾರಿ ಭಾವನೆಯಿಂದ ನಾವು ಮುಂದೆ ಹೋಗ್ತೀವಿ, ಮುಂದೆ ಹೆಜ್ಜೆ ಇಡ್ತೀವಿ. ಇನ್ನು ಮುಂದೆ ಅಂದರೆ ಡೆಫಿನೆಟ್ಲಿ ಬಾಬಾ ನಮ್ಮ ಮೂಲಕ ಸೇವೆಯನ್ನ, ಪರಿವರ್ತನೆಯನ್ನ ಮಾಡಿಸ್ತಾರೆ. ನಮ್ಮದು ಆಗ್ತಿರುತ್ತೆ, ಅವ್ರದ್ದು ಆಗ್ತಿರುತ್ತೆ. ಎರಡನ್ನೂ ಬಾಬಾ ಮಾಡಿಸ್ತಾರೆ. ನಾವಿನ್ನೂ ಅದರಲ್ಲಿ ಇನ್ನೂ ಸಿಕ್ಕಾಕೊಂಡ್ಬಿಟ್ಟಿದೀವಿ ಎಲ್ಲದರಲ್ಲೂ. ಅಲ್ಲಿ ಅವ್ರು ನೋಡಿದ್ರೆ ನಮಗಾಗಲ್ಲ, ನಮ್ಮನ್ನು ನೋಡಿದ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಆ ಸೆಂಟರ್ ಕಂಡ್ರೆ ಈ ಸೆಂಟರ್ಗಾಗಲ್ಲ, ಈ ಸೆಂಟರ್ ಕಂಡ್ರೆ ಆ ಸೆಂಟರ್ಗೆ. ನಾವೇ ಈ ರೀತಿ ಕಿತ್ತಾಡ್ತಿದ್ದೀವಿ, ಈ ರೀತಿ ಇದೀವಿ ಅಂದರೆ ಎಲ್ಲಿ ನಾವು ಏಕತೆ ತರೋದು? ಎಲ್ಲಿ ನಾವು ಬೇಹದ್ದಿನ ಭಾವನೆಯನ್ನ ತರೋದು? ಎಲ್ಲಿ ನಮ್ಮವರು ಅನ್ನೋದೆಲ್ಲಿದೆ? ನಮ್ಮ ಪರಿವಾರ ಅನ್ನೋದೆಲ್ಲಿದೆ? ಒಂದೇ ಧರ್ಮ ಹೇಗೆ ಸ್ಥಾಪನೆ ಆಗತ್ತೆ? ಏಕ ಮತ ಹೇಗೆ ಸ್ಥಾಪನೆ ಆಗತ್ತೆ? ಸಮಾನತೆ ಎಲ್ಲಿಂದ ಬರುತ್ತೆ? ಇದರ ಕಡೆ ನಾವು ಚೆಕ್ ಮಾಡಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಬಾಬಾ ಏನ್ ಹೇಳ್ತಿದ್ದಾರೆ, ಅಂತಿಮದಲ್ಲಿ ತುಂಬಾ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅವರೇನೋ ಗೊತ್ತಿಲ್ಲದೆ ಏನೋ ಪಾಪ ಮಾಡಿರ್ತಾರೆ, ಓಕೆ. ನಾವೆಲ್ಲ ಗೊತ್ತಿದ್ದು ನಾವೆಷ್ಟು ದಿನದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾವು ಪಾಪ ಮಾಡಿದ್ರೆ ನಮಗೆಷ್ಟು ಶಿಕ್ಷೆ ಇರಲ್ಲ? ಯೋಚನೆ ಮಾಡಿ. ಆದಷ್ಟು
ಬಾಬಾರವ್ರು ಹೇಳೋ ರೀತಿ ನಾವು ನಡೆಯೋದಕ್ಕೆ ಟ್ರೈ ಮಾಡಬೇಕೇ ಹೊರತು ಬಾಬಾರವ್ರಿಗಾದ್ರೂ ಭಯ ಪಡಬೇಕು. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ನನಗೆ ಭಯ ಪಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಪಾಪ ಕರ್ಮಗಳಿಗಾದ್ರೂ ಭಯ ಪಡಿ ಅಂತ ಬಾಬಾ ಹೇಳಿದ್ದಾರೆ ಮುರಳಿಯಲ್ಲಿ, ಅವ್ಯಕ್ತವಾಣಿಯಲ್ಲಿ. ಯಾಕೆ ಅಂದ್ರೆ ಬಾಬಾ ನನ್ನ ಮಕ್ಕಳು ಅಂತ ಕ್ಷಮಿಸ್ಬೋದೇನೋ, ಆದ್ರೆ ಪಾಪ ಕರ್ಮ ನನ್ನನ್ನು ಕ್ಷಮಿಸೋದಿಲ್ಲ. ಆ ಕರ್ಮಗಳು ನನ್ನನ್ನು ಬಿಡೋದಿಲ್ಲ, ನನ್ನ ಹಿಂದೆನೆ ಬರುತ್ತೆ ಅದು. ಅದಕ್ಕೆ ಯಾವುದೇ ಒಂದು ದಯೆ ಇಲ್ಲ. ನಾನು ಏನು ಮಾಡ್ತೀನಿ ಅದಕ್ಕೆ ಕರೆಕ್ಟಾಗಿ ಕೊಡುತ್ತೆ ಅದು ಉತ್ತರ. ಬೂಮರ್ಯಾಂಗ್ ಅಲ್ವಾ, ಅದೇನು ಅದು ವಾಪಸ್, ಅದೇನು ಮಾಡಿದ್ರು ಅದು ವಾಪಸ್ ಬೂಮರ್ಯಾಂಗ್ ತರ ಅದು ಬರುತ್ತೆ. ಬಾಬಾ ಅದನ್ನೇ ಹೇಳಿದ್ದಾರೆ, ನೀವು ನನಗ್ ಭಯ ಪಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಕರ್ಮಗಳಿಗಾದ್ರೂ ಭಯ ಪಡಿ. ಧರ್ಮರಾಜಪುರಿಯಲ್ಲಿ ನನ್ನ ಒಂದು ವಿಕರ್ಮಗಳು, ಪಾಪ ಕರ್ಮಗಳೇ ನನಗೆ ಯಮದೂತರಾಗಿ ಕಾಡ್ತಾರೆ ಹೊರತು ಬಾಬಾ ಏನು ಮಾಡೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಅವುಗಳಿಗೆ ಭಯ ಪಡಿ ಅಂತ. ನನಗ್ ಭಯ ಪಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ನಮ್ಮನ್ನ ಬಿಡೋದಿಲ್ಲ. ಇತರರಿಗೆ ವಿಘ್ನ ಆಗಬಾರ್ದು. ನಾವು ಇತರರ ಒಂದು ಸೇವೆಯಲ್ಲಿ, ಪುರುಷಾರ್ಥದಲ್ಲಿ, ವಿಶ್ವ ಕಲ್ಯಾಣದ ಒಂದು ಸೇವೆಯಲ್ಲಿ ನಾವು ವಿಘ್ನ ಆಗಬಾರದು ಅನ್ನೋದ್ರ ಕಡೆನೂ ನಾವು ಗಮನ ಕೊಡಬೇಕಾಗತ್ತೆ. ಅನೇಕ ಆತ್ಮಗಳ ಕಲ್ಯಾಣದಲ್ಲಿ ನಾವು ವಿಘ್ನ ಆಗಬಾರದು. ಪ್ರತಿ ಸೆಕೆಂಡು ನಾವು ಎಚ್ಚರಿಕೆಯಿಂದ ಅಲರ್ಟ್ ಆಗಿ ಮಾಡಬೇಕಾಗತ್ತೆ. ಸ್ಟೇಜ್ ಮೇಲೆ ಇದ್ದೀವಿ ಅಂದ್ರೆ ನಮ್ಮ ಒಂದು ನೋಡಿ, ಇವಾಗ ಒಂದು ಸ್ಟೇಜ್ ಮೇಲೆ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಒಂದು ನಾಟಕ ಮಾಡ್ತಿದ್ದಾರೆ ಅವರು ಅಂದ್ರೆ, ಅವರ ಒಂದು ಕಣ್ಣು, ಕೈ, ಬಾಯಿ, ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಎಲ್ಲದರ ಕಡೆ ಗಮನ ಹಿಂಗಿರುತ್ತೆ ಅವ್ರದ್ದು. ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಜನ ನೋಡಿ ನಗದು ಬಿಡ್ತಾರೆ, ಜನ ನೋಡಿ ಬೈತಾರೆ, ಕಲ್ಲೆತ್ಕೊಂಡು ನೋಡಿತಾರೆ, ಅವ್ರಿಗೆ ಹೆದರಿಕೆ ಇರುತ್ತೆ. ಎಷ್ಟು ಅಲರ್ಟ್ ಆಗಿರ್ತಾರಲ್ಲ, ಏನು ಅನ್ಕೋಬಿಡ್ತಾರೆ. ಕರೆಕ್ಟಾಗಿ ಪಾತ್ರ ಮಾಡೋದಕ್ಕೆ ಅವರು ಡೈಲಾಗ್ ಡೆಲಿವರಿಯಿಂದ ಹಿಡಿದು ಪ್ರತಿಯೊಂದನ್ನು ಹೇಗೆ ನಾನು ಮಾಡಬೇಕು ಅನ್ನೋದು ಅವ್ರು ಪರ್ಫೆಕ್ಟಾಗಿ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಅವ್ರು ಯಾವ ರೀತಿ ಮಾಡ್ತಾರೆ. ಜನ ನೋಡ್ತಿದ್ದಾರೆ, ರೆಕಾರ್ಡ್ ಆಗ್ತಿದೆ. ತಪ್ಪಾಗ್ಬಿಟ್ರೆ ಅದೇ ರೀತಿ ರೆಕಾರ್ಡ್ ಆಗುತ್ತೆ. ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಲ್ಲ, ಇವ್ರ ಪಾತ್ರ ಅಭಿನಯಿಸಕ್ಕೆ ಬರ್ತಿಲ್ಲ ಅಂತ ಹೇಳಿ, ಇವ್ರೇನು ಹಿಂಗೆ ಮಾಡ್ತಾರೆ ಅಂತೇಳಿ ಅವ್ರ ಒಪಿನಿಯನೇ ಚೇಂಜ್ ಆಗಿಬಿಡುತ್ತೆ ನಮ್ಮ ಮೇಲೆ ಅನ್ನೋದು ಅವ್ರಿಗೆ ಭಯ ಇರುತ್ತೆ, ಮಾಡ್ತಿರ್ತಾರೆ. ಇಲ್ಲಿ ನಾವು ಸಹ ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ, ನಾವು ಹೀರೋ ಪಾತ್ರಧಾರಿಗಳಾಗಿದ್ದೀವಿ, ಸ್ಟೇಜ್ ಮೇಲೆ ಇದ್ದೀವಿ, ಎಲ್ಲರೂ ನಮ್ಮನ್ನು ಗಮನಿಸ್ತಿದ್ದಾರೆ. ನಮ್ಮ ಮಾತು, ನಮ್ಮ ಕರ್ಮ ಎಲ್ಲವನ್ನ ನಾವು ಪರೀಕ್ಷೆ ಮಾಡ್ತಿದ್ದಾರೆ ಅವರು. ಮತ್ತೆ ಅವರು ಯಾವ ರೀತಿ ನಮ್ಮ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡ್ರೆ ಏನಾದರೂ ಬಾಬನ ಮರ್ಯಾದೆ ಹೋಗುತ್ತೆ, ಸಂಸ್ಥೆ ಮರ್ಯಾದೆ ಹೋಗುತ್ತೆ, ಬಾಬಾ ಯಜ್ಞದ ಮರ್ಯಾದೆ ಹೋಗುತ್ತೆ ಅನ್ನೋದ್ರ ಕಡೆ ನಾವು ಗಮನ ಕೊಟ್ಟು, ಯಾರೋ ಒಬ್ರು ನೋಡಿ, ಈಗ ಬ್ರಹ್ಮಕುಮಾರಿಯಲ್ಲಿ ಸಂಸ್ಥೆ ಅಂದಾಗ ಯಾರಾದ್ರೂ ಒಬ್ರು ತಪ್ಪು ಮಾಡಿದ್ರು ಅಂದ್ರೆ ಎಲ್ಲಾರಿಗೂ ಬ್ರಹ್ಮಕುಮಾರಿ ಹೀಗೆ ಅನ್ನೋದು ಬಂದ್ಬಿಡತ್ತೆ. ಆ ರೀತಿ ಅದಕ್ಕೋಸ್ಕರ ಗಮನವನ್ನ ಕೊಟ್ಟು ನಾವೇನ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಸಮಯ ಇನ್ನಿಲ್ಲ, ನಾವು ತುಂಬಾ ಮುಳುಗೋಗ್ಬಿಟ್ಟಿದೀವಿ, ಇದ್ರಲ್ಲೇ ಮುಳುಗೋಗ್ಬಿಟ್ಟಿದೀವಿ, ನಾನು ನನ್ನದು ಅನ್ನೋದ್ರಲ್ಲಿ. ಸಮಯ ಇನ್ನ ಇಲ್ಲ. ಏನಿದ್ರು ಯಾರು ಎಲ್ಲವನ್ನ ತ್ಯಾಗ ಮಾಡ್ತಾರೆ, ನನ್ನದು ನಾನು ಅನ್ನೋದೆಲ್ಲವನ್ನ ಬಾಬಾರವ್ರಿಗೆಲ್ಲ ಕೊಟ್ಟು ಬಿಟ್ಟು ಅವ್ರ ನೆನಪಲ್ಲಿ ನಿಮಿತ್ತ ಆಗಿ ಸೇವೆ ಮಾಡ್ಕೊಳ್ತಾ, ಸೇವಾದಾರಿಯಾಗಿ ಎಲ್ಲ ಹೆಸರು, ಪ್ರತಿಷ್ಠೆ, ಗೌರವ, ಸನ್ಮಾನ ಎಲ್ಲವನ್ನ ಬಿಟ್ಟು ತ್ಯಾಗಿಯಾಗಿ ನಿಮಿತ್ತ ಆಗಿ ಯಾರು ಮಾಡ್ತಾ ಹೋಗ್ತಾರೆ, ನಿಜವಾಗ್ಲೂ ಅವ್ರು ಬಚಾವಾಗ್ತಾರೆ. ಧರ್ಮರಾಜನಿಂದಲೂ ಬಚಾವಾಗ್ತಾರೆ, ಎಲ್ಲದರಿಂದಲೂ ಸಹ ಬಚಾವಾಗ್ತಾರೆ. ಇಲ್ಲಿ ನಾವು ನೆನಪಿಟ್ಟುಕೊಡ್ಬೇಕಾಗಿರುವಂಥದ್ದು ಬಾಬಾರವರ ಒಂದು ಉದ್ದೇಶ ಏನು. ನನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ನನ್ನ ಮಗುವಾಗಿ ಮಾಡ್ಕೊಂಡಿದ್ದಾರೆ, ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ವಿಶ್ವದ ಆತ್ಮಗಳು ಎಷ್ಟೋ ಮಂದಿ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನು ಎಷ್ಟು ಶ್ರೇಷ್ಠ, ನನ್ನ ಎಷ್ಟು ಭಾಗ್ಯ ಇದು, ನನ್ನ ಭಾಗ್ಯ ಇದು ಅಂತ ತಿಳಿದು ನಾವು ಅದ್ರ ಕಡೆ ಗಮನ ಕೊಟ್ಟು ಅವ್ರ ಹೆಸರು, ಅವರು ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕಾದ್ರೂ ಅವ್ರ ಹೆಸರು ಉಳಿಸೋದಕ್ಕೆ ನಾವು ಟ್ರೈ ಮಾಡ್ಬೇಕು. ಅವ್ರಿಗೆ ನಿಂದನೆ ತರೋ ಥರ ನಾವು ಮಾಡಬಾರ್ದು. ನಮಗೆ ಯೋಗ್ಯತೆ ಇದೆ, ನಮಗೆ ಕ್ವಾಲಿಟೀಸ್ ಇದೆ ಅಂತ ನಾವು ವಿಶೇಷ ಆತ್ಮಗಳು ಅಂತ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದಮೇಲೆ ನಾವು ಅದೇ ರೀತಿ ನಾವು ನೋಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ತಂದೆಗೆ ನಾವು ಗೌರವವನ್ನು ತಂದು ಕೊಡಬೇಕು, ರೆಸ್ಪೆಕ್ಟ್ ಅನ್ನು ಕೊಡಬೇಕು, ಹೆಸರನ್ನು ಉಳಿಸೋ ಕಾರ್ಯವನ್ನ, ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ. ಸುಮ್ಮನೆ ಅವರ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕಾದ್ರೂ ನಾವು ಅದ್ರ ಋಣ ತೀರಿಸ್ಬೇಕಲ್ಲ ನಾವು. ಅದಕ್ಕೆ ವಾಪಸ್ ಅವರಿಗೆ ಅವರಂತೆಯೇ ನಾವು ತಯಾರಾಗಿ ಸೇವೆ ಮಾಡಿ ಅವರ ಹೆಸರನ್ನು ಉಳಿಸುವಂತಹ ಕರ್ಮಗಳನ್ನು ಮಾಡಿ ನಾವು ಅವರಿಗೆ ರಿಟರ್ನ್ ಅನ್ನ ಕೊಡಬೇಕಾಗತ್ತೆ. ಇಷ್ಟು ನಮ್ಮನ್ನ ಶ್ರೇಷ್ಠವಾಗಿ ತಯಾರು ಮಾಡ್ತಾರೆ, ಕಲ್ಪಕ್ಕೆ ಶ್ರೇಷ್ಠವಾಗಿ ತಯಾರು ಮಾಡ್ತಾರೆ ಅಂದ್ರೆ ಯಾರು ಮಾಡ್ತಾರೆ ನಮ್ಮನ್ನ ಈ ರೀತಿ? ಇದೆಲ್ಲವನ್ನ ಗಮನ ಇಟ್ಟು ಜವಾಬ್ದಾರಿ ತಗೊಳ್ಳಿ. ಯಾರೋ ಮಾಡೋರು ಇರ್ತಾರೆ, ಅವ್ರ ಕೈಯಲ್ಲಿ ಮಾಡಿಸ್ಕೋತಾರೆ. ಯಾರೋ ಮಾಡ್ತಾರೆ ಬಿಡೋ, ಅಲ್ಲ, ಮಾಡೋದ್ರೆ ನಾನೇ ಫಸ್ಟ್ ಮಾಡಬೇಕು, ನಾನೇ ಮೊದಲಿರ್ಬೇಕು.
ಇದ್ರ ಕಡೆ ಗಮನ ಕೊಡಬೇಕು ನಾವು. ಯಾರೋ ಅಕ್ಕಂದ್ರು ಮಾಡ್ತಾರೆ, ಅಣ್ಣಂದ್ರು ಮಾಡ್ತಾರೆ ಬಿಡು ಅನ್ನೋದಲ್ಲ. ನಾನು ಮಾಡೋದಕ್ಕೆ ನಿಮಿತ್ತ ಆಗಬೇಕು. ಬಾಬಾ ನನ್ನ ಮೂಲಕ ಮಾಡಿಸ್ಕೋಬೇಕು. ಬಾಬಾ ಮಾಡಿಸ್ಕೊ, ನಮ್ಮನ್ನು ನಾವೇ ಆಫರ್ ಮಾಡ್ಬೇಕು ಬಾಬಾರವ್ರಿಗೆ. ಹೇಳಿದಾರಲ್ಲ, ಹೇಳಿ ಮಾಡಿಸ್ಕೊಳ್ಳೋ ಅಂಥವ್ರು ಮನುಷ್ಯರು, ಹೇಳಿದ್ರು ಕೂಡ ಮಾಡದೇ ಇರುವಂಥವರು, ಹೇಳಿ ಕೂಡ ಮಾಡದೇ ಇರುವಂಥವರು ಏನಾಗಿದ್ದಾರೆ? ಅಸುರರಾಗಿದ್ದಾರೆ. ಹೇಳಿ ಮಾಡುವಂಥವರು ಮನುಷ್ಯರಾಗಿದ್ದಾರೆ. ಹೇಳದೇ ಮಾಡುವಂಥವ್ರು, ಹೇಳಿಲ್ಲ ಅಂದ್ರೂ ಕೂಡ ಅವ್ರು ಮಾಡ್ತಿದ್ರೆ ಅದು ದೇವತೆಗಳು ಅಂತ ಹೇಳಿದ್ದಾರೆ. ಆಫರ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವೇ ಆಫರ್ ಮಾಡಿಕೊಂಡು ಮಾಡ್ತಾ ಹೋಗಿ. ಆವಾಗ ಏನಾಗುತ್ತೆ? ಎಲ್ಲ ಬಾಬಾ ಮಾಡಿಸ್ಕೋತಾರೆ. ಅರ್ಥ ಆಯ್ತಲ್ಲ? ಮೇಯ್ನು ಗುರಿ ಉದ್ದೇಶ ಬೇಕು ನಮ್ಮದು. ಬಾಬಾ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ಜವಾಬ್ದಾರಿ. ಇದನ್ನ ಗಮನ ಕೊಟ್ಟು ನಾವು ಪುರುಷಾರ್ಥದಲ್ಲಿ ಮುಂದೆ ಹೋದ್ವಿ ಅಂದರೆ ನಮ್ಮ ಪುರುಷಾರ್ಥ ತೀವ್ರ ಆಗತ್ತೆ, ಜವಾಬ್ದಾರಿ ಇರೋದ್ರಿಂದ. ಓಂ ಶಾಂತಿ.